ನಮಸ್ಕಾರ. ಇವತ್ತು ನಾವು ಜಲಸಂಭ್ರಮ ಅಂತ ಒಂದು ಸೀರೀಸ್ ಮಾಡ್ತಾ ಇದ್ದೀವಿ. ವಾಟರ್ ಕಾನ್ಕ್ಲೇವ್ ಅಂತ ಹೇಳಬಹುದು. ಇದು ಪಾರ್ಟ್ 1 ಆಗಬಹುದು. ಮತ್ತು ನೀರು ಅಂತ ಬಂದಾಗ, ಬೆಂಗಳೂರು ಅಂತ ಬಂದಾಗ ಸಹಜವಾಗಿ ನಮಗೆ BWSSBನೇ ನಮಗೆಲ್ಲರಿಗೂ ಜ್ಞಾಪಕ ಬರೋದು. ಅಥವಾ ನಾವು ಅದನ್ನು ಡೈರೆಕ್ಟ್ಲಿ ನೀರು ತಗೋತಾ ಇರೋದು ಕ್ಲೀನ್ ವಾಟರು, ಶುದ್ಧ ನೀರು BWSSBಯಿಂದನೇ. ಮತ್ತು ಈ ಡಿಪಾರ್ಟ್ಮೆಂಟು ಸುಮಾರು 5-6 ತಿಂಗಳಿಂದನೇ ಸಮ್ಮರ್ಗೆ ಹೇಗೆ ನೀರನ್ನ ನಾವು ಮ್ಯಾನೇಜ್ ಮಾಡಬೇಕು ಅನ್ನೋದನ್ನು ಅವರು ಪ್ರಿಪೇರ್ ಆಗ್ತಾನೇ ಬಂದಿದ್ದಾರೆ. ಎಷ್ಟರ ಮಟ್ಟಿಗೆ ಪ್ರಿಪೇರ್ ಆಗಿದ್ದಾರೆ ಅಂತಂದರೆ, ಆಲ್ರೆಡಿ ಅವರು ಒಂದು 30 ಕೋಟಿಯಷ್ಟು ಅದಕ್ಕೆ ದುಡ್ಡು ಖರ್ಚು ಮಾಡಿದ್ದಾರೆ. ಮತ್ತು ಒಂದು 20-25 ಮೊಬೈಲ್ ಟ್ಯಾಂಕ್ಗಳನ್ನ ರೆಡಿ ಮಾಡಿದ್ದಾರೆ. ಕಾವೇರಿ ಸಂಚಾರಿ ರೆಡಿ ಮಾಡಿದ್ದಾರೆ. ಏನೇನು ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಥ್ರೂ ಟೆಕ್ನಾಲಜಿ ಅದನ್ನು ಫುಲ್ ಪ್ರಿಪೇರ್ ಮಾಡಿದ್ದಾರೆ. ಸೊ ಇವತ್ತು ನಮ್ಮ ಈ ಪಾಡ್ಕಾಸ್ಟು ಜಲಸಂಭ್ರಮ ವಾಟರ್ ಕಾನ್ಕ್ಲೇವ್ನಲ್ಲಿ ನಮ್ಮ ಜೊತೆಗೆ ಡಿಪಾರ್ಟ್ಮೆಂಟ್ ಚೀಫ್ ಇಂಜಿನಿಯರ್ ದೇವರಾಜ್ ಅವರಿದ್ದಾರೆ. ನಮಸ್ಕಾರ. ನಮಸ್ಕಾರ. ನಿಮ್ಮ ಡಿಪಾರ್ಟ್ಮೆಂಟು ಇಷ್ಟೊಂದೆಲ್ಲ ಮಾಡಿದ್ದಾರೆ. ಒಂದೊಂದು ಲಿಸ್ಟ್ ಹೇಳ್ತಾ ಹೋಯಿತು ಅಂದರೆ ಒಂದು 20-25% ನೀವು ಅದನ್ನು ರೆಡಿ ಮಾಡಿದ್ದೀರಾ. 30 CR ಖರ್ಚು ಮಾಡಿದ್ದೀರಾ. ಮತ್ತು ವಾಟ್ರನ್ನ ಡೌನ್ಲೋಡ್ ಮಾಡ್ಕೊಡೋದಕ್ಕೆ, ಹೇಗೆ ಅದನ್ನು ಡಿಮಾಂಡನ್ನ ಪ್ರೆಡಿಕ್ಟ್ ಮಾಡ್ಕೊಡೋದಕ್ಕೆ ಅಂತ ಕೂಡ ಕೆಲಸ ಮಾಡಿದ್ದೀರಾ. ಸುಮಾರು ಇದನ್ನು ಈಗ ಒಂದು 2-3 ತಿಂಗಳಿಂದ ಮಾಡಿರೋದು ಅಥವಾ ಹೇಗೆ? ಮೇಡಮ್, ಇದು ಏನಾಗಿದೆ, ನಮಗೆ ಇದು ಪ್ರತಿ ವರ್ಷ ಈ ಬೇಸಿಗೆ ಬರ್ತದೆ ಅಂತಂದರೆ ಬೇಸಿಗೆಯಿಂದ ಹಿಂದೆ ಒಂದು 2-3 ತಿಂಗಳು ನಾವು ಪ್ರಿಪ್ರೇಷನ್ ಮಾಡ್ತೀವಿ. ಸೊ ಈಗ ಲಾಸ್ಟ್ ಇಯರ್ ಕೂಡ ಇದೇ ರೀತಿ ನಮಗೆ ಒಂದು ಬೇಸಿಗೆಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳಿಕ್ಕೆ ಅಂತೇಳಿ ನಾವು ನಮ್ಮ ಒಂದು IISc ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬ್ಯಾಂಗ್ಳೂರ್ನವರ ಒಂದು ಸಹಯೋಗ ತೊಗೊಂಡಿದ್ವಿ, ಒಂದು ಹೆಲ್ಪ್ ತೊಗೊಂಡಿದ್ವಿ ಅವ್ರ ಜೊತೆ. ಸೊ ಅವ್ರು ಏನು ಮಾಡಿದ್ದಾರೆ, ಬ್ಯಾಂಗ್ಳೂರ್ ಸಿಟಿನಲ್ಲಿ ನಮ್ಮ ಈ 200 ವಾರ್ಡು, ಹಳೇದೇನಿತ್ತು 200 ವಾರ್ಡು, 198 ವಾರ್ಡ್ಸು, ಅದರಲ್ಲಿ ಕ್ರಿಟಿಕಲ್ ವಾರ್ಡ್ಸ್ ಯಾವ್ದ್ಯಾವ್ದಿದೆ ಅಂತೇಳಿ ನಮಗೆ ಅವರು ಒಂದು ಇದನ್ನು ಕೊಟ್ಟಿದ್ದಾರೆ, ವರದಿ ಕೊಟ್ಟಿದ್ದಾರೆ. ಆ ವರದಿ ಅನುಸಾರವಾಗಿ ನಾವೇನು ಮಾಡ್ತಿದ್ದೀವಿ, ಆ ಕ್ರಿಟಿಕಲ್ ವಾರ್ಡ್ಗಳಿಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಸೊ ಕ್ರಿಟಿಕಲ್ ವಾರ್ಡ್ನೇ ಏನೇ ಕಾನ್ಸಂಟ್ರೇಟ್ ಮಾಡ್ತೀವಿ ಅಂತ ಅಂದರೆ, ಆ ವಾರ್ಡ್ನಲ್ಲಿ ಏನು ಬೋರ್ವೆಲ್ಗಳು ಬತ್ತಿ ಹೋಗೋ ಅವಕಾಶ ಜಾಸ್ತಿ ಇದೆ ಅಂತೇಳಿ ನಮಗೆ ಒಂದು ವರದಿ ಇರೋದ್ರಿಂದ, ಸೊ ಅದರಲ್ಲಿ ನಾವು ಬೋರ್ವೆಲ್ ನೀರನ್ನ ಯಾವ ರೀತಿ ಮಿಟಿಗೇಟ್ ಮಾಡ್ಬೋದು, ಅಡಿಷ್ನಲ್ ಕಾವೇರಿ ವಾರ್ಡ್ ನೀರನ್ನ ಸಪ್ಲೈ ಮಾಡಿಕೊಂಡು, ಸೊ ಅದಕ್ಕೆ ಏನೇನು ವ್ಯವಸ್ಥೆ ಬೇಕು ಅಂತೇಳಿ ನಾವು ಕಳೆದ ಒಂದು 2 ತಿಂಗಳಿಂದ ನಮ್ಮ ಮಾನ್ಯ ಅಧ್ಯಕ್ಷರ ಒಂದು ಏನು ಸಮಯೋಚಿತ ನಿರ್ಧಾರ ಅಂತ ಹೇಳ್ಬೋದು. ಸೊ ಅವರು ಏನು ಯಾವ ರೀತಿ ತಯಾರು ಮಾಡಬೇಕು ಅಂತೇಳಿ ನಮ್ಮ ಇಂಜಿನಿಯರ್ಗಳಿಗೆಲ್ಲ ಒಂದು ಯೋಜನಾಬದ್ಧವಾಗಿ ಒಂದು ಇದನ್ನು ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟು, ಒಂದು ಫ್ಲೋ ಚಾರ್ಟ್ ಕೊಟ್ಟು, ಫ್ಲೋ ಚಾರ್ಟ್ ಪ್ರಕಾರ ನಾವು ಇವಾಗ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ. ಓಕೆ, ನೀವು ಎಷ್ಟು ವರ್ಷದಿಂದ ಇದು IISc ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಜೊತೆಗೆ ಕೋಆರ್ಡಿನೇಟ್ ಮಾಡ್ತಾ ಇದ್ದೀರಾ? ಬಿಕಾಸ್ ನಮಗೆ ಈಗ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಸಿಗ್ತಾ ಇದೆ. ಅಲ್ಲಿಂದ ನೀವು ಟೆಕ್ನಾಲಜಿನ ತೆಗೆದುಕೊಂಡು ಕೆಲಸ ಮಾಡ್ತಾ ಇದ್ದೀರಾ, ವಾಟರ್ ರಿಸೋರ್ಸಸ್ದು ಐಡೆಂಟಿಫೈ ಮಾಡೋಕ್ಕೆ. ಹೌದು ಮೇಡಮ್, ಈಗ ಏನಾಗಿದೆ, ಕಳೆದ ಈ ಸ್ಕೇಸಿಟಿ ಆಫ್ ವಾಟರ್ ಅಂತ ಇತ್ತೀಚೆಗೆ ಶುರುವಾಗಿರುವಂಥದ್ದು. ಏನು ಕಾವೇರಿನಲ್ಲಿ ಯಾವಾಗ ನೀರಿರೋದಿಲ್ವೋ, ಅಥವಾ ನಮ್ಮ ಬೋರ್ವೆಲ್ಗಳಲ್ಲಿ ಯಾವಾಗ ನೀಟಾಗಿ ಏನು ಮಳೆಗಾಲ ಇಲ್ದೇ ಬೋರ್ವೆಲ್ಗಳು ಯಾವಾಗ ಬತ್ತು ಹೋಗ್ತಾವೋ ಅಂಥ ಟೈಮ್ನಲ್ಲಿ ನಾವು ಏನು ಮಾಡ್ತೀವಿ, ಇದನ್ನು ಒಂದು ಯಾರು ನಮ್ಮ IISc ಅವರ ಒಂದು ಇದನ್ನು ತಗೊಳ್ತೀವಿ. ಏನು ನೀವು ಇದನ್ನು ಸಿಟಿನಲ್ಲಿ ಯಾವ ರೀತಿ ಮಳೆಗಾಲ ಆಗ್ಬೋದು ಅಥವಾ ಮಳೆ ಎಷ್ಟು ನಮಗೆ ರಿಸೀವ್ ಆಗ್ಬೋದು ಅಂಥೇಳಿ ಅವರ ಒಂದು ಅಧ್ಯಯನ ವರದಿ ಮಾಡಿ ಆ ವರದಿನ ಇತ್ತೀಚೆಗೆ ಕೊಡ್ತಾ ಇದ್ದಾರೆ. ಆಲ್ಮೋಸ್ಟ್ ಒಂದು ಲಾಸ್ಟ್ 3-4 ಇಯರ್ಸಿಂದನೂ ಕೂಡ ನಾವು ಇದನ್ನು ಕ್ಯಾರಿ ಮಾಡ್ತಾ ಇದ್ದೀವಿ. ನಮಗೆ ಲಾಸ್ಟ್ ಇಯರ್ ಏನು ತೊಂದರೆ ಆಗಲಿಲ್ಲ ನೀರು, ಮತ್ತು ಅದ್ರ ಲಾಸ್ಟ್ ಇಯರ್ ಏನು ತೊಂದರೆ ಆಗಲಿಲ್ಲ, ಬಟ್ ಅದ್ರ ಹಿಂದಿನ ವರ್ಷದಲ್ಲಿ ಜಾಸ್ತಿ ಇರಲಿಲ್ಲ. ಸೊ ಆವಾಗಿಂದ ಲಾಸ್ಟ್ 4 ಇಯರ್ಸಿಂದ ಈಚೆಗೆ ನಾವು ಈ ರೀತಿ ಒಂದು ಅಧ್ಯಯನ ವರದಿಗಳು ತಗೊಂಡು ನಾವು ಅದನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ಎಲ್ಲ ನಾವು ಬೋರ್ಡ್ನ ಇಂಜಿನಿಯರ್ಗಳು ಕೂತ್ಕೊಂಡು ಮಾನ್ಯ ಅಧ್ಯಕ್ಷರ ಒಂದು ನಿರ್ಧಾರದ ಜೊತೆಗೆ ನಾವು ಇದನ್ನು ಒಂದು ನಿರ್ಧಾರ ತಗೊಂಡು ಅದನ್ನು ಮಾಡ್ತಾ ಇದ್ದೀವಿ. ಈಗ ಸದ್ಯಕ್ಕೆ ನಮ್ಮಲ್ಲಿ ಒಂದು 65 ಕ್ರಿಟಿಕಲ್ ವಾರ್ಡ್ಗಳಿಗೆ ನಾವು ಕನ್ಸಂಟ್ರೇಟ್ ಮಾಡಿ, ಸೊ ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ಬೋದು ಅಂತ ನಾವೇನು ಬೋರ್ಡ್ನಲ್ಲಿ ಅಡಿಷ್ನಲ್ ಆಗಿ ಅವ್ರಿಗೆ ಒಂದು ಸಂಚಾರಿ ಕಾವೇರಿ ಮುಖಾಂತರ ನೀರು ಸರಬರಾಜು ಮಾಡುವಂಥದ್ದು, ಮತ್ತು ಈ ಕಾವೇರಿ ಕನೆಕ್ಟಿಂಗ್ ಸಿಸ್ಟಮ್ಸ್ ಅಂತ ಇದೆ.
ಅದನ್ನ ಏನ್ ಮಾಡ್ತಿದೀವಿ, ಈ 110 ವಿಲೇಜ್ನಲ್ಲಿ ಅವ್ರಿಗೆ ಸರಿಯಾದ ಕಾವೇರಿ ನೀರಿನ ಸಂಪರ್ಕ ಇಲ್ಲದೆ ಇರುವಂತದ್ದು, ಮತ್ತೆ ಅಲ್ಲೂ ಕೂಡ ಬೋರ್ವೆಲ್ ಬತ್ತೋಗ್ಬಿಟ್ರೆ ಎರಡೂ ಇಲ್ಲದೆ ಹೋಗ್ತದೆ ಅವರಿಗೆ. ಸೊ ಅಂತ ಕಡೆ ಒಂದು ಟೆಂಪರರಿ ಒಂದು ಕಾವೇರಿ ಇದನ್ನ ಏನು ವಾಟರ್ ಟ್ಯಾಂಕ್ನ ನಾವು ಅಳವಡಿಸ್ಕೊಂಡು ಅದಕ್ಕೆ ನಮ್ಮ ಟ್ಯಾಂಕರ್ಗಳ ಮುಖಾಂತರ ನೀರು ತುಂಬಿ ಜನಗಳಿಗೆ ಯಾವುದೇ ರೀತಿಯಾದಂಥ ನೀರಿನ ಒಂದು ಕೊರತೆ ಆಗದೆ ರೀತಿ ನಾವು ನೀಗಿಸ್ಲಿಕ್ಕೆ ಆ ಕಾವೇರಿ ಕನೆಕ್ಟಿಂಗ್ ಸಿಸ್ಟಮ್ ಅಂತ ಕೂಡ ಒಂದು ಮಾಡ್ಕೊಂಡಿದೀವಿ. ಮತ್ತೆ ಪ್ರತಿ ನಮ್ಮ ಈ GLR ಎಲ್ಲೆಲ್ಲಿದೆ, GLR ಅಂದ್ರೆ ಏನು? ಅದು ಗ್ರೌಂಡ್ ಲೆವೆಲ್ ರಿಸರ್ವಯರ್ಸ್ ಅಂತ ಕರಿತೀವಿ ಅದನ್ನ. ಸೊ ಅದು ನೀರು ಶೇಖರಣಾ ವ್ಯವಸ್ಥೆ ಅದು ಸಿಟಿನಲ್ಲಿ. ಸೊ ಅದನ್ನ ಯಾವ ರೀತಿ ಮಾಡಿರ್ತೀವಪ್ಪ ಅಂತಂದ್ರೆ, ಈ ಬ್ಯಾಲೆನ್ಸಿಂಗ್ ರಿಸರ್ವಯರ್ ಅಂತ ಇಟ್ಕೊಂಡಿರ್ತೀವಿ. ಅಲ್ಲಿ ಯಾವಾಗಲೂ ನೀರು ಇರ್ತದೆ GLRಗಳಲ್ಲಿ. ಆಯಾ ದಿನ ಸಪ್ಲೈ ಯಾವತ್ತಿರ್ತದೆ ಆ ಸಪ್ಲೈ ದಿನ GLRಗಳಲ್ಲಿ ನೀರಿನ ಲಭ್ಯತೆ ಇರುತ್ತೆ. ಆ ಲಭ್ಯತೆ ಆಧಾರದಲ್ಲಿ ನಾವೇನು ಮಾಡಿದ್ದೀವಿ, ಆ ಪ್ರತಿಯೊಂದು GLRಗಳ ಹತ್ರ ನಾವು ಒಂದು ಈ ಫಿಲ್ಲಿಂಗ್ ಪಾಯಿಂಟ್ಸ್ ಅಂತ ಇಟ್ಕೊಂಡಿದ್ದೀವಿ. ವಾಟರ್ನ ಫಿಲ್ ಮಾಡುವಂಥದ್ದು ಒಂದು ಯೋಜನೆ. ಡೈರೆಕ್ಟಾಗೆ GLRಯಿಂದ ನೀರನ್ನ ತಗೊಂಡು ಅದನ್ನು ನಮ್ಮ ಲಾರಿಗಳು, ಯಾವ ಲಾರಿಗಳು ಬರ್ತದೆ ಆ ಲಾರಿಗಳಿಗೆ ಫಿಲ್ ಮಾಡಿ ಎಲ್ಲಿ ನೀರಿನ ಒಂದು ಕೊರತೆ ಇರ್ತದೆ ಅದನ್ನು ಸರಬರಾಜು ಮಾಡಲಿಕ್ಕೆ ಅದು ಕೂಡ ಒಂದು ವ್ಯವಸ್ಥೆ ಇದೆ. ಸೊ ಆ ಥರ ನಮ್ಮಲ್ಲಿ ಒಂದು 70 GLRಗಳಿದೆ ಬ್ಯಾಂಗ್ಳೂರ್ ಸರೌಂಡ್ ದಿ ಸಿಟಿನಲ್ಲಿ. 70 ಮತ್ತೆ ಈ ನೀರೆಲ್ಲ ಕಾವೇರಿಯಿಂದಾನೇ ಪಂಪ್ ಆಗುತ್ತೆ? ಹೌದು ಹೌದು ಮೇಡಮ್, ಕಾವೇರಿ ನೀರೇ ಪಂಪ್. ಕಾವೇರಿಯಿಂದ ನೀರ್ ಪಂಪ್ ಆಗೋದಕ್ಕೂ ನಿಮ್ದು 3 ಡಿಫ್ರೆಂಟ್ ಸ್ಟೇಷನ್ಸ್ ಇದೆ. ಹೇಳ್ತೀನಿ ಮೇಡಮ್. ಹಾರೋಹಳ್ಳಿ. ಹೌದು 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 ಮೇಡಮ್. ಇದು ಹಿಂದೆ ಏನಾಗಿತ್ತು, ಬ್ಯಾಂಗ್ಳೂರ್ ಸಿಟಿನಲ್ಲಿ ಅರೌಂಡ್ 1896 ಬಿಫೋರ್ ಇಂಡಿಪೆಂಡೆನ್ಸ್ 1896ನಲ್ಲಿ ಏನು ಮಾಡಿತ್ತು, ಅದ್ರ ಹಿಂದೆ ಬ್ಯಾಂಗ್ಳೂರ್ ಸಿಟಿ ಈ ಸುತ್ತಮುತ್ತ ಇರ್ತಕ್ಕಂಥ ಒಂದು ಕೆರೆಗಳು, ಯಾವುದು ಸಂಪಂಗಿ ಕೆರೆ, ಮತ್ತೆ ನಮ್ಮ ಇದು ಸ್ಯಾಂಕಿ ಟ್ಯಾಂಕು, ದರ್ಬಾಂಬುದಿ ಕೆರೆ, ಈ ಥರ ಏನು ಸಿಟಿನಲ್ಲಿ ಏನು ಕೆರೆ ಇತ್ತು ಆ ಕೆರೆ ನೀರನ್ನ ಉಪಯೋಗಿಸ್ಕೊಳ್ಳಿಕ್ಕೆ ಅದ್ರ ಮೇಲೆ ಡಿಪೆಂಡ್ ಆಗಿತ್ತು ಸಿಟಿ ಅಪ್ ಟು 1896 ತನಕ. 94ನಲ್ಲಿ ನಾವು ಒಂದು ಪ್ಲಾನ್ ಮಾಡ್ತಾರೆ ಬ್ಯಾಂಗ್ಳೂರ್ ಸಿಟಿಯವರು, ಏನು ಹೆಸರುಘಟ್ಟದಿಂದ ನೀರು ತಗೊಂಡ್ಬರ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಳ್ತಾರೆ. ಅದು 1896ನಲ್ಲಿ ಕಾರ್ಯಾರಂಭ ಮಾಡ್ತದೆ. ಸೊ ಅದು ಸ್ವಲ್ಪನೇ, ಬರೀ ಒಂದು 22.5 MLD ಅಷ್ಟು ವಾಟರ್ ಮಾತ್ರ ಅಲ್ಲಿಂದ ತಗೊಳ್ಳಿಕ್ಕೆ ಅವಕಾಶ ಇರ್ತದೆ. ಸೊ ಅಷ್ಟು ನೀರು ಮಾತ್ರ ಬ್ಯಾಂಗ್ಳೂರ್ ಸಿಟಿಗೆ ಪಂಪ್ ಮಾಡ್ತಾರೆ ಥ್ರೂ ಕಂಬೈನ್ಡ್ ಜ್ಯುವೆಲ್ ಫಿಲ್ಟರ್ ಅಂತ ಹೇಳಿ ನಮ್ಮ ಮಲ್ಲೇಶ್ವರಂಲಿದೆ. ಇವಾಗ ಆಲ್ಮೋಸ್ಟ್ ಅದು ಇದಾಗಿದೆ, ಅದನ್ನು ಯೂಸ್ ಮಾಡ್ತಾ ಇಲ್ಲ. ಬಟ್ ಹಿಂದೆ ಅದು ಇಟ್ ಈಸ್ ಎ ಮೈನ್ ಸೋರ್ಸ್ ಆಫ್ ವಾಟರ್. ಅದು ಯಾವುದು, ಹೆಸರುಘಟ್ಟ ಮೈನ್ ಸೋರ್ಸ್ ಆಫ್ ವಾಟರ್. ಫಸ್ಟ್ ಪೈಪ್ಡ್ ಸಪ್ಲೈ ಫ್ರಮ್ ಹೆಸರುಘಟ್ಟ ಟು ಬ್ಯಾಂಗ್ಳೂರ್ ಸಿಟಿ ಥ್ರೂ ಮಲ್ಲೇಶ್ವರಂ ಇಂದ ಆಲ್ ಓವರ್ ದಿ ಸಿಟಿಗೆ ನಾವು ಪಂಪ್ ಮಾಡಲಿಕ್ಕೆ, ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದು 1896ನಲ್ಲಿ. ತದನಂತರ ನಾವು 1933ನಲ್ಲಿ ಚಾಮರಾಜ ಸಾಗರ ರಿಸರ್ವಯರ್ ಇಂದ ನೀರು ಬೆಂಗಳೂರು ಸಿಟಿಗೆ ಪಂಪ್ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಳ್ತೀವಿ. ಅದು ಕೂಡ ಈ ತಿಪ್ಪಗೊಂಡನಹಳ್ಳಿ ಜಲಾಶಯ ಅಂತ ಕೇಳಿದಿರಿ ತಾವು. ಸೊ ಅಲ್ಲಿಂದ ಸಫಿಷಿಯಂಟ್ ವಾಟರ್ನ ಆ ಜನಸಂಖ್ಯೆಗೆ ಅನುಗುಣವಾಗಿ, ಆಯಾ ವರ್ಷದಲ್ಲಿ ಏನೇನು ಜನಸಂಖ್ಯೆ ಇರ್ತದೆ ಸಿಟಿನಲ್ಲಿ, ಆ ಜನಸಂಖ್ಯೆಗೆ ಅನುಗುಣವಾಗಿ ನಾವು ನೀರನ್ನ ಸರಬರಾಜು ಮಾಡುವಂತ ಒಂದು ವ್ಯವಸ್ಥೆ ನಾವು ಇಟ್ಕೊಂಡಿದ್ದೀವಿ. ಸೆನ್ಸಸ್ ಮೇಲೆ ಹೋಗ್ತಾ ಹೋಗುತ್ತೆ, ಸೆನ್ಸಸ್ ರಿಪೋರ್ಟ್. ಆಮೇಲೆ ನಿಮ್ಮಲ್ಲಿ ಬಯೋಗ್ಯಾಸ್ ಅಂತ ಕೂಡ ಇದೆಯಲ್ಲ, ಏನದು? ವಾಟರ್ ರಿಲೇಟೆಡ್, ನಮಗೆ ಬ್ಯಾಂಗ್ಳೂರ್ BWSSB ಅಂತ ಹೇಳಿರೋ ವಾಟರ್ ಸಪ್ಲೈ ಅಂಡ್ ಸೀವೇಜ್ ಅಂತ. ಬಯೋಗ್ಯಾಸ್ ಅಂದ್ರೆ ಹೇಗೆ? ಹಾ ಮೇಡಮ್, ಈಗ ಏನ್ ಮಾಡಿದೀವಿ, ಅದು ಬಯೋಗ್ಯಾಸ್ ಅಂತ ಅಂದ್ರೆ, ಈಗ ನಾವು ಏನು ನೀರನ್ನ ನಾವು ಕನ್ಸ್ಯೂಮ್ ಮಾಡ್ತೀವಿ, ಒಬ್ಬ ಮನುಷ್ಯ ಎಷ್ಟು ನೀರನ್ನ ಕನ್ಸ್ಯೂಮ್ ಮಾಡ್ತಾನೆ ಅದರಲ್ಲಿ 85% ಆಫ್ ದಿ ವಾಟರ್ ಈಸ್ ಗೋಯಿಂಗ್ ಟು ಬಿ ಅ ವೇಸ್ಟ್. ಸೊ ಆ ವೇಸ್ಟ್ ವಾಟರ್ನ ನಾವು ಟ್ರೀಟ್ ಮಾಡ್ತೀವಿ. STP. ಹೌದು, ನಾವೇನ್ ಮಾಡ್ತೀವಿ, ಈಗ ಸಪೋಸ್ ನಮ್ಮ ನೆಟ್ವರ್ಕ್ ನಿಮ್ಮ ಮನೆಗೆ ಯಾವ ರೀತಿ ನಾವು ಪೈಪ್ಡ್ ವಾಟರ್ ಸಪ್ಲೈ ಕೊಡ್ತೀವೋ ಅದೇ ರೀತಿ ಪೈಪ್ಡ್ ವಾಟರ್ ಸಪ್ಲೈ, ವಾಟರ್ ಸ್ಯಾನಿಟೇಷನ್ ನಾವು ನಮ್ಮ STP ಕೊಂಡೊಯ್ತೀವಿ. ಸಪೋಸ್ ನಿಮ್ಮ ಮನೆಗೆ ನಮ್ಮ ಪೈಪ್ ನಲ್ಲಿ ಯಾವ ರೀತಿ ಪೈಪ್ ಕೊಳವೆಗಳ ಮುಖಾಂತರ ನೀರು ಕೊಟ್ಟು ನಿಮ್ಮ ಮನೆಯಲ್ಲಿ ನಲ್ಲಿ ಯಾವ ರೀತಿ ಬರ್ತದೋ ಅದೇ ರೀತಿ ನಿಮ್ಮ ಟಾಯ್ಲೆಟ್ ಮುಖಾಂತರ ನೀವೇನು ವೇಸ್ಟ್ ಮಾಡ್ತೀರಾ ನೀರು, ವೇಸ್ಟೇಜ್ ವಾಟರ್ ಏನಿದೆ ಅದನ್ನ ಟಾಯ್ಲೆಟ್ ಇಂದ ಕನೆಕ್ಟ್ ಮಾಡಿ ನಮ್ಮ ಪೈಪ್ ಲೈನ್ ಕನೆಕ್ಷನ್ ತಗೊಂಡು ಈಚ್ ಅಂಡ್ ಇಂಡಿವಿಜುವಲ್ ಹೌಸ್ ಇಂದ ಆ ಕೊಳವೆ ಮುಖಾಂತರ ನಾವು ಇದನ್ನ ತಗೊಂಡು ಹೋಗ್ತೀವಿ. ಏನು STP ಅಂತ ಇದೆ ನಮ್ದು, ತ್ಯಾಜ್ಯ ಸಂಸ್ಕರಣಾ ಘಟಕ ಅಂತ ಕರಿತೀವಿ. ಆ STPಗಳು ನಮ್ಮ ಬ್ಯಾಂಗ್ಳೂರ್ ಸಿಟಿನಲ್ಲಿ 31 STPಗಳಿದೆ ಇವಾಗ. ಮತ್ತೆ ಅದು ಇವಾಗ BBMP GBA ಜೊತೆಗೆ ಸೇರ್ಕೊಂಡಿದ್ದು ಅಥವಾ GBA ಜೊತೆಗೆ ಸೇರ್ಕೊಂಡಿದೆ. ಆ 31 STPಗಳಲ್ಲಿ ನಾವು 1400 MLD ಅಷ್ಟು ಟ್ರೀಟ್ಮೆಂಟ್ ಕೆಪಾಸಿಟಿ ಇಟ್ಕೊಂಡಿದ್ದೀವಿ. 1400 ಅಂದ್ರೆ 1400 ದಶಲಕ್ಷ ಲೀಟರ್ನಷ್ಟು ಟ್ರೀಟ್ಮೆಂಟ್ ಕೆಪಾಸಿಟಿ ಇದೆ ನಮ್ಮದು. ಸೂರತ್ ನಿಮ್ಗೆ ಇವಾಗ ಮಾಡೆಲ್ ಆಗಿದೆ ಅಂತಲ್ವಾ ನಮ್ಮ ಇದಕ್ಕೆ? ಅಲ್ಲಿ 120 ಇದೆ, ಬೆಂಗಳೂರು 500 ವರೆಗೂ ಅಂತಿದೆ. ಏನದು ಆಕ್ಚುಲಿ? ಇಲ್ಲ ಮೇಡಮ್, ಆಕ್ಚುಲಿ ನಮ್ಮಲ್ಲಿ ಜಾಸ್ತಿ ಇದೆ.
ನಾವು ಆಲ್ಮೋಸ್ಟ್ BWSSBನಲ್ಲಿ ನಾವು ಇಡೀ ಏಷ್ಯಾದಲ್ಲೇ ಕೂಡ ನಾವು ಸಿವರೇಜ್ ಟ್ರೀಟ್ಮೆಂಟ್ ಕೆಪಾಸಿಟಿ ಮತ್ತು ವಾಟರ್ ಟ್ರೀಟ್ಮೆಂಟ್ನಲ್ಲಿ ಮೊದಲಿದ್ದೀವಿ BWSSBನವರು. ಸೊ ಅಲ್ಲಿ ಏನಾಗಿದೆ ನಾವು ಕೂಡ ನೀವೇನು ಗ್ಯಾಸ್ ಜನ್ರೇಷನ್ ಅಂತ ಹೇಳಿದ್ರಿ, ಸೊ ನಾವು ಪವರ್ ಜನ್ರೇಷನ್ ಕೂಡ ಮಾಡ್ತಾ ಇದ್ದೀವಿ ಅದರಲ್ಲಿ. ನಮ್ಮದು ಸೆಲ್ಫ್ ಸಸ್ಟೈನಬಿಲಿಟಿಗೋಸ್ಕರ ನಮ್ಮ STPಗಳಲ್ಲಿ ಒಂದು ವಿದ್ಯುತ್ ಶಕ್ತಿ ಕೂಡ ಉತ್ಪಾದನೆ ಮಾಡ್ತಾ ಇದ್ದೀವಿ. ನಿಮ್ಮ ಮನೆಯಿಂದ ತಗೊಂಡೋಗೋ ಸಿವೇಜಿಂದ ಅದನ್ನು ಗ್ಯಾಸಾಗಿ ಕನ್ವರ್ಟ್ ಮಾಡಿಕೊಂಡು ಅದನ್ನು ಟ್ರೀಟ್ ಮಾಡಿ ಅದನ್ನು ಒಂದು ಸ್ಲಡ್ಜ್ ಏನು ಬರ್ತದೆ, ಆ ಸ್ಲಡ್ಜಿಂದ ನಾವು ಮಿಥೇನ್ ಗ್ಯಾಸ್ ಏನು ಬರ್ತದೆ, ಮಿಥೇನ್ ಗ್ಯಾಸಿಂದ ನಾವು ಪವರ್ ಕೂಡ ಗ್ಯಾಸ್ ಎಂಜಿನ್ ಮುಖಾಂತರ ಪವರ್ ಕೂಡ ನಾವು ಜನರೇಟ್ ಮಾಡ್ತಾ ಇದ್ದೀವಿ. ನಾವು ಅದನ್ನು ಪವರ್ ಅಂದ್ರೆ ಅದು ಮಿನಿಮಮ್ ಕ್ವಾಂಟಿಟಿ ನಮ್ಮ ಇದಕ್ಕೆ ಏನು ಒಂದು ಪ್ಲಾಂಟ್ ರನ್ ಮಾಡ್ಲಿಕ್ಕೆ ಏನ್ ಬೇಕೋ ಅಷ್ಟು ಕೂಡ ಅದರಲ್ಲಿ ಪವರ್ ಜನರೇಷನ್ನ ಇತ್ತೀಚೆಗೆ ಅದು ಟೆಕ್ನಾಲಜಿ ಏನು ಅಡ್ವಾನ್ಸ್ ಆಯ್ತಾ ನಾವು ಈಗ ಆಲ್ಮೋಸ್ಟ್ ಒಂದು 2016 ಪವರ್ ಜನರೇಷನ್ ಮಾಡ್ತಾ ಇದ್ದೀವಿ. ನಾವು ಫಸ್ಟ್ ಆಫ್ ಇಸ್ ಕೈಂಡ್ ನಾವು ಇದ್ರಲ್ಲಿ ಮಾಡಿದ್ವಿ, ಅದು ಬೆಳ್ಳಂದೂರು ಮತ್ತೆ ಇದು KNC ವ್ಯಾಲಿ ಅಂತಿದೆ. ಹೌದು, ಬೆಳ್ಳಂದೂರು ಅಂತ ಹೌದು, KNC ವ್ಯಾಲಿ ಅಂತಿದೆ. ಅಲ್ಲಿಂದ ನಾವು ಶುರು ಮಾಡಿದ್ದದು. ಸೊ ಅಲ್ಲಿ 1 ಮೆಗಾವ್ಯಾಟ್ ಪವರ್ ಜನರೇಷನ್ ಮಾಡ್ಲಿಕ್ಕೆ ಮಾಡಿದ್ವಿ. ಈಗ ನಾವು ಹೆಬ್ಬಾಳ್ನಲ್ಲಿ ಒಂದು ಪ್ಲಾಂಟ್ ಇದೆ ನಮ್ದು, 100 MLD ಕೆಪಾಸಿಟಿ, 100 MLD ಕೆಪಾಸಿಟಿ ಇದೆ. ಹೆಬ್ಬಾಳ್ ರಿಂಗ್ ರೋಡ್ ಹತ್ರ ಒಂದಿದೆ. ಸೊ ಅಲ್ಲಿ ಕೂಡ ನಾವು ಪವರ್ ಜನರೇಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಈಗ ವೃಷಭಾವತಿ ವ್ಯಾಲಿನಲ್ಲಿ ನಾಯಂಡನಹಳ್ಳಿ ಅಂತ ಇದೆ, ಅಲ್ಲಿ ಕೂಡ ನಮ್ಮದು 150 MLD ಅಷ್ಟು ಒಂದು ಪ್ಲಾಂಟ್ ಇದೆ, ದೊಡ್ಡ ಪ್ಲಾಂಟು. ಸೊ ಅಲ್ಲೂ ಕೂಡ ಒಂದು ಪವರ್ ಜನರೇಟಿಂಗ್ ಒಂದು ಯೂನಿಟ್ನ ನಾವು ಜನರೇಷನ್ ಮಾಡ್ತಾ ಇದ್ದೀವಿ. ಇನ್ನು ಕೆಂಗೇರಿನಲ್ಲಿ ಗ್ಯಾಸ್ ಜನರೇಟ್ ಆಗ್ತದೆ, ಅದನ್ನ ಫ್ಲೇರ್ ಮಾಡ್ತಾ ಇದ್ದೀವಿ. ಓಕೆ, ಇಷ್ಟೊಂದು ವಿಷಯಗಳು ನಮಗೆ ಗೊತ್ತೇ ಇರಲಿಲ್ಲ. ಬಿಕಾಸ್ ಏನಾಗುತ್ತೆ ಅಂತ ಹೇಳಿದ್ರೆ ಸಮ್ಮರ್ ಬಂದಾಗ ನಾವು ಎಲ್ಲರೂ BWSSB ನೀರಿಲ್ಲ ಅಂತ ಹೇಳ್ತೀವಿ. ಮತ್ತು ಈ ವರ್ಷದಿಂದ ನೀವು ಪಾಸ್ಟ್ ಒಂದು 5-6 ತಿಂಗಳಿಂದನೇ ನೀವು ಪ್ರಿಪೇರ್ ಮಾಡಿದ್ದೀರಾ. ನಿಮ್ಗೇನಾದರೂ ನೀರು ಬೇಕು ಅಂದರೆ ನಮಗೆ ಡೈರೆಕ್ಟಾಗಿ ನಾವು ನಂಬರ್ ಕೊಡೋದ್ರಲ್ಲಿ ಕಾಂಟ್ಯಾಕ್ಟ್ ಮಾಡಿ ಮತ್ತು ಬುಕ್ ಮಾಡಿ, ಯಾವುದೇ ಥರ ಪ್ರೈವೇಟ್ನವ್ರ ಹತ್ರ ತೊಗೋಬೇಡಿ ಅಂತ ನಮ್ಮನ್ನು ಎಜುಕೇಟ್ ಮಾಡ್ತಾ ಬಂದಿದ್ದೀರಾ. ಅದ್ರ ಜೊತೆಗೆ ಈ ಬಯೋಗ್ಯಾಸ್ ಆಗಲಿ ಮತ್ತು ಪವರ್ ಜನ್ರೇಷನ್ ಆಗಲಿ ನಮ್ಗೆ ಎಷ್ಟೊಂದು ಜನಕ್ಕೆ ವಿಷಯನೇ ಗೊತ್ತಿರಲಿಲ್ಲ ಇದು. ಬಟ್ ಇವಾಗ ಅಟ್ ದ ಮೊಮೆಂಟ್ ನೀವು ಮಾಡ್ತಾ ಇರೋದು ನಿಮಗೆ ಇನ್ ಹೌಸ್ ಪ್ರೊಡಕ್ಷನ್ಗೆ, ಕನ್ಸಂಪ್ಷನ್ಗೆ ಮಾತ್ರ ಯೂಸ್ ಮಾಡ್ಕೊತಾ ಇದ್ದೀರಾ. ಕರೆಕ್ಟ್ ಮೇಡಮ್. ಇವಾಗ ಅದು ಇನ್ ಹೌಸ್ ಕನ್ಸಂಪ್ಷನ್ ಅಂದರೆ ಆ ಪ್ಲಾಂಟ್ನ ರನ್ ಮಾಡಲಿಕ್ಕೆ ನಮ್ಗೆ ಏನು ಎಲೆಕ್ಟ್ರಿಸಿಟಿ ಬೇಕಾಗ್ತದೆ, ಅದ್ರಲ್ಲಿ ಪಾರ್ಟ್ ಆಫ್ ದಿ ಎಲೆಕ್ಟ್ರಿಸಿಟಿ ಮಾತ್ರ ಅದರಲ್ಲಿ ನಾವು ಸಸ್ಟೈನಬಿಲಿಟಿಗೆ ಉಪಯೋಗಿಸ್ಕೊಳ್ತಾ ಇದೀವಿ. ಇನ್ನು ಸದ್ಯಕ್ಕೆ ಇನ್ನು ಉಳಿದಿದ್ದನ್ನ ನಾವು ಬೆಸ್ಕಾಮ್ ಇಂದ ತಗೊಳ್ತಾ ಇದೀವಿ. ಅಂಡ್ ಮೋರ್ ಓವರ್ ಅಲ್ಲಿ ಏನ್ ಟ್ರೀಟ್ ಆಗ್ತದೆ ವಾಟರ್ ಮೇಡಮ್, ಅದು ಇಸಿಂದ ಏನು ನಮ್ದು ಏನ್ ಕ್ವಾಲಿಟಿ ಏನಿದೆ, ನಮ್ಮ CPCB ಅಂತ ಕರಿತೀವಿ, ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ಇದೆ. ಸೊ ಡೆಲ್ಲಿ ಅವ್ರದ್ದು NGT ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಏನು ನಾರ್ಮ್ಸ್ ಇದೆ, ಆ ನಾರ್ಮ್ಸ್ ಪ್ರಕಾರ ನಾವು ಎಲ್ಲ ಟ್ರೀಟ್ ಮಾಡ್ತಾ ಇದೀವಿ. ದ ಟ್ರೀಟಿಂಗ್ ಸ್ಟ್ಯಾಂಡರ್ಡ್ಸ್ will meet the standards of CPCB and KSPCB and NGT. ಇದು 3 ಸ್ಟ್ಯಾಂಡರ್ಡ್ಸ್ ಏನಿದೆ, ಅದು 3 ಸ್ಟ್ಯಾಂಡರ್ಡ್ಸ್ನ CPCB ಗೈಡ್ ಮಾಡ್ತದೆ. ಸೊ CPCB ಸ್ಟ್ಯಾಂಡರ್ಡ್ಸ್ ಮಾಡಿದ್ರೆ ಸಾಕು ನಾವು. ಸೊ ಆ್ಯಂಡ್ ಆಲ್ಸೋ ಆ ನೀರು ಏನಾಗಿದೆ ಅದು 0 ಬ್ಯಾಕ್ಟೀರಿಯಲ್ ವಾಟರ್ ಅಂತ ಹೇಳ್ತೀವಿ ಅದನ್ನು. ಸೊ ದಾಟ್ ವಾಟರ್ನ ನಾವು ಇವ್ರಿಗೆ ಯಾರು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ನವ್ರಿಗೆ ಮ್ಯಾಂಡೇಟ್ ಮಾಡಿದ್ದೀವಿ ಕೂಡ. ಯೂಸ್ ಮಾಡ್ತಾ ಇದ್ದಾರೆ. ಹೌದು ಮೇಡಮ್, ಖಂಡಿತ ಮಾಡ್ತಾ ಇದ್ದಾರೆ. ಸಪೋಸ್ ಅವ್ರು ಮಾಡಿಲ್ಲ ಅಂದ್ರೆ ಅದನ್ನ ಪಿನಲೈಸ್ ಮಾಡ್ತೀರಾ? ಇಲ್ಲ ಮೇಡಮ್, ಅದು ಏನ್ ಮಾಡಿದೀವಿ, ಅದನ್ನ ಒಂದು ಮಾಡಿದೀವಿ, ಪಾಲಿಸಿ ಮಾಡಿದೀವಿ. ಆಲ್ ದ ಬಿಲ್ಡಿಂಗ್ ಏನು ಹೊಸ ಕನ್ಸ್ಟ್ರಕ್ಷನ್ಸ್ ಏನು ಬರ್ತದೆ, ಅಪಾರ್ಟ್ಮೆಂಟ್ಸು, ದೆನ್ ಬಿಗ್ ಮನೆಗಳು ಅಥವಾ ಲೇಔಟ್ಸು, ದೊಡ್ಡ ಕನ್ಸ್ಟ್ರಕ್ಷನ್ಸ್ ಅವರೆಲ್ಲ ಆಸ್ಕಿಂಗ್ ಫಾರ್ ದಿ NOC, ನೋ ಒಬ್ಜೆಕ್ಷನ್ ಸರ್ಟಿಫಿಕೇಟ್ ಏನು BWSSB ತಗೊಳ್ತಾರೆ. ಆವಾಗ ವಿ ಆರ್ ಚಾರ್ಜಿಂಗ್ ದಿ ಟ್ರೀಟೆಡ್ ವಾಟರ್ ಚಾರ್ಜ್ ಅಂತ ನಾವು ಅವ್ರದ್ದು ಕಲೆಕ್ಟ್ ಮಾಡ್ತೀವಿ. ಇದು ಒಂಥರ ಮ್ಯಾಂಡೇಟರಿ ಕೂಡ. ಇಟ್ಸ್ ಅನ್ ಆಲ್ಟರ್ನೇಟ್ ಸೋರ್ಸ್ ಆಫ್ ವಾಟರ್. ಈಗ ಏನಾಗ್ತದೆ, ನಮಗೆ ಬ್ಯಾಂಗ್ಳೂರ್ ಸಿಟಿಗೆ ನಾವು ಯಾವಾಗಲೂ ನಾವು ಕಾವೇರಿ ಮೇಲೆ ಡಿಪೆಂಡ್ ಆಗಿದ್ದೀವಿ. ಒಬ್ಬ ಮನುಷ್ಯನಿಗೆ ಒಂದು 150 LPCD ಕೊಡಬೇಕು. 150 LPCDನೂ ಕುಡಿಯೋ ನೀರನ್ನೇ ತಗೊಂಡ್ರೆ ಇನ್ನು ಉಳಿದಿದ್ದನ್ನು ಅವನು ತೊಳೆಯೋದಕ್ಕೆ ಏನು ಹೇಳ್ತೀರಿ, ಅದು ಈ ಕುಡಿಯೋದಕ್ಕೆ ಬಿಟ್ಟು ಉಳಿದಂಥದ್ದು ಏನು ಪಾತ್ರೆ ತೊಳೆಯೋದಾಗಿರ್ಬೋದು, ಅಥವಾ ಏನು ಹುಲ್ಲು ಏನು ಪಾರ್ಕಿಂಗ್ ಆಗಿರ್ಬೋದು, ಮತ್ತೆ ಈ ಕಾರ್ ತೊಳೆಯೋದಕ್ಕಾಗಿರ್ಬೋದು, ಮನೆ ಮುಂದೆ ನೀರು ಹಾಕ್ತಾರೆ ನೋಡಿ ಹೆಣ್ಮಕ್ಳು ದಿನಾಲು. ಅದನ್ನ ಕಾವೇರಿ ನೀರನ್ನ ಬಳಸಿ ವೇಸ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಈ ತರ ಟ್ರೀಟೆಡ್ ವಾಟರ್ನ ಯೂಸ್ ಮಾಡಿದ್ರು ಕೂಡ ಏನು ಆಗೋದಿಲ್ಲ. ಅದನ್ನ ಏನು ನೆಲ ತೊಳಿಲಿಕ್ಕೆ ಅಥವಾ ಅವರು ಕಾರ್ ವಾಶ್ ಮಾಡ್ಲಿಕ್ಕೆ ಅದನ್ನ ಸಪರೇಟ್ ಆಗಿ ಎಲ್ಲ ಕಡೆಗೂ ಪೈಪ್ ಲೈನ್ ಬಂದಿದೆ. ಹೌದು ಮೇಡಮ್, ಅದನ್ನ ಮಸ್ಟ್ ಈಗ ನಮ್ಮಲ್ಲಿ ಏನ್ ಮಾಡಿದೀವಿ, ಆ ಟ್ರೀಟೆಡ್ ವಾಟರ್ನ ಯೂಸ್ ಮಾಡುವಂತದ್ದು ಅಪಾರ್ಟ್ಮೆಂಟ್ಗಳಿಗೆ ಮಸ್ಟ್ ಆಗ್ತಾ ಇದೆ.
ಏಕೆಂದರೆ ಅಪಾರ್ಟ್ಮೆಂಟ್ನಲ್ಲಿ STP ಇರ್ತದೆ. ಏನು STP ಇನ್ ಹೌಸ್ STP ಇರೋದ್ರಿಂದ ಆ STPನಲ್ಲಿ ಏನು ಟ್ರೀಟ್ ಆಗ್ತದೆ ಅವ್ರದ್ದು ಆ ವಾಟರ್ನ ಅವರು 100% ಅವರೇ ಯೂಸ್ ಮಾಡ್ಕೊಳ್ಬೇಕು. ಗಿಡ ಮಾಡ್ಲಿಕ್ಕೆ ಗಿಡ ಬೆಳೆಸಲಿಕ್ಕೆ ಅಥವಾ ಫಾರ್ಮಿಂಗ್, ತೋಟಗಾರಿಕೆ ಅಂತ ಏನು ಹೇಳ್ತೀರಿ, ಏನು ಹಾರ್ಟಿಕಲ್ಚರ್ ಇದು ಮತ್ತೆ ತೋಟಗಾರಿಕೆ ಆ್ಯಂಡ್ ಅವ್ರ ಕಾರ್ ವಾಶ್ ಅದು ಎಲ್ಲ ಇರ್ತದೆ. ಅದಕ್ಕೆ ಅವರು ಯೂಸ್ ಮಾಡ್ಕೊಳ್ಬೇಕು ಅಂತ ಮ್ಯಾಂಡೇಟ್ ಮಾಡಿದ್ದೀವಿ ಕೂಡ ಅವ್ರಿಗೆ. ಓಕೆ, ಇವಾಗ BWSSB ಇವಾಗ 500 mld ಹೋಗಬೇಕು ಅಂತ ಟಾರ್ಗೆಟ್ ಮಾಡಿದ್ದೀರಂತಲ್ಲ, ಏನದು ಆ್ಯಕ್ಚುಲಿ? ವಾಟರ್ ಮೇಡಮ್? ಎಸ್, ಹಾಂ ಮೇಡಮ್, ಅದೇ ಈಗ 6ನೇ ಸ್ಟೇಜ್ನಲ್ಲಿ 500 mld ಇದು ಒಂದು DPR ಯೋಜನೆ ತಯಾರು ಮಾಡಿದ್ದೀವಿ. ನಮ್ಮ ಮಂಡಳಿ ವತಿಯಿಂದ ತಯಾರು ಮಾಡ್ಕೊಂಡಿದ್ದಾರೆ. ದಟ್ ಇಸ್ ಇನ್ ಫ್ಯೂಚರ್ ಡಿಮ್ಯಾಂಡ್ ಏನು ಬ್ಯಾಂಗ್ಳೂರ್ ಸಿಟಿದು ಡಿಮ್ಯಾಂಡ್ ಏನಿದೆ, ಬೇಡಿಕೆ ಏನಿದೆ, ಆ ಬೇಡಿಕೆಗೆ ಅನುಗುಣವಾಗಿ ಪ್ರಾಜೆಕ್ಟ್ಗಳನ್ನ ಕೈಗೆತ್ಕೊಳ್ಬೇಕಾಗ್ತದೆ. ಈಗ ಒಂದು ಯೋಜನೆ ಆಗಬೇಕಾದ್ರೆ ಮಿನಿಮಮ್ 4 to 5 years ಬೇಕಾಗ್ತದೆ. ಆ 5 ವರ್ಷದ ಗ್ಯಾಪ್ ನೋಡಿಕೊಂಡು ಎಷ್ಟು ಜನಸಂಖ್ಯೆ ಇದೆ ನೋಡಿ, ಜನಸಂಖ್ಯೆಗೆ ಅನುಗುಣವಾಗಿ ನಾವು ನಾವು ಬೇಡಿಕೆನ ನಾವು ಲೆಕ್ಕ ಹಾಕಿ ಆ ಬೇಡಿಕೆಗೆ ಅನುಗುಣವಾಗಿ ನಾವು ಪ್ರಾಜೆಕ್ಟ್ ತಯಾರು ಮಾಡ್ಕೊಳ್ಬೇಕಾಗ್ತದೆ. ಸೊ ಆ ಹಂತದಲ್ಲಿ ನಾವೊಂದು ಕಾವೇರಿ 6ನೇ ಹಂತದಲ್ಲಿ 500 mld ಆಫ್ ವಾಟರ್ ತರಲಿಕ್ಕೆ ಬ್ಯಾಂಗ್ಳೂರ್ ಸಿಟಿಗೆ ಒಂದು ಯೋಜನೆ ಸಿದ್ಧ ಮಾಡ್ತಾ ಇದ್ದಾರೆ ಮೇಡಮ್. ಓಕೆ, ನೀವು ಈ ಥರ ಯೋಜನೆ ಮಾಡಬೇಕು ಅಂತಂದಾಗ ಎಷ್ಟರ ಮಟ್ಟಿಗೆ ಟೆಕ್ನಿಕಲ್ ಟೀಮ್ ಮತ್ತು ಅಡ್ಮಿನಿಸ್ಟ್ರೇಷನ್ ಟೀಮು ಒಟ್ಟಿಗೆ ಸೇರಿ ಕೆಲಸ ಮಾಡ್ತೀರಾ? ಇವೆರಡು ಕೂಡ ಕೋಆರ್ಡಿನೇಷನ್ ಬೇಕೇ ಬೇಕಾಗುತ್ತೆ. ಹೌದು ಮೇಡಮ್. ಈಗ ನಮ್ಮಲ್ಲಿ ಏನು ಟೆಕ್ನಿಕಲ್ ಟೀಮ್ ತುಂಬ ಚೆನ್ನಾಗಿದೆ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಕೂಡ ಚೆನ್ನಾಗಿದೆ ಸದ್ಯಕ್ಕೆ. ಇವಾಗ ಪ್ರಸ್ತುತ ಏನು ವಾಸ್ತವ ಏನಿದೆ, ಅಡ್ಮಿನಿಸ್ಟ್ರೇಷನ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಅದು ನಮ್ಮ ಮಾನ್ಯ ಅಧ್ಯಕ್ಷರು ಇದ್ರ ಬಗ್ಗೆ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಸಾಹೇಬರು ಸಕಾಲಕ್ಕೆ ಕಾಲಕ್ಕೆ ಅದನ್ನ ಮೀಟಿಂಗ್ ಮಾಡಿಕೊಂಡು ಅದನ್ನೊಂದು ಕಮಿಟಿ ಇದೆ, ಟೆಕ್ನಿಕಲ್ ಕಮಿಟಿನಲ್ಲಿ ಎಲ್ಲರೂ ಇರ್ತಾರೆ. ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನವರು ಕೂಡ ಮೆಂಬರ್ ಇದ್ದಾರೆ, ನಮ್ಮವರು ಚೀಫ್ ಇಂಜಿನಿಯರ್ಸ್ ಕೂಡ ಮೆಂಬರ್ ಇದ್ದಾರೆ, ನಮ್ಮ ಅಡ್ಮಿನಿಸ್ಟ್ರೇಷನ್ ಕೂಡ ಇದ್ದಾರೆ, ಮತ್ತು ಫಿನಾನ್ಸ್ ಕೂಡ ಇದ್ದಾರೆ. ಸೊ ಎಲ್ಲರೂ ಸೇರಿ ಅದನ್ನು ಒಂದು ಯೋಜನೆ ಇದು ಬೇಕು ಅಂಥೇಳಿ ಮಾನ್ಯ ಘನ ಸರ್ಕಾರಕ್ಕೆ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಘನ ಸರ್ಕಾರ ಸಕಾಲದಲ್ಲಿ ಸ್ಪಂದನೆ ಮಾಡ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಒಳ್ಳೆ ಕೆಲಸಗಳಾಗ್ತಾ ಇದೆ. ಅದೊಂದು ಪ್ರಾಜೆಕ್ಟ್ ಕೂಡ ಮೊನ್ನೆ ಇದು ನಮ್ಮ ಸರ್ಕಾರದಿಂದ ಅನುಮೋದನೆ ಆಗಿದೆ. ಆ ಥರ ತಗೊಂಡ್ರೆ ಜಸ್ಟ್ ಒಂದು 3-4 days ಎಗೋ ನಿಮಗೆ ಒಂದು ಇಂಟರ್ನ್ಯಾಷನಲ್ ರೆಕಗ್ನಿಷನ್ ಸಿಕ್ತಲ್ವಾ? ಹಾಂ, ರೆಕಗ್ನಿಷನ್ ಸಿಕ್ತು. ಮತ್ತು ಈಗ ಮೊನ್ನೆ AI ಸಮಿಟ್ ಆದಾಗ ಕೂಡ ಫೆಬ್ರವರಿನಲ್ಲಿ ಕರ್ನಾಟಕ ಬೆಂಗಳೂರು ನಮ್ಮದು BWSSBನೇ ಓನ್ಲಿ ಡಿಪಾರ್ಟ್ಮೆಂಟಿಂದ ಕರ್ನಾಟಕ ಇಸ್ ದ ಓನ್ಲಿ ಡಿಪಾರ್ಟ್ಮೆಂಟ್ ಅಂತ ಹೈಲೈಟ್ ಆಯಿತು, ವಿಚ್ ಈಸ್ ಯೂಸಿಂಗ್ AI. ಅದು ಏನಾಗಿದೆ, ನಾವು ಈಗ ಈ ಬೋರ್ವೆಲ್ ವಾಟರ್ಗಳ ಕಾವೇರಿ ಮೇಲೆ ಡಿಪೆಂಡ್ ಆಗದೇ ಇದ್ದಂಥ ಪ್ರದೇಶ ಏನಿದೆ ಬ್ಯಾಂಗ್ಳೂರ್ನಲ್ಲಿ, ಈ ಬೋರ್ವೆಲ್ಗಳನ್ನು ಏನು ಮಾಡ್ತಿದ್ದಾರೆ ನೋಡಿ, ಎಕ್ಸ್ಪ್ಲಾಯಿಟೇಷನ್ ಅಂತ ಏನು ಕರಿತೀವಿ ನಾವು. ಬೋರ್ವೆಲ್ಗಳನ್ನ ಏನು ದಿನದ 24 ಗಂಟೆ ಟೈಮ್ ಆನ್ ಮಾಡಿಕೊಂಡು ಆ ನೀರು ಎಷ್ಟಿದೆ ಅಷ್ಟನ್ನು ತೆಗಿತಾ ಇದ್ದಾರೆ ಜನಗಳು ಅಥವಾ ಪಬ್ಲಿಕ್ಸು. ಸೊ ಅದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಏನು ಮಾಡಿದ್ದೀವಿ ನಾವು, ಈಗ ಬೋರ್ವೆಲ್ಗಳಿಗೆ ಸ್ಮಾರ್ಟ್ ಮೀಟರ್ಸು ಮತ್ತು ಈ ಒಂದು ಏನು AI ಟ್ಯಾಗನ್ನು ಅಳವಡಿಸ್ಕೊಂಡು ಅದನ್ನು ಎಷ್ಟು ಬೇಕೋ ಅಷ್ಟು ಮಾತ್ರ ಆನ್ ಮಾಡೋ ರೀತಿ ಮಾಡಲಿಕ್ಕೆ ಅಂತ ನಮ್ಮಲ್ಲಿ ಒಂದು ಯೋಜನೆ ಮಾಡಿ ಅದು ಒಂದು ಕಾರ್ಯಗತ ಮಾಡ್ತಾ ಇದ್ದಾರೆ ನಮ್ಮ ಇನ್ನೊಂದು. ಓಕೆ, ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಈಗ ಪಾಸ್ಟ್ 1 year ಇಂದ ತುಂಬ ನಾವು ಅದನ್ನು ಬಳಸ್ತಾ ಇದ್ದೀವಿ. ನೀವು ಹೇಳೋ ರೀತಿ ನೋಡ್ತು ಅಂತ ಹೇಳಿದ್ರೆ ನಮಗೆ ಟ್ಯಾಪ್ ಓಪನ್ ಮಾಡ್ತೀವಿ, ನೀರು ತಗೋತೀವಿ, ಎಲ್ಲ ಇದೆ. ಅದ್ರ ಹಿಂದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಕೂಡ ಕೆಲಸ ಮಾಡ್ತಾ ಇದೆ, ಮತ್ತು ಬಯೋಲಾಜಿಕಲ್ ಇಂಟೆಲಿಜೆನ್ಸ್ ಕೂಡ ಕೆಲಸ ಮಾಡ್ತಾ ಇದೆ. ಎಷ್ಟು ವರ್ಷದಿಂದ ಎಷ್ಟು ತಿಂಗಳಿಂದ ನೀವು AI ಯೂಸ್ ಮಾಡ್ತಾ ಇದ್ದೀರಾ? ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ, ಈ ಸಮಿಟ್ ಆಗೋವರೆಗೂ ಗೊತ್ತಿರಲಿಲ್ಲ. ಹಾಂ ಮೇಡಮ್, ಈಗ ಏನಾಗಿದೆ, AI ಈಗ ಸದ್ಯಕ್ಕೆ ಬಂದಿರತಕ್ಕಂಥ ಒಂದು ಟೂಲ್. ಹೌದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನು ಹೇಳ್ತೀವಿ, ಅದು ಇವಾಗ ಸದ್ಯಕ್ಕೆ ಬಂದಿರತಕ್ಕಂಥ ಒಂದು ಟೂಲ್ ಇದೆ. ಸೊ ಇದ್ರ ಹಿಂದೆ ನಾವೊಂದು ನೆಟ್ವರ್ಕ್ನ ನಾವು ಇದು ಮಾಡ್ಕೊಂಡಿದ್ದೀವಿ, ಏನು ಆಟೋಮೆಟಿಕ್ ಸ್ಕಾಡಾ ನೆಟ್ವರ್ಕ್ ಅಂತ ಒಂದು ಮಾಡ್ಕೊಂಡಿದ್ದೀವಿ. ಸ್ಕಾಡಾ ಅಂತಂದ್ರೆ ಏನಿದೆ ಅಂತಂದ್ರೆ, ಅದು ನಮ್ಮ ಕಾವೇರಿ ನೀವು ಸೋರ್ಸ್ ಇಂದ ಏನು ನೀರು ಪಂಪ್ ಮಾಡ್ತೀರಾ, ವಾಟ್ ಇಸ್ ದ ಕ್ವಾಂಟಮ್ ಆಫ್ ವಾಟರ್, ನೀವು ಯಾವ ಪಂಪು ಎಷ್ಟು ಓಡ್ತಾ ಇದೆ. ನಮ್ಮಲ್ಲಿ ಅಲ್ಲಿ ಏನಾಗಿದೆ, ಪಂಪ್ಗಳು 24 ಗಂಟೆ, 1 ವಾರ, 365 days ಓಡ್ತಾ ಇರ್ತದೆ ಮೇಡಮ್. ಯಾರಿಗೂ ಏನು ತೊಂದರೆ ಆಗೋದಿಲ್ಲ ನಮಗೆ. ಸೊ ಅವು ಏನು ಶ್ರಮ ಜೀವಿಗಳು ಅಂತ ಹೇಳ್ಬೋದು. ಸೊ 24 ಗಂಟೆ ಆಲ್ 365 days ಓಡ್ತಾ ಇರ್ತದೆ. ಆ್ಯಂಡ್ ವಾಲ್ವ್ ಎಷ್ಟೆಷ್ಟು ಓಪನ್ ಇರ್ತದೆ, ಎಷ್ಟೆಷ್ಟು ಕ್ಲೋಸ್ ಇರ್ತದೆ, ಎಷ್ಟು ನೀರು ಬರ್ತಾ ಇದೆ ಸಿಟಿಗೆ,
ಯಾವ ಪಂಪಿಂದ ಎಷ್ಟು ಬರ್ತಾ ಇದೆ ಅಂತ. ಇನ್ನು ಏಕಕಾಲದಲ್ಲಿ ನಮ್ದ ಟೀಕೆಹಳ್ಳಿ, ತಾತಗುಣಿ ಆ್ಯಂಡ್ ಹಾರೋಳ್ಳಿನಲ್ಲಿ ಏಕಕಾಲದಲ್ಲಿ ಪಂಪ್ಗಳು 24 ಗಂಟೆ ರನ್ ಆಗ್ತಾ ಇರೋದ್ರಿಂದ ಸೊ ನಮ್ಮ ಸಿಟಿಗೆ ಎಷ್ಟು ನೀರು ಬರ್ತದೆ, ಯಾವ್ಯಾವ ಏರಿಯಾಗೆ ಎಷ್ಟು ಹೋಗ್ತದೆ ಅಂತೇಳಿ ನಮ್ಮ ನೆಟ್ವರ್ಕ್, ಈವನ್ ನಮ್ಮ ಮೊಬೈಲಲ್ಲಿ ಕೂತ್ಕೊಂಡು ನಮ್ಗಳಿಗೆಲ್ಲ ಆಕ್ಸೆಸ್ ಇದೆ ಇಂಜಿನಿಯರ್ಸ್ಗೆ. ಸೊ ಅದು ಎಷ್ಟು ನೀರು ಬಂದರೆ ಎಲ್ಲರ ಮನೆಗೆ ನೀರು ಹೋಗ್ತದೆ ಅನ್ನೋದು ನಮ್ಮ ಇಂಜಿನಿಯರ್ಸ್ಗೆ ಪ್ರೆಷರ್ ಮಾನಿಟರ್ ಮಾಡ್ತಾರೆ ಅದನ್ನು. ಓಕೆ, ಪ್ರೆಷರ್ ಅನ್ನೋ ವರ್ಡ್ ಯೂಸ್ ಮಾಡ್ತಾ ಇದ್ದೀರಾ. ಓಕೆ, ಈ ವರ್ಷದನ್ನೇ ತೊಗೊಳ್ಳೋಣ, ಈ ಬೇಸಿಗೆನೇ ತೊಗೊಳ್ಳೋಣ, ನೀರೇ ಇಲ್ಲ, ಮಳೆನೇ ಇಲ್ಲ, ಪ್ರೆಷರ್ ಅನ್ಬೇಕಾದ್ರೆ ನೀವು ಹೆಂಗೆ ಅದನ್ನು ಪಂಪ್ ಮಾಡ್ತೀರಾ ಇಂಥ ಪರಿಸ್ಥಿತಿಲಿ? ಮೇಡಮ್ ಅದೇ ಇವಾಗ ಏನು ಹೇಳ್ತಿದ್ದೀವಿ, ಈಗ ನಮ್ದೇನು ನೀರು ನಾವು ನಮ್ಗೆ ಎಷ್ಟು ಬರಬೇಕೋ ಅಷ್ಟಂತೂ ಇಟ್ಸ್ ಫಿಕ್ಸ್ಡ್. ಈಗ ನಾವೇನು ಬೆಂಗಳೂರು ಸಿಟಿಗೆ ನೀರು ತರಬೇಕು, ಎಷ್ಟು ಪಂಪ್ ಮಾಡ್ತಾ ಇದ್ದೀವಿ ಅದು ಫಿಕ್ಸ್ ಆಗಿಬಿಟ್ಟಿದೆ. ಸೊ ಜನಗಳಿಗೆ ಈಗ ನಾವೇನು ಮಾಡ್ತಾ ಇದ್ದೀವಿ, ಆ ನೀರಿನಲ್ಲಿ ಈ ಒಂದು ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಅಂದರೆ ಎಲ್ಲರಿಗೂ ಈಕ್ವಲ್ ಆಗಿ ನೀರು ಕೊಡೋದು ಅಂತ. ಅಂದ್ರೆ ಅದನ್ನೇನು ನಾವು ಕರೆಕ್ಟಾಗಿ ಕೇಕ್ ನೀವೇನೋ ಏನಂತ ತುಂಬಾ ಸೋಷಿಯಲಿಸ್ಟಿಕ್ ಆಗಿ ನಮ್ಗೆ ನೀರು ಕೊಡ್ತೀನಿ ಅಂತ ಹೇಳ್ತೀರಾ. ನಮ್ಮದು ನಾವು ಕನ್ಸ್ಯೂಮರ್ಸ್, ನಮ್ಮ ದೃಷ್ಟಿಯಿಂದ ನಾನು ಕೇಳೋದಾಯ್ತು ಅಂದರೆ ಮಳೆನೇ ಬರ್ತಾ ಇಲ್ಲ. ಕಾವೇರಿ ನಮಗೆ ಗೊತ್ತಿರೋ ಹಾಗೆ ಯಾವ್ಯಾವುದು ವಾಟರ್ ಸೋರ್ಸಸ್ ಇದೆಯೋ ಒಂಥರ ಎಲ್ಲ ಡ್ರೈ ಆಗ್ತಾ ಇದೆ, ಹಿಂಗೆ ಹೋಗ್ತಾ ಇದೆ. ಹಾಗಿದ್ರೂ ಕೂಡ ನಮ್ಗಳಿಗೆ ಹೆಂಗ್ ನೀರು ಕೊಡಕ್ ಸಾಧ್ಯ? ಮೇಡಮ್ ಈಗ ಸದ್ಯಕ್ಕೇನು ಭಯ ಇಲ್ಲ ಮೇಡಮ್, ಕಾವೇರಿನಲ್ಲಿ ನೀವು ಅದಕ್ಕೆ ನಿಮಗೆ ಭಯ ಇಲ್ಲ? ಇಲ್ಲ, ಹೌದು. ಯಾಕಂದ್ರೆ ಹೌದು ಮೇಡಮ್, ನಮ್ ಕಾವೇರಿಗೆ ಸದ್ಯಕ್ಕೆ ಏನು ಬ್ಯಾಂಗ್ಳೂರ್ ಸಿಟಿಗೆ ಏನು ಭಯ ಇಲ್ಲ ನೀರಿಗೆ. ಸೊ ಕಾವೇರಿನಲ್ಲೂ ಕೂಡ ಅಲ್ಲ, ಆ ಮೆಥಡಾಲಜಿ ನಾನು ಕೇಳ್ತಾ ಇರೋದು. ಹೆಂಗೆ ನೀವು ವಾಟರ್ ಮ್ಯಾನೇಜ್ಮೆಂಟ್? ಅದೇ ಮೇಡಮ್, ಈಗ ನಾನೇನು ಹೇಳ್ತಿದ್ದೀನಿ, ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಅಂತ ಅಂದರೆ ನೀವು ಅದನ್ನು ನಾವು ಏನು ಪಂಪ್ ಏನು ಮಾಡ್ತೀವಿ ಕಾವೇರಿ ಪೈಪ್ಲೈನಿಂದ ತಗೊಂಡು ಅದು GLRಗೆ ಇಟ್ಕೊಂಡು ಆ GLRನಲ್ಲಿ ನಾವು ನೀರನ್ನ ಶೇಖರಣೆ ಮಾಡಿ ಆ ಒಂದು ಇದನ್ನ ಕ್ರಿಯೇಟ್ ಮಾಡಿಕೊಂಡು ಹೆಡ್ನ ಕ್ರಿಯೇಟ್ ಮಾಡಿಕೊಂಡ್ರೆ ಅಷ್ಟೇ ನಿಮಗೆ ಆ ಹೆಡ್ಡಿಂದ ಡಿಸ್ಟ್ರಿಬ್ಯೂಷನ್ ಹೋಗುವಂಥ ನೀರು ಈಗ ಐ ಮೀನ್ ಏನು ರಿಕ್ವೈರ್ಡ್ ಪ್ರೆಷರ್ನಲ್ಲಿ ಮನೆಗಳನ್ನ ತಲುಪಲಿಕ್ಕೆ ಸಾಧ್ಯ ಆಗ್ತದೆ. ಸರಿ, ನಂಗೆ ಇನ್ನೂ ಸರಿಗೆ ಅರ್ಥ ಆಗಲಿಲ್ಲ. ಈಗ ನಾವು ನಮ್ಮ ಮನೆ ವಾಟರ್ ಟ್ಯಾಂಕ್ದು ತಗೋತೀವಿ, ಓಕೆ, ಅಲ್ಲಿ ಸರಿಯಾಗಿ ನೀರು ಬಿದ್ದಿಲ್ಲ ಅಂತ ಹೇಳಿದ್ರೆ ನಮಗೆ ಟ್ಯಾಪ್ ಓಪನ್ ಮಾಡಿದಾಗ ಪ್ರೆಷರ್ ಕಡಿಮೆ ಆಗಿರುತ್ತೆ, ನೀರು ಸಣ್ಣ ಬರುತ್ತೆ. ಈಗ ನಾನು ನಿಮ್ಮನ್ನು ಕೇಳ್ತಾ ಇರೋದು, ಮಳೆ ಕಡಿಮೆ ಆಗಿದೆ, ವಾಟರ್ ಸೋರ್ಸಸ್ ಕಡಿಮೆ ಆಗ್ತಾ ಇದೆ, ನೀವು ಹೆಂಗ್ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಅಂತ. ನಮ್ಗೆಲ್ಲರಿಗೂ ಕರೆಕ್ಟಾಗಿ ಬರ್ತಾ ಇದೆ, ತಕ್ಕ ಮಟ್ಟಿಗೆ ಬರ್ತಾ ಇದೆ, ನಾಟ್ ಆಲ್. ಬಟ್ ಈಗ ಏನಾಗಿದೆ ಅಂದ್ರೆ ಮೇಡಮ್, ಸದ್ಯಕ್ಕೆ ನೀರೇನು ನಮಗೆ ಸೋರ್ಸಿನ ಕಡಿಮೆ ಆಗಿಲ್ವಲ್ಲ. ನೀರು ಸೋರ್ಸ್ ಕಡಿಮೆ ಆದ್ರಷ್ಟೇ ನಾವು ಅಥವಾ ನೀವು ಬೆಂಗಳೂರು ಜನ ಭಯ ಪಡ್ಬೋದು. ನೀರು ಸೋರ್ಸ್ ಏನು ನಮಗೆ ಕಡಿಮೆ ಆಗದೆ ಇದ್ಮೇಲೆ ನಾವು ನೀವು ಭಯ ಪಡೋದ್ರಲ್ಲಿ ಅರ್ಥ ಅಂತೂ ಇಲ್ಲ. ಯಾಕೆಂದ್ರೆ ನೀರಿದೆ. ಸೊ ನಿಮ್ದು ನೀಟಾಗಿ ಮ್ಯಾನೇಜ್ ಮಾಡ್ತಾ ಇದ್ದೀರಾ. ನೀರಿದೆ, ಬಟ್ ಓನ್ಲಿ ಥಿಂಗ್ ಈಸ್ ಈ ಒಂದು 2-3 ತಿಂಗಳಲ್ಲಿ ಏನಿದೆ, ನಮ್ಮ ಇಂಜಿನಿಯರ್ಸ್ಗಳು ಮತ್ತೆ ನಮ್ಮ ವಾಲ್ಮನ್ಗಳು ಒಂದು ಈಗೇನು ಪ್ರತಿಯೊಂದು ರಸ್ತೆಗೆ ಏನು ನಾವು ವಾಲ್ಗಳು ಇಟ್ಕೊಂಡಿರ್ತೀವಿ, ಆ ವಾಲ್ಗಳನ್ನ ನೀಟಾಗಿ ಆಪರೇಟ್ ಮಾಡ್ಕೊಂಡ್ರೆ ಆಯಾ ನೀವೇನು ಹೇಳ್ತೀರಿ ಪ್ರೆಷರ್ ಅಂತ ಏನು ಕೇಳಿದ್ರಿ, ಈಗ ಸಪೋಸ್ ಏನೋ 1-2 ವಾಲ್ ನಿಮ್ಮ ಮನೆಗಳ ಹತ್ರ ಇರ್ತದೆ, ಆ ವಾಲ್ಗಳು ಯಾವಾಗಲೂ ಉಪಯೋಗಕ್ಕೆ ಬಂದಿರೋದಿಲ್ಲ. ಇಂಥ ಟೈಮ್ನಲ್ಲಿ ಆ ವಾಲ್ ಬಂದ್ ಮಾಡಿಕೊಂಡು ನಿಮ್ಮ ಮನೆಗೆ ನೀರು ಕೊಟ್ಟು, ಕೆಳಗಡೆಗೆ ನೀರು ಕೊಟ್ಟು, ಮೇಲ್ಗಡೆಗೆ ನೀರು ಕೊಟ್ಕೊತಾ ಬಂದರೆ ಎಲ್ಲರಿಗೂ ಸಫಿಷಿಯಂಟ್ ಪ್ರೆಷರ್ ಬರ್ತದೆ ಅವಾಗ. ಓಕೆ, ಇವಾಗ ಹೀಗೆ ಹೇಳ್ತಾ ಇದ್ದೀರಾ. ಮತ್ತು ಈಗ ಪಾಸ್ಟ್ 1 ಇಯರಿಂದ ಪ್ರೈವೇಟ್ ವಾಟರ್ ಟ್ಯಾಂಕ್ಸ್ ಕಡಿಮೆ ಆಗಿದೆ, ನೀವು ಅದನ್ನು ಮ್ಯಾಂಡೇಟ್ರಿ ಮಾಡಿದ್ದೀರಾ. ನಿಮ್ಮ ಕಡೆಯಿಂದಾನೇ ನಮಗೆ ನಂಬರ್ ಫೋನ್ ಮಾಡಿ ನಿಮಗೆ ತಕ್ಷಣ ಬರುತ್ತೆ ಅಂತ. ಅದ್ರದ್ದು ಪ್ಯಾಟ್ರನ್ ಒಂದು ಸ್ವಲ್ಪ ಬಿಡಿಸಿ ಹೇಳಿ, ಡೀಟೇಲ್ ಆಗಿ ಹೇಳಿ. ಕಾವೇರಿ ಸಂಚಾರಿ ಹೇಗೆ ಅದು ಕ್ಲಿಕ್ ಆಯಿತು, ಹೆಂಗೆ ಅದಷ್ಟು ಪಾಪ್ಯುಲರ್ ಆಯಿತು? ಮೇಡಮ್, ಅದು ಕಾವೇರಿ ಸಂಚಾರಿ ಏನು ಯಾಕೆ ಕ್ಲಿಕ್ ಆಯಿತು ಅಂತಂದರೆ, ಈಗ ನಾವು ಏನು ಮಾಡಿದ್ವಿ ಲಾಸ್ಟ್ ಬೇಸಿಗೆನಲ್ಲಿ ನಮ್ಮ ಈ ಒಂದು ಟ್ಯಾಂಕರ್ ಮಾಫಿಯಾ ಏನು ಬೆಂಗಳೂರಿನಲ್ಲಿತ್ತು, ನಡೀತಾ ಇತ್ತು ಅಂತ ಏನು ಜನ ಹೇಳ್ತಾ ಇದ್ರು. ಸೊ ಅದಕ್ಕೆ ಕಡಿವಾಣ ಹಾಕಬೇಕು ಅಂತೇಳಿ ನಮ್ಮ ಮಾನ್ಯ ಅಧ್ಯಕ್ಷರು ಶ್ರಮ ವಹಿಸಿ ಅದನ್ನ ಈ ಒಂದು ಯೋಜನೆನ ಮಾನ್ಯ ನಮ್ಮ ಸಚಿವರ ಜೊತೆ, ಇದು ಜಸ್ಟ್ ಸಮ್ ಮಂತ್ಸ್ ಬ್ಯಾಕ್ ಆಗಿರೋದಲ್ವಾ, ವರ್ಷನೂ ಆಗಿಲ್ಲ. ಲಾಸ್ಟ್ ಇಯರ್ ಮಾಡಿದೀವಿ ಕಾವೇರಿ ಸಂಚಾರಿ. ಲಾಸ್ಟ್ ಇಯರ್ ಇತ್ತು. ಲಾಸ್ಟ್ ಇಯರ್ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ತಮ್ಮ ಅವರ ಅಮೃತ ಹಸ್ತದಿಂದ ಇದರಲ್ಲೇ ಇನಾಗ್ರೇಟ್ ಮಾಡಿದ್ರು. ಎಲ್ಲಿ ವಿಧಾನಸೌಧ ಹತ್ರನೇ ಇನಾಗ್ರೇಟ್ ಮಾಡಿದ್ರು ಲಾಸ್ಟ್ ಬೇಸಿಗೆನಲ್ಲಿ. ಸೊ ಆವಾಗ ಏನಾಯ್ತು, ಅವರು ದೂರದೃಷ್ಟಿ, ಈ ತರ ಹೆಚ್ಚು ಕಡಿಮೆ ಆದಾಗ ನಿಮ್ಗೆ ಇದು ಬೇಕಾಗ್ತದೆ ಅಂತ ಅವಾಗ ಸರ್ಕಾರದ ಸೂಕ್ತ ನಿರ್ದೇಶನದೊಂದಿಗೆ ಶುರುವಾಗಿದ್ದದು. ಸೊ ಏನಾಯ್ತು, ನಮ್ಮ ಈ ಸಂಚಾರಿ ಕಾವೇರಿಗಳಿಗೆ ನಾವೇ ನಮ್ಮ BWSSB ಇಂದಾನೆ ಟ್ಯಾಂಕರ್ಗಳನ್ನ ಹೈರ್ ಮಾಡಿಕೊಂಡು ಜನಗಳಿಗೆ ಒಂದು ಏನು ಅವ್ರು ಏನು ರೇಟ್ ಕೊಡ್ತಾರೆ ಅದಕ್ಕಿಂತ ರೇಟ್ ಕಡಿಮೆ ಕೊಟ್ಟು ನಮ್ಗೇನು ಅದರಿಂದ ಲಾಭ ಬೇಕಾಗಿರ್ಲಿಲ್ಲ. ಜಸ್ಟ್ ಟ್ರಾನ್ಸ್ಪೋರ್ಟೇಷನ್ ವರ್ಕೌಟ್ ಆದ್ರೆ ಸಾಕು, ನಮ್ಮ ನೀರು ಕೊಟ್ರೆ ಸಾಕು ಲಾಭ. ಅದು ನಮ್ಮ ನೀರಿನ ದುಡ್ಡು ನಮ್ಗೆ ನೀರಿಗೆ ಬರ್ತಾ ಇತ್ತು. ವೆಹಿಕಲ್ ದುಡ್ಡು ವೆಹಿಕಲ್ ಸರ್ವಿಸ್ ಚಾರ್ಜಸ್ ವೆಹಿಕಲ್ಗೆ ಹೋಗ್ಬಿಡ್ತಿತ್ತು, ನಮ್ಮ ನೀರಿನ ದುಡ್ಡು ನಮಗೆ ನೀರು ಬರ್ತಿತ್ತು.
ಸೊ ಆ ಒಂದು ಯೋಜನೆಯಲ್ಲಿ ಮಾಡಿದ್ವಿ. ಅದು ಇಡೀ ಸಿಟಿನಲ್ಲಿ ಕೂಡ ಒಂದು ಯಶಸ್ವಿ ಆಯಿತು. ಜಲಮಂಡಳಿಗೂ ಕೂಡ ಒಂದು ಒಳ್ಳೆ ಲಾಭ ಬಂತು ಅವಾಗ. ಅದೊಂಥರ ಪ್ರೋ ಪೀಪಲ್ ಹೌದು ಆಕ್ಟಿವಿಟಿ. ಮೇಡಮ್, ಹೌದು. ಅವಾಗ ಏನಾಯ್ತು, ಜನಗಳು ಟ್ಯಾಂಕರ್ಗಳು, ಪ್ರೈವೇಟ್ ಟ್ಯಾಂಕರ್ಗಳಿಗೆ ಏನು ಸ್ಟಿಕಾನ್ ಆಗಿದ್ರು ಅದು ಸ್ವಲ್ಪ ನಿಲ್ಲೇಬೇಕಾಗ್ತದೆ. ಯಾಕೆಂದ್ರೆ ನೀವು ಪ್ರೈವೇಟ್ ಬೋರ್ವೆಲ್ಗಳಲ್ಲಿ ನೀರನ್ನ ಎಲ್ಲಿ ತೆಗಿತಾರೆ ಅಂತ ನಮ್ಮ ಸಿಟಿ ಜನಕ್ಕೆ ಗೊತ್ತಿಲ್ಲ. ಯಾವುದೋ ಒಂದು ಅಪಾರ್ಟ್ಮೆಂಟಲ್ಲಿ ಕೂತ್ಕೊಂಡು ಟ್ಯಾಂಕರ್ ಬುಕ್ ಮಾಡ್ತೀರಾ, ಟ್ಯಾಂಕರ್ ಬುಕ್ ಮಾಡಿದ್ರೆ ಆ ಟ್ಯಾಂಕರ್ ನೀರು ಏನು ಕ್ವಾಲಿಟಿ ಇದೆಯಾ ಅಂತ ಒಬ್ಬರು ಚೆಕ್ ಮಾಡೋದಿಲ್ಲ. ಸುಮ್ಮನೆ ಟ್ಯಾಂಕರ್ ಬರ್ತದೆ, ನಿಮ್ಮ ಒಂದು ಏನೋ ಸಂಪ್ಗೆ ಹಾಕ್ತಾನೆ ಹೋಗ್ತಾನೆ, ನಿಮ್ಮ ಪಾಟಿಗೆ ನೀವು ಆ ನೀರು ಕುಡಿತೀರಾ. ಒಳಗಡೆ ಇರೋ ನೀರಿನ ಜೊತೆ ಇದು ಡೈಲ್ಯೂಟ್ ಆಗ್ತದೆ, ಸ್ವಲ್ಪ ಏನು ಬೋರ್ವೆಲ್ ನೀರು ಆಗ್ಬೋದು. ಬೋರ್ವೆಲ್ ನೀರಲ್ಲಿ ಎಲ್ಲಿಂದ ತೆಗಿತೀರಿ ಬೋರ್ವೆಲ್ ಅನ್ನೋದು ವೆರಿ ಮಚ್ ಇಂಪಾರ್ಟೆಂಟ್. ಅದು ಈ ಸ್ಟಾರ್ ಮೋಟರ್ ಡ್ರೈನ್ ಪಕ್ಕದಲ್ಲಿ ಬರೋ ಬೋರ್ವೆಲ್ಗಳಲ್ಲಿ ಆಲ್ಮೋಸ್ಟ್ ನಿಮಗೆ ನೀರು ಕ್ವಾಲಿಟಿ ಇರೋದಿಲ್ಲ. ಆ್ಯಂಡ್ ಆಲ್ಮೋಸ್ಟ್ ಸಿಟಿನಲ್ಲೂ ಕೂಡ ಈ TDS ಮತ್ತು ಬೇರೆ ಇದೆಲ್ಲ ಇರ್ತದಲ್ಲ, ಏನು ನಿಮ್ಮದು ಬೋರ್ವೆಲ್ಲಲ್ಲಿ ಏನೇನು ಇದಿರ್ತದೆ ಅಂಡರ್ಗ್ರೌಂಡ್ ವಾಟರ್ನಲ್ಲಿ, ಅದು ಯಾರೂ ಚೆಕ್ ಮಾಡೋದಿಲ್ಲ ಮೇಡಮ್. ಈಗ ಬೋರ್ವೆಲ್ನವರು ಅದನ್ನು ವಾಟರ್ ಸ್ಯಾಂಪಲ್ ತಗೊಂಡೋಗಿ ಚೆಕ್ ಮಾಡಿಸ್ಕೊಂಡು ಕೊಡುವಂಥ ಒಂದು ಮನಸ್ಥಿತಿ ಬೋರ್ವೆಲ್ನವ್ರಿಗೂ ಇರೋದಿಲ್ಲ. ಸೊ ಆ ಉದ್ದೇಶಕ್ಕೆ ನಮಗೆ BWSSB ನೀರ್ ಮೇಲೆ ಜನ ಸ್ವಲ್ಪ ಕನ್ಸಂಟ್ರೇಟ್ ಮಾಡಿದ್ರು. ಆವಾಗ ನಮ್ಮ ಸಂಚಾರಿ ಕಾವೇರಿ ಯೋಜನೆ ತುಂಬ ಚೆನ್ನಾಗಿ ಯಶಸ್ವಿ ಆಯಿತು. ಓಕೆ, ಇವಾಗ ಇಲ್ಲಿ ಸೇಫ್ಟಿ ಮೆಷರ್ಸ್ ನೀವು ಯಾವ ಥರ ತಗೋತೀರಾ? ಹಾಂ ಮೇಡಮ್, ಈಗ ನಾವು ಎಲ್ಲ ಇದೇನು ಮಾಡ್ತೀವಿ, ಒಳ್ಳೆ ಪ್ರಶ್ನೆ ಇದು. ನಾವು ಸಿಟಿಗೆ ನೀರು ಸಿಟಿ ತಲುಪೋದಕ್ಕಿಂತ ಮುಂಚೆ ಅದು 2 ಕಡೆ ಟೆಸ್ಟ್ ಆಗ್ತದೆ ಮೇಡಮ್, ವಾಟರ್ ಸ್ಯಾಂಪಲ್ಸ್. ನಾವು ಹೌದು, TKಹಳ್ಳಿನಲ್ಲಿ ರಾ ವಾಟರ್ ಕೂಡ ಸ್ಯಾಂಪಲ್ ಚೆಕ್ ಮಾಡ್ತೀವಿ. ಅಗೇನ್ ಟ್ರೀಟೆಡ್ ವಾಟರ್ ಕೂಡ ಚೆಕ್ ಮಾಡ್ತಾರೆ. ಅಗೇನ್ TKಹಳ್ಳಿಯಿಂದ ಈಚೆಗೆ ಬರಬೇಕಾದ್ರೆ ಅಟ್ ದಿ ಎಂಡ್ ಆಫ್ ದಿ ತಾತಗುಣಿನಲ್ಲಿ ನಾವು ಅದನ್ನ ಸ್ವಲ್ಪ ಏನು ಹೇಳ್ತೀರಿ, ಅದು ಪ್ರೈಮರಿ ಟ್ರೀಟ್ಮೆಂಟ್ ಅಂತ ಕರಿತೀವಿ. ತಾತಗುಣಿನಲ್ಲಿ ಬರ್ತಕ್ಕಂಥ ಕಾವೇರಿ ವಾಟರ್ಗೆಲ್ಲ ಅಲ್ಲಿ ಸ್ವಲ್ಪ ಕ್ಲೋರಿನ್ ಇದು ಮಾಡಿಕೊಂಡು ಅದನ್ನ ವ್ಯಾಲ್ಯೂಸ್ ಚೆಕ್ ಮಾಡ್ತೀವಿ. ವಾಟರ್ದು ಸ್ಪೆಸಿಫಿಕೇಶನ್ ಪ್ರಕಾರ, ಡ್ರಿಂಕಿಂಗ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಚೆಕ್ ಮಾಡ್ತೀವಿ. ಅಗೇನ್ ತಾತಗುಣಿಯಿಂದ ಮುಂದೆ ಬಂದಮೇಲೆ ನಮ್ಮಲ್ಲಿ ಹೈಗ್ರೌಂಡ್ಸ್ನಲ್ಲಿ ಒಂದು ವೆಲ್ ಎಸ್ಟಾಬ್ಲಿಷ್ಡ್ ಹೈಟೆಕ್ ಲ್ಯಾಬ್ ಇದೆ ನಮ್ಮದು. ಹೈಗ್ರೌಂಡ್ಸ್ನಲ್ಲಿ ಅವ್ರೇನು ಮಾಡ್ತಾರೆ, ಸಂಚಾರಿ ವೆಹಿಕಲ್ಸ್ಗಳನ್ನ ಬಿಡ್ತಾರೆ. ಪ್ರತಿ ಸರ್ವಿಸ್ ಸ್ಟೇಷನ್ಗೆ ನಮ್ಮದು ಆ ವೆಹಿಕಲ್ ಹೋಗ್ತದೆ. ಆ ಒಂದು ಸರ್ವಿಸ್ ಸ್ಟೇಷನ್ಗೆ 1 ವಾರದಲ್ಲಿ 2 ಕಡೆ ಸ್ಯಾಂಪಲ್ಸ್ ತೆಗಿತಾರೆ. ಅದು 4 ಸ್ಯಾಂಪಲ್ಲು. ಅದನ್ನು ಆ ಸ್ಯಾಂಪಲ್ ತೆಗೆದು ಸ್ಟ್ಯಾಂಡರ್ಡ್ಸಿಗೆ ಚೆಕ್ ಮಾಡ್ತೀವಿ. ವೆದರ್ ಇಟ್ ಈಸ್ SPP ಅಂತ ಕರಿತೀವಿ, ಆರ್ NSPP ಅಂತೀವಿ. SPP ಅಂದರೆ ಸೂಟಬಲ್ ಫಾರ್ ಪೋರ್ಟಬಲ್ ಪರ್ಪಸ್ ಅಂತ, NSPP ಅಂದರೆ ನಾಟ್ ಸೂಟಬಲ್ ಫಾರ್ ಪೋರ್ಟಬಲ್ ಪರ್ಪಸ್. ಸೊ ಇವೆರಡು ಡಿಸ್ಟಿಂಗ್ವಿಷ್ ಮಾಡ್ಕೊಳ್ತೀವಿ. ಸೊ ನೀರು ನಮಗೆ SPPಗೆ ಎಲ್ಲೆಲ್ಲಿದೆ, NSPP ರಿಸಲ್ಟ್ ಎಲ್ಲಿ ಬಂದಿದೆ, ಅಗೈನ್ ಆ ಸ್ಯಾಂಪಲ್ಸ್ನ ನಾವು ರಿಪೀಟ್ ಮಾಡ್ತೀವಿ. ಅಲ್ಲಿ ಯಾಕೆ ಬಂತು, ಎಲ್ಲಿದೆ, ಯಾವ ಎಷ್ಟು ಕನೆಕ್ಷನ್ಸ್ಗೆ ಹೋಗ್ತದೆ, ಅದನ್ನೆಲ್ಲ ಚೆಕ್ ಮಾಡ್ತೀವಿ. ಅಗೈನ್ ಅದು ನಾವು ನಮ್ಮ ಲ್ಯಾಬ್ನಲ್ಲಿ ಮಿನಿಮಮ್ ಅಂತ ಅಂದ್ರೂ ಅವರು ಒಂದು ವಾರಕ್ಕೆ ಒಂದು 100ರಿಂದ 200 ಸ್ಯಾಂಪಲ್ ಚೆಕ್ ಮಾಡ್ತಾರೆ ಬೆಂಗಳೂರು ಸಿಟಿನಲ್ಲಿ. ಅವ್ರದ್ದು ಅದೇ ಕೆಲಸ, ಲ್ಯಾಬ್ ಇರೋದು ಮತ್ತು ಸಂಚಾರಿ ವೆಹಿಕಲ್ಗಳೆಲ್ಲ ಇದೆ ನಮ್ಮದು. ಪ್ರತಿ ಸರ್ವಿಸ್ ಸ್ಟೇಷನ್ಗೆ ಹೋಗಿ ಸ್ಯಾಂಪಲ್ ಕಲೆಕ್ಟ್ ಮಾಡ್ತಾರೆ. ಎಗೈನ್ ನಮ್ಮ ಸರ್ವಿಸ್ ಸ್ಟೇಷನ್ಲಿ ಇರ್ತಕ್ಕಂಥ ವಾಟರ್ ಇನ್ಸ್ಪೆಕ್ಟರ್ಗಳಂತ ಇರ್ತಾರೆ, ಅವರು ಕೂಡ ಆ ವಾಟರ್ ಸ್ಯಾಂಪಲ್ನ ಕಲೆಕ್ಟ್ ಮಾಡಿ ಅದರದ್ದು ಇದನ್ನು ರೆಕಾರ್ಡ್ ಮಾಡ್ತಾರೆ. ನಮ್ಮದು ಸ್ಪೆಸಿಫಿಕೇಶನ್ಸ್ ಪ್ರಕಾರ ಇದೆ ಇಲ್ಲ ಅನ್ನೋದನ್ನ ರೆಕಾರ್ಡ್ ಮಾಡ್ತಾರೆ. ಆ NSPP ಅನ್ನೋ ಬರೋ ಕಡೆ ನಾವೇನು ಮಾಡ್ತೀವಿ, ಸ್ಯಾಂಪಲ್ಗಳನ್ನ ಎಗೈನ್ ಟೆಸ್ಟ್ ಮಾಡಿ ಅದನ್ನು ಪೋರ್ಟಬಲ್ ಆಟೋಮೆಟಿಕಲಿ ಆಗ್ತಾ ಹೋಗುತ್ತೆ. ನಾವು ಮಾಡಿ ಅದನ್ನ ಎಲ್ಲಿದೆ ಅಂತ ಫೈಂಡ್ ಔಟ್ ಮಾಡ್ತಾರೆ ಮೇಡಮ್. ಅದು ಯಾಕೆ ಬರ್ತಾ ಇಲ್ಲ, ಅದು ಕುಡಿಯೋದಕ್ಕೆ ಯೋಗ್ಯ ಇಲ್ಲ ಯಾಕೆ ಅಂತ ಚೆಕ್ ಮಾಡಿ ಅದು ಫೈಂಡ್ ಔಟ್ ಮಾಡಿ ಅದನ್ನ ಕರೆಕ್ಟ್ ಮಾಡಿ ಜನಗಳಿಗೆ ಕೊಡ್ತೀವಿ. ಸೊ ಅದು ಸ್ಯಾಂಪಲ್ ಕಲೆಕ್ಟ್ ಮಾಡೋದು ಕೂಡ ನಿಮ್ಮ ಮನೆಗಳ ಹತ್ರ, ನಾವು ಅಲ್ಲಿ ಕಲೆಕ್ಟ್ ಮಾಡಲ್ಲ. ನಿಮ್ಮ ಮನೆ ಯಾವ್ದಾದ್ರು ಒಂದು ಮನೆಗೆ ಹೋಗ್ತೀವಿ, ಅಡ್ರೆಸ್ಸಲ್ಲಿ ಕಲೆಕ್ಟ್ ಮಾಡ್ತೀವಿ. ಆ ಮನೆ ಅಡ್ರೆಸ್ ನಮ್ಮಲ್ಲಿ ರ್ಯಾಂಡಮ್ ಚೆಕಿಂಗ್ ಒಂದು ಸರ್ವಿಸ್ ಸ್ಟೇಷನ್ 4 ಕಡೆ ಚೆಕ್ ಮಾಡ್ತಾರೆ. ಅಂದರೆ ಒಂದು ಸರ್ವಿಸ್ ಸ್ಟೇಷನ್ ಅಂತ ಅಂದರೆ ನಮಗೆ ಒಂದು 3,000-3,500 ಕನೆಕ್ಷನ್ಸ್ ಇರ್ತದೆ. ಆ 3,500 ಕನೆಕ್ಷನ್ಸಲ್ಲಿ ಒಂದು ವಾರದಲ್ಲಿ 4, ಒಂದು ತಿಂಗಳಲ್ಲಿ 16 ಸ್ಯಾಂಪಲ್ ಕನೆಕ್ಟ್ ಮಾಡ್ತೀವಿ. ಸರಿ, ಇವಾಗ ನೀವು RWA, ಅದು ಅಪಾರ್ಟ್ಮೆಂಟು ಮತ್ತು ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಅವತ್ತೆಲ್ಲ ಹೇಳಿದ್ರಿ. ಅಲ್ಲಿ ಅಂತ ಹೇಳಿದರೆ ಸ್ಟ್ರಕ್ಚರ್ಡ್ ಆಗಿ ಮನೆಗಳಿರುತ್ತೆ, ಅಕೌಂಟಬಿಲಿಟಿ ಸಿಗುತ್ತೆ ನಿಮಗೆ. ವೆರಾಸ್ ಪಬ್ಲಿಕ್ ಟ್ಯಾಪ್ಸಲ್ಲಿ ಅಲ್ಲಿದು ಯಾವ ರೀತಿ ನೀವು ಅಕೌಂಟಬಲ್ ತಗೋತೀರಾ? ಹೌದು ಮೇಡಮ್, ಅದು ಪಬ್ಲಿಕ್ ಟ್ಯಾಪ್ಸ್ ಕೂಡ ನಾವು ಇದನ್ನ ನೀರಿನ ಸ್ಯಾಂಪಲ್ಗಳು ಕೂಡ ಕಲೆಕ್ಟ್ ಮಾಡ್ತೀವಿ. ಆ ನೀರು ಎಷ್ಟು ಹೋಗ್ತಾ ಇದೆ ಪಬ್ಲಿಕ್ ಟ್ಯಾಪಲ್ಲಿ, ಒಂದು 1/2 ಇಂಚ್ ವಾಲ್ಯೂಮ್ ಆಫ್ ವಾಟರ್ ಕ್ಯಾಲ್ಕುಲೇಟ್ ಮಾಡಿದರೆ 1/2 ಇಂಚ್ ಇದರಲ್ಲಿ ಎಷ್ಟು ಹೋಗ್ತಾ ಇದೆ ಅಂತ ಗೊತ್ತು. ಆ್ಯಂಡ್ ಮೋಸ್ಟ್ ಆಫ್ ದಿ ಪಬ್ಲಿಕ್ ಟ್ಯಾಪ್ಸ್ ಕೂಡ ನಮ್ಮವರು ಮೀಟರ್ಗಳು ಕೂಡ ಅಳವಡಿಸ್ಕೊಂಡಿದ್ದಾರೆ. ಎಷ್ಟು ಹೋಗ್ತದೆ, ಜನಗಳಿಗೆ ಉಪಯೋಗ ಆಗ್ತದೆ ಅಂತ ಗೊತ್ತಾಗ್ತದೆ. ಆ್ಯಂಡ್ ಈ ಬೇಸಿಗೆನಲ್ಲಿ, ಈ ಏನು ಏಪ್ರಿಲ್ ಮೇ ಏನಿದೆ, ಈ ಬೇಸಿಗೆನಲ್ಲಿ
ಈ ಏನು ಈ ಜಾಸ್ತಿ ಏನು ಏನು ಹೇಳ್ತೀರಿ ಅದು ನೀರು ಕಲುಷಿತ ಆಗದ ರೀತಿ ಅದನ್ನ ಕೇರ್ ವಹಿಸ್ಕೊಂಡು ಜನಗಳಿಗೆ ನೀರನ್ನ ಒಂದು ಸರಬರಾಜು ಮಾಡುವಂಥ ವ್ಯವಸ್ಥೆ BWSSB ಅಲ್ಲಿದೆ. ಓಕೆ, ಇವಾಗ ಕೆಲವೆಲ್ಲ ಈಗ ಸುಮಾರು ಕೆಲವು ವರ್ಷದಿಂದ BWSSB ವಾಟರ್ ಸಪ್ಲೈನಲ್ಲಿ ಪ್ರೋ ಪೀಪಲ್ ಆಗಿ ಕೆಲಸ ಮಾಡ್ತಿದೆ ಅನ್ನೋದು ನೋಡ್ತಾನೆ ಬಂದಿರೋದು. ಇದ್ರ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದರೆ ನೀವು ಒಂದೇ ಸಲ ಬಿಲ್ ಪೇ ಮಾಡಿಬಿಡಿ, ಬಾಕಿ ಇರೋದೆಲ್ಲ ನಾವು ನಿಮಗೆ ಟ್ಯಾಕ್ಸು ಏನೇನಿದೆಯೋ ಫುಲ್ ಎಲ್ಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದೀರಾ. ಆ್ಯಂಡ್ ಅದಕ್ಕೆ ಹೇಗೆ ಬಂತು ರೆಸ್ಪಾನ್ಸ್? ಮೇಡಮ್, ಇದು ನೋಡಿ, ಇದು ಹಿಸ್ಟ್ರಿ ಆಫ್ ದಿ BWSSB ನಲ್ಲಿ ಈ ರೀತಿ ಮಾಡಿಲ್ಲ ಮೇಡಮ್. ಹೌದು, ಇಟ್ ಇಸ್ ಎ ಡಿಸಿಷನ್ ಆಫ್ ಅವರ್ ಇದು ಏನು ಅಡ್ಮಿನಿಸ್ಟ್ರೇಷನ್, ಇಂಡಸ್ಟ್ರೀಸ್, ವ್ಯಾಪಾರದವರು ಹಾಗೂ ಡೊಮೆಸ್ಟಿಕ್, ನಾನ್ ಡೊಮೆಸ್ಟಿಕ್, ಇಂಡಸ್ಟ್ರಿಯಲ್ ಅಂಡ್ ಅಪಾರ್ಟ್ಮೆಂಟ್ ಅಂಡ್ ದಿ ಹೈ ರೈಸ್ ಬಿಲ್ಡಿಂಗ್ಸ್ ಅಂಡ್ ದಿ ಗವರ್ನಮೆಂಟ್ ಆರ್ ಸೆಮಿ ಗವರ್ನಮೆಂಟ್ ಅಂಡ್ ಸೆಂಟ್ರಲ್ ಗವರ್ನಮೆಂಟ್. ಹೌದು, ಇಟ್ ಇಸ್ ಹೈ ರೈಸ್ ಬಿಲ್ಡಿಂಗ್ ಅಂತ ಕರಿತೀವಿ. ಇಂಡಸ್ಟ್ರೀಸ್ ಅಂತ ಕರಿತೀವಿ. ಅದು ಕಮರ್ಷಿಯಲ್ ಪರ್ಪಸ್. ಹೌದು, ಇಂಡಸ್ಟ್ರೀಸ್ ಅಂಡ್ ಬಿಸಿನೆಸ್. ಅಂಡ್ ಗವರ್ನಮೆಂಟ್ ಕನೆಕ್ಷನ್ಸ್ ಅಂತ ಇದೆ, ಅಂಡ್ ಸೆಂಟ್ರಲ್ ಗವರ್ನಮೆಂಟ್ ಕನೆಕ್ಷನ್ಸ್, ಅಂಡ್ ಇದು ಸೆಮಿ ಗವರ್ನಮೆಂಟ್ ಕನೆಕ್ಷನ್ಸ್ ಒಂದಷ್ಟು ಇರ್ತದೆ. ಸೊ ಇದರಲ್ಲಿ ಏನಾಗಿದೆ, ಈ ಜಲಮಂಡಲಿಗೆ ಬರಬೇಕಾದಂತ ಬಾಕಿ. ಒಂದ್ ಸೆಕೆಂಡ್, ಇವಾಗ ಡಿಫ್ರೆಂಟ್ ಕ್ಯಾಟಗರೀಸ್ ಹೇಳಿದ್ರಲ್ಲ, ಹಾಗಾದ್ರೆ ಇದು ನಮಗೆ ಪೇ ಮಾಡೋ ಫೀಸು ಬಿಲ್ಲು ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಡಿಫ್ರೆಂಟ್ ಕ್ಯಾಟಗರೀಸ್ ಅಲ್ಲಿ ಬರುತ್ತೆ ಬಿಲ್ಗಳು. ಎಸ್ ಮೇಡಮ್, ಯು ಆರ್ ರೈಟ್. ಡಿಫ್ರೆಂಟ್ ಕ್ಯಾಟಗರೀಸ್ಗೆ ಡಿಫ್ರೆಂಟ್ ಬಿಲ್ಸ್ ಕೂಡ ಅಸೈನ್ ಆಗಿದೆ ಆಸ್ ಪರ್ ದಿ ಪಾಲಿಸಿ ಆಫ್ ದಿ BWSSB. ಸೊ ಡೊಮೆಸ್ಟಿಕ್ ಅಂತ ಬಂದಾಗ ಮಿನಿಮಮ್ ಇರುತ್ತೆ. ಡೊಮೆಸ್ಟಿಕ್ ಅಂತ ಅಂದ್ರೆ ಮಿನಿಮಮ್ ಇರ್ತದೆ. ಆಬ್ವಿಯಸ್ಲಿ ಕಮರ್ಷಿಯಲ್ ಬಿಸ್ನೆಸ್ ಅಂದಾಗ ಜಾಸ್ತಿ. ಹೌದು, ಅಂಡ್ ಇವ್ರಿಗೂ ಕೂಡ ನಮ್ದು ಈ ಏನು ಅಪ್ ಟು 10,000 ಲೀಟರ್ಸ್ ತನಕ ನಮ್ಮ ಈ ಸರ್ಕಾರದ ಆಶಯದ ರೀತಿ ಫ್ರೀ ವಾಟರ್ ಸಪ್ಲೈ ಕೂಡ ಸಿಗ್ತಾ ಇದೆ. ಅಪ್ ಟು 10,000 ಲೀಟರ್ಸ್ ಗವರ್ನಮೆಂಟ್ ಡಿಪಾರ್ಟ್ಮೆಂಟ್ಸ್. ಇಲ್ಲ ಮೇಡಮ್, ಅದು ಅವರು ಗವರ್ನಮೆಂಟ್ನವರು ಒಂದು ಇದನ್ನ ಮಾಡಿದ್ದಾರೆ. ಯಾವುದು ಈ ಏನು ಹೇಳ್ತೀರಾ ಅದು, ಈ ಯಾರು ನಮ್ಮ ಇದ್ರ ಕಾಲೋನಿ ಇದೆ ನೋಡಿ, ಈ ಚಿಕ್ಕ ಒಂದು ಸಣ್ಣ ಗುಡಿಸಲು ಮನೆ ಇಟ್ಕೊಂಡು ಆತರ ಹೌದು ಕೊಳಚೆ ಅಲ್ಲಿ ಏನು ಮನೆ ಕಟ್ಕೊಂಡಿದ್ದಾರೆ ಅಂತ ಜನಗಳಿಗೆ ಅಪ್ ಟು 10,000 ಲೀಟರ್ ತನಕ ಫ್ರೀ ಕೊಡಬೇಕು ಅಂತ ಸರ್ಕಾರ. ಸೊ ಅದು ಕೂಡ ಫ್ರೀ ಇದೆ. ದಟ್ ಇಸ್ ದಿ ಬೇಸಿಕ್ ಲಾಸ್ಟ್ ಸ್ಲ್ಯಾಬ್ ಅದು ನಮ್ದು. ನೆಕ್ಸ್ಟ್ ಸ್ಲ್ಯಾಬ್ ಇಸ್ ನೆಕ್ಸ್ಟ್ ಸ್ಲ್ಯಾಬ್ ಇಸ್ ಡೊಮೆಸ್ಟಿಕ್ ರೇಟ್. ಅದೇ ನೀವು ಆಮೇಲೆ ಡೊಮೆಸ್ಟಿಕ್ನವ್ರಿಗೆ ತುಂಬಾ ಆಲ್ಮೋಸ್ಟ್ ಕೈಗೆಟ್ಕೋ ಬೆಲೆನಲ್ಲಿ ಇರ್ತದೆ. ಅಪ್ ಟು 10,000 to 15,000 ಲೀಟರ್ಸ್ ಯೂಸ್ ಮಾಡಿದ್ದಾರೆ. ಮೋರ್ ದನ್ 15,000 ಲೀಟರ್ಸ್ ಯೂಸ್ ಮಾಡಿದ್ರೆ ದಟ್ ಇಸ್ ಅ ಸ್ಲ್ಯಾಬ್ ಏನು ಚೇಂಜ್ ಆಗ್ತಾ ಇರ್ತದೆ. ಡಿಫ್ರೆಂಟ್ ಸ್ಲ್ಯಾಬ್ಸ್ ವಿತ್ ದೇ ಆರ್ ಕನ್ಸ್ಯೂಮಿಂಗ್ ದಿ ವಾಟರ್. ಸೊ ಆ ಒಂದು ನಿಟ್ಟಿನಲ್ಲಿ ಏನಾಗಿದೆ, ಜಾಸ್ತಿ ನಮ್ಮ ಮಂಡಳಿಗೆ ಬರಬೇಕಾದಂತ ಬಾಕಿ ದುಡ್ಡು ಯಾವಾಗಿತ್ತು ಅದನ್ನ ಸರ್ಕಾರದವರು ಮತ್ತೆ ನಮ್ಮ ಅಧ್ಯಕ್ಷರು ಮನಗಂಡು ಇದನ್ನ ಒಂದ್ಸತಿ ಸೆಟಲ್ಮೆಂಟ್ ಮಾಡ್ಕೊಂಡ್ರೆ ಮಂಡಳಿಗೆ ಆದಾಯ ಬರ್ತದೆ ಅನ್ನೋ ಒಂದು ರೀತಿನಲ್ಲಿ ಯೋಚನೆ ಮಾಡಿ ಅದನ್ನ ಫಸ್ಟ್ ಟೈಮ್ ಹಿಂದೆ, ಇದು ಬಹುಶಃ ಒಂದು ವರ್ಷದ ಹಿಂದೆ ಅನ್ಕೊಂಡ್ರ? ಹೌದು ಮೇಡಮ್, ಅದು ಯೋಚನೆ ಕಾರ್ಯಗತ ಮಾಡಕ್ಕೆ ಐ ಮೀನ್ ಪ್ರಿಪರೇಷನ್ ಆಗಿ. ಸೊ ಈಗ ಮೊನ್ನೆ ದಿನ ನಮ್ಮ ಸಾಹೇಬ್ರು ಅದನ್ನ ಇದ್ ಮಾಡ್ಕೊಟ್ಟಿದ್ರು. ಫ್ಯೂ ಮಂತ್ಸ್ ಬ್ಯಾಕ್ ನೀವು ಅದನ್ನ ರಿಲೀಸ್ ಮಾಡಿದ್ದಲ್ವಾ? ಅದು ಈ ತಿಂಗಳಿಂದ ಮೇಡಮ್, ಏಪ್ರಿಲಿಂದಾನೇ ರಿಲೀಸ್ ಆಗಿದೆ. ಸೊ ಇವಾಗ ಅವ್ರು ಮಾಡ್ಕೊಂಡ್ರೆ ಏನಾಗ್ತದೆ, ಈ ಬಡ್ಡಿ ಚಕ್ರ ಬಡ್ಡಿ ಹಿಂದೆ ನಮ್ದು ಅದೇನು ಬಡ್ಡಿಗೆ ಸೇರ್ಕೊಂಡು ಅಸಲು ಬಡ್ಡಿ ಎಲ್ಲ ಸೇರ್ಕೊಂಡು ಹ್ಯೂಸ್ ಅಮೌಂಟ್ ಏನಿತ್ತು ಅದೀಗ ಬಡ್ಡಿ ಕಳೆದ್ಬಿಟ್ರೆ ಜನಗಳು ಕೂಡ ನೋಡಿಕೊಂಡು ಪಾಸ್ ಮಾಡ್ಕೋತಾರೆ. ಆ್ಯಂಡ್ ಆಲ್ಸೋ ಅದರಲ್ಲಿ ಅವರು ಇನ್ಸ್ಟಾಲ್ಮೆಂಟ್ ಅದೇನು 3 ತಿಂಗಳು ಟೈಮ್ ಇರ್ತದೆ, ಆ 3 ತಿಂಗಳೊಳಗೆ ಕಟ್ಸ್ಕೊಳ್ಳಿ ಅನ್ನೋ ಥರದಲ್ಲೂ ಹೇಳಿದ್ದಾರೆ. ಸೊ ಅವ್ರಿಗೊಂದು ಅವಕಾಶ ಇದು ಜನಗಳಿಗೆ. ಈಗ ಯಾರು ಈ ಥರ ಇಂಟ್ರೆಸ್ಟ್ ವೇವ್ ಮಾಡ್ತೀವಿ ದುಡ್ಡು ಕಟ್ಬಿಡಿ ಅಂತ ಯಾರು ಕೇಳೋದಿಲ್ಲ. ಸರ್ಕಾರದ ಒಂದು ಸಂಸ್ಥೆ ಕೇಳ್ತಾ ಇದೆ ಅಂತ ಅಂದರೆ ಅಟ್ಲೀಸ್ಟ್ ಕ್ಲಿಯರ್ ಮಾಡ್ಕೊಳ್ಬೇಕಾಗಿದ್ದು ನಮ್ಮ ನಾಗರಿಕರ ಕರ್ತವ್ಯ ಅಂತ ನಾನು ಭಾವಿಸ್ತೀನಿ ಅದನ್ನು. ಸೊ ಇದು ಎಷ್ಟು ಮಟ್ಟಿಗೆ ಪಾಪ್ಯುಲರ್ ಆಗಿದೆ ಈ ಥಾಟ್? ನೀವು ಒಟ್ಟಿಗೆ ದುಡ್ಡು ಕಟ್ಟಿದ್ರೆ ನಿಮ್ದು ಏನೇನಿದೆಯೋ ಎಲ್ಲಾನು ಬಾಕಿ ಇದೆಲ್ಲ ಬೇರೆ ತರಹ ನಾವು ಮನ್ನಾ ಮಾಡ್ತೀವಿ, ಬಡ್ಡಿ ಮನ್ನಾ ಮಾಡ್ತೀವಿ. ಹೌದು ಮೇಡಮ್, ಈಗ ಅದು ತುಂಬಾ ಚೆನ್ನಾಗಿದೆ. ಅಂಡ್ ರೆಸ್ಪಾನ್ಸ್ ಹೇಗಿದೆ? ರೆಸ್ಪಾನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಕೇಳ್ತಾ ಇದ್ದಾರೆ ಯಾವಾಗ ಬಂದು ಯಾವಾಗ ಬರುತ್ತೆ ನಿಮ್ದು, ಯಾವಾಗ ಕ್ಲಿಯರ್ ಮಾಡ್ಬೋದು ನಂದು ಇದು 1 ಲಕ್ಷ ಬಡ್ಡಿ 1.5 ಲಕ್ಷ ಬಡ್ಡಿ ಬಂದ್ಬಿಟ್ಟಿದೆ, ನಮ್ದು ಇರೋದೇ ಅಸಲು ಇಷ್ಟಿದೆ, ಸೊ ಅಸಲು ಕಟ್ಬಿಡ್ತೀನಿ, ಇದೆಲ್ಲ ಹೊಟ್ಟೋಗ್ತದೆ. ಹೌದು, ಒಂದ್ಸರಿ ಹೋಗ್ತದೆ ಅಂತ ನಾವು ಜನಗಳ ಮುಖಾಂತರ ನಮ್ಮ ನಮ್ಮ ಸಿಬ್ಬಂದಿ ಮುಖಾಂತರ ಪ್ರತಿಯೊಂದು ಮನೆಗೂ ಅದನ್ನ ಒಂದು ತಲುಪಿಸುವಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಜನಗಳಿಗೂ ಈಸಿ ಆಗಲಿ ಅನ್ನೋ ಉದ್ದೇಶ. ಅವ್ರಿಗೆ ಒಂದು ಚೆಕ್ ಲಿಸ್ಟ್ ತರ ಕೊಟ್ಟು ಅವ್ರಿಗೆ ಈ ತರ ಇದೆ, ಹಿಂಗೆ ಕಟ್ಬಿಡಿ, ನಿಮ್ದು 0 ನಿಲ್ ಆಗ್ತದೆ ಅಂತ. ಸಾಫ್ಟ್ವೇರ್ ಕೂಡ ಅದೇ ರೀತಿ ನಾವು ಮಾಡ್ಕೊಂಡಿದೀವಿ.
ಅದಕ್ಕೆ ಬ್ಯಾಕ್ ಸಾಫ್ಟ್ವೇರ್ ಕೂಡ ವರ್ಕೌಟ್ ಮಾಡ್ಕೊಳ್ಬೇಕಾಗ್ತದೆ. ಅವ್ರು ಕಟ್ಟದ ಮೇಲೆ ಅವ್ರದ್ದು ಝೀರೋ ತೋರಿಸ್ಬೇಕು ಹೌದು, ಹೊಸದಾಗಿ ಲೆಕ್ಕ ಶುರು ಇಲ್ಲಾಂದ್ರೆ ಜನಗಳು ಏನಪ್ಪ ನಾನು ಕಟ್ಟಿದ್ರು ಬ್ಯಾಲೆನ್ಸ್ ಬಂತಲ್ಲ ಅಂತ ಕೇಳ್ತಾರೆ. ಅದು ನಮ್ಮ ಸಿಟಿ ಜನ ಎಲ್ಲರೂ ಕೇಳ್ತಾರೆ. ಈಗ ನಾವು ದುಡ್ಡು ಕಟ್ಟಾದ್ಮೇಲೆ ಅದನ್ನ ಫೆಸಿಲಿಟೇಟ್ ಮಾಡಿದಾಗ ಅದನ್ನ ಝೀರೋ ಆಗ್ಬೇಕಲ್ಲಪ್ಪ ಅಂತ ಕೇಳ್ತಾರೆ. ಸೊ ಸಾಫ್ಟ್ವೇರ್ ಕೂಡ ಮೊನ್ನೆ ನಾವೆಲ್ಲ ಅಪ್ಡೇಟ್ ಮಾಡ್ಕೊಂಡು ಅದನ್ನ ಕಾರ್ಯಗತಕ್ಕೆ ಮಾಡಿದ್ವಿ. ಫುಲ್ ರೆಡಿ ಆಗೋಗಿದೆ. ಎಸ್ ಮೇಡಮ್. ಓಕೆ, ಇಷ್ಟೊಂದೆಲ್ಲ ಪ್ರಿಪ್ರೇಷನ್ ಆಗಿದೆ. ಈಗ ನಾವು ಕೂಡ ನೀವು ಹೇಳ್ತೀರಾ, ನಾವು ಹೇಳ್ತೀವಿ ಸೇವ್ ವಾಟರ್ ಅಂತ. 1 ಲೀಟರ್ ನೀರನ್ನ ನೀವು ಶುದ್ಧ ಕರೆ ಮಾಡಬೇಕು ಅಂತಂದರೆ, ಪ್ಯೂರಿಫೈ ಮಾಡಬೇಕು ಅಂತಂದರೆ, ಅಥವಾ ಒಂದು ಟ್ಯಾಂಕ್ ವಾಟರ್ ಅಂತ ಇಟ್ಕೊಳ್ಳೋಣ, ಈಸಿ ಆಗುತ್ತೆ. ಎಷ್ಟು ದುಡ್ಡು ತೊಗೋತೀರಾ, ಎಷ್ಟು ಟೈಮ್ ತೊಗೋತೀರಾ? ಯಾಕೆಂದರೆ ನಾವು ಹೇಗೆ ಅಂದರೆ ಹಾಗೆ ನೀರನ್ನ ಬಳಸ್ತೀವಿ ಉಳಿಸ್ತೀವಿ ಅಂತ ಹೇಳ್ತಾ ಇದ್ರು ಕೂಡ ವೇಸ್ಟೇಜ್ ಜಾಸ್ತಿ ಇದೆ. ಒಂದು ಟ್ಯಾಂಕ್ಗೆ ನಮಗೆ ಸಿಂಪಲ್ ಆಗಿ ಹೇಳಿ ಎಷ್ಟು ದುಡ್ಡು. ಇವಾಗ ನಿಮ್ದು ಕಾವೇರಿ ಸಂಚಾರಿ ಇದೆಯಲ್ಲ, ಆ ಒಂದು ಟ್ಯಾಂಕ್ಗೆ ನೀರು ಪ್ಯೂರಿಫೈ ಮಾಡಬೇಕು ಅಂತಂದರೆ ಲೆಟಸ್ ಅಸ್ಯೂಮ್ 1000 ರೂಪೀಸ್ ಖರ್ಚಾಗತ್ತೆ. ಆದರೆ ನಾವು ನಿಮ್ಮ ಹತ್ರ ತೆಗೆದುಕೊಳ್ಳೋ ದುಡ್ಡು ಹಾರ್ಡ್ಲಿ 100 ರೂಪಾಯಿ 200 ರೂಪಾಯಿ. ಅದು ಕಾಸ್ಟು, ಟೈಮು, ರಿಸೋರ್ಸಸ್ಸು. ಸೊ ದಟ್ ನಮ್ಗೆ ಅದು ಅರ್ಥ ಆಯಿತು ಅಂತ ಹೇಳಿದ್ರೆ ನೀರು ವೇಸ್ಟ್ ಮಾಡೋದ್ರ ಮಟ್ಟಿಗೆ ಸ್ವಲ್ಪ ನಾವು ಕಡಿಮೆ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಮೇಡಮ್, ಈಗ ನಮ್ಮದು ಕಾವೇರಿಯಿಂದ ನೀರು ಇಲ್ಲಿ ತಗೊಳ್ಳೋವಂಥ ಖರ್ಚು, ನೀರನ್ನ ಇಲ್ಲಿಗೆ ನಿಮ್ಮ ಸಿಟಿಗೆ ತಂದು ನಾವು ಕೊಡೋವಂಥ ಖರ್ಚು ಏನಾಗ್ತಿದೆ, 45 ರೂಪಾಯಿ ಪರ್ KL ಬರ್ತಾ ಇದೆ ಮೇಡಮ್. ಅಂದರೆ 1000 ಲೀಟ್ರಿಗೆ 45 ರೂಪಾಯಿ ಖರ್ಚಾಗ್ತದೆ. ಸೊ ನೀವು ಅವಾಗ 1 ಲೀಟರ್ಗೆ ಎಷ್ಟಾಯ್ತು ನೀವೇ ಲೆಕ್ಕ ಮಾಡ್ಕೊಳ್ಳಿ. ಹೌದು, ಕಮ್ಸ್ ಹಾರ್ಡ್ಲಿ ಅಬೌಟ್ ಸಮ್. ಅದು ಬಿಲ್ ಪೇ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ಪೈಸಾ. ಆದ್ರೆ ಸೇವ್ ವಾಟರ್ ಕಾನ್ಸೆಪ್ಟ್ ಅಲ್ಲಿ ನಾವು ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ, ನೀವು ಸೇವ್ ವಾಟರ್ ಕಾನ್ಸೆಪ್ಟ್ ಅಲ್ಲಿ ಅಂತಂದ್ರೆ, ಈಗ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಮೇಡಮ್, ನೋಡಿ, ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ 150 LPCD ಬೇಕಾಗ್ತದೆ ಅಂತ WHO ಹೇಳಿದೆ. 150 LPCD ಬೇಕಾಗ್ತದೆ. ಹೌದು, ಆ 150 LPCD ನಲ್ಲಿ ನೀವು ಪೂರ್ತ ಕಾವೇರಿ ನೀರ್ನ ಯೂಸ್ ಮಾಡಿದ್ರೆ ಅಥವಾ ಕುಡಿಯೋ ನೀರನ್ನೇ ಬಳಸಿದ್ರೆ, ಅದರಲ್ಲಿ ನಾವು ಮನ್ಸು ಮಾಡಬೇಕು, ಯಾರು ನಾಗರಿಕರು ಮನ್ಸು ಮಾಡಬೇಕಾಗ್ತದೆ. 150 ml ನಲ್ಲಿ ನಾನು ಎಷ್ಟು ಸೇವ್ ಮಾಡ್ಬೋದು, ಅದಕ್ಕೆ ನಾನು ಆಲ್ಟರ್ನೇಟ್ ವಾಟರ್ ಯಾವ್ದು ಯೂಸ್ ಮಾಡಿದ್ರೆ ಇಷ್ಟು ಸೇವ್ ಆಗ್ತದೆ, ಅದನ್ನೊಂದು ಯೋಚನೆ ಮಾಡಬೇಕಾಗ್ತದೆ. ಆ್ಯಂಡ್ ಅಡುಗೆ ಮನೆಯಲ್ಲಿ ಏನು ನೀರು ಬಳಸ್ತೀವಿ ನಾವು, ಅಥವಾ ನಾವು ಏನು ಅಡುಗೆ ಮನೆಗೆ ಕೂಡ ಮೇಡಮ್ ಅಷ್ಟೊಂದು ನೀರು ಬೇಕಾಗಲ್ಲ. ಈಗೇನು ಪಾತ್ರೆ ತೊಳೆಯೋಕ್ಕೂ ಕೂಡ ಅದೇ ನೀರು ಯೂಸ್ ಮಾಡ್ತೀವಿ. ಫಿಲ್ಟರ್ ಕೂಡ ಇಟ್ಟಿರ್ತಾರೆ ಪ್ರತಿಯೊಂದು ಮನೆಯಲ್ಲಿ ಕೂಡ. ಈಗ RO ಇಟ್ಟಿರ್ತಾರೆ. RO ಕನ್ಸ್ಯೂಮ್ಸ್ 1:3. ಈಗ ಏನು ಮಾಡ್ತೀರಿ, ಒಂದು ಲೀಟರ್ನ ನೀವು ROಗೆ ಹಾಕಿದ್ರೆ ನಿಮಗೆ ಬರೋದೇ 250 ml ಆಫ್ ವಾಟರ್. ಅನದರ್ 750 ml ಆಫ್ ವಾಟರ್ ವಿಲ್ ಗೋಯಿಂಗ್ ಟು ಬಿ ವೇಸ್ಟ್. ಅದನ್ನ ಏನು ಮಾಡ್ತಾರೆ, ಸೀದಾ ಏನದು ವಾಷಿಂಗ್ ಸಿಂಕ್ಗೆ ಬಿಟ್ಬಿಟ್ಟಿರ್ತಾರೆ. ಸೊ ಅದಕ್ಕೆ ಬದಲಾಗಿ ನೀವು ಅದನ್ನ ಆ ನೀರ್ನಾರು ಕಲೆಕ್ಟ್ ಮಾಡ್ಕೊಂಡು ಅಥವಾ ಬೇರೆ ಪುನರ್ಬಳಕೆ ಮಾಡಿದ್ರೆ ಅಥವಾ ಬಳಸೋವಾಗ್ಲೇನೆ ನೀವು ನೋಡಿ, ಪಾತ್ರೆ ತೊಳೆಯುವಾಗ ಯಾವ್ದೋ ಒಂದು ನಾರ್ಮಲ್ ನಲ್ಲಿ ಹಾಕಿರ್ತೀರಾ ನೀವು, ಒಂದು ಇದ್ರ ನಲ್ಲಿ ಹಾಕೊಂಡ್ಬಿಟ್ರೆ ಆ ನಲ್ಲಿ ಒಂದೇ ಸಮ ಬರ್ತಾ ಇರ್ತದೆ, ಕೈ ಹಿಂಗ್ ಹಿಡಿತಾ ಇರ್ತೀರಾ, ಒಂದೇ ಸಮ ಹೋಗ್ತಾ ಇರ್ತದೆ. ಸೊ ಅದಕ್ಕೆ ಬದಲಾಗಿ ಇಫ್ ಯು ಕ್ಯಾನ್ ಪುಟ್ ಸಮ್ ಯಾವ್ದು 3 ಲೀಟರ್ಸ್ ಅಥವಾ 6 ಲೀಟರ್ ಅಡುಗೆ ಮನೆಗೆ ಬೇಕು ಯೂಸ್ 6 ಲೀಟರ್ಸ್ ಇದು ಬರ್ತದೆ, ಏನು ಏರೇಟರ್ಸ್ ಅಂತ ಒಂದು ಮಾಡಿದೀವಿ. ಅದೊಂದು ಕಾನ್ಸೆಪ್ಟ್ ಇತ್ತೀಚೆಗೆ ನಾವು ಲಾಸ್ಟ್ ಇಯರ್ ಇಂದ ನಾವೇ ಕೂಡ ಈ ಅಪಾರ್ಟ್ಮೆಂಟ್ ಒಳಗೆ ಮತ್ತೆ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಗೆ ನಾವು ಅದನ್ನ ಮ್ಯಾಂಡೇಟರಿ ಮಾಡಿಕೊಂಡು ಪ್ರತಿಯೊಂದು ಡ್ರೈವ್ ಮಾಡ್ತಾ ಇದೀವಿ ನಾವು BWSSB ಇಂದ ಇನ್ ಆಲ್ ಓವರ್ ದಿ ಸಿಟಿ. ಓಕೆ, ಈ ಏರೇಟರ್ಸ್ ಅನ್ನೋರು ನಾವು ಯೂಸ್ ಮಾಡೋರು ಏನೋ ಒಂದು ಫ್ಯೂ ಪರ್ಸೆಂಟ್ ಗೊತ್ತಿದೆ. ಒಂದು ಸ್ವಲ್ಪ ವಿವರವಾಗಿ ಹೇಳಿ. ಈಗ ಏನಾಗ್ತದೆ, ಈ ಜಾಸ್ತಿ ನೀರನ್ನೆಲ್ಲಿ ಬಳಕೆ ಮಾಡ್ತೀವಿ ಅಂತ ಕಡೆ ಏರೇಟರ್ಸ್ ನ ಯೂಸ್ ಮಾಡಿದ್ರೆ ನೀವು 1 ಲೀಟರ್ ಬಳಕೆ ಮಾಡೋ ಕಡೆ ಸ್ವಲ್ಪ ಒಂದು 300 ml ತನಕ ಬಳಕೆ ಆಗುತ್ತೆ. 700 ml ನಿಮಗೆ ಸೇವ್ ಆಗ್ತದೆ. ಅದು ಯು ಆರ್ ಸೇವಿಂಗ್ ದಿ ವಾಟರ್, ಯು ಆರ್ ಸೇವಿಂಗ್ ದಿ ಇಂಟರ್ ಮನಿ ಆಲ್ಸೋ. ಓಕೆ, ಇವಾಗ ನೀವು 1000 ಲೀಟರ್ಗೆ ದುಡ್ಡು ಕೊಡ್ತಾ ಇದ್ರಿ BWSSBಗೆ, ಆವಾಗ ನೀವು ಬರೀ 300 ml ವಾಟರ್ಗೆ ಅಷ್ಟೇ ನೀವು ದುಡ್ಡು ಕೊಡ್ತೀರಾ. 700 ml ಯು ಆರ್ ಸೇವಿಂಗ್ ದಿ ವಾಟರ್ ಅಂಡ್ ಯು ಆರ್ ಸೇವಿಂಗ್ ದಿ ಮನಿ ಆಲ್ಸೋ. ನಿಮಗೆ ನೀವು ನೀರು ಸೇವ್ ಮಾಡ್ಕೋತೀರಾ ಅಂಡ್ ದುಡ್ಡು ಕೂಡ, ಬಿಲ್ಲು ಕೂಡ ಕಡಿಮೆ ಬರ್ತದೆ ನಿಮಗೆ. ಓಕೆ, ಇಲ್ಲಿಗೊಂದು ಜಾಯಿಂಡರ್ ಕೊಡೋಕ್ಕೆ ಇಷ್ಟಪಡ್ತೀನಿ. ನಾವು ಎಲೆಕ್ಟ್ರಿಸಿಟಿ ಹಾಕಬೇಕಾದ್ರೆ ತುಂಬ ಯೋಚನೆ ಮಾಡ್ತೀವಿ, ಅಲ್ಲಿಲ್ಲ ನೀನು ಲೈಟ್ ಆಫ್ ಮಾಡು ಅಂತೀವಿ. ನೀರು ಖರ್ಚು ಮಾಡಬೇಕಾದ್ರೆ, ಸ್ಪೆಷಲಿ ಪಾತ್ರೆ ತೊಳಿಬೇಕಾದ್ರೆ, ಬ್ರಷ್ ಮಾಡಬೇಕಾದ್ರೆ ಟ್ಯಾಪ್ ಓಪನ್ ಮಾಡಿಬಿಟ್ಟಿರ್ತೀವಿ, ವೇಸ್ಟ್ ಮಾಡ್ತಾ ಹೋಗ್ತೀವಿ. ಅಂದರೆ ನಮ್ಗೆ ಇಲ್ಲಿ ಪಿಂಚ್ ಆಗಲ್ಲ. ಈಗ ನೀವೇ ಹೇಳಿದ್ರಲ್ಲ 45 ರೂಪೀಸ್ ಆಗುತ್ತೆ ಈ ಥರ ಓವರ್ ಆಲ್ 1000 ಅಂತ. ಪ್ರಾಬಬಲಿ ನಾ ಅನ್ಬಾರ್ದು ಇಲ್ಲಿ, ಆದರೆ ಫ್ಯಾಕ್ಟರ್ ಕೌಂಟ್ ಆಗುತ್ತೆ ಇಲ್ಲಿ. ನಮಗೆ ವಾಟರ್ ಚಾರ್ಜಸ್, ವಾಟರ್ ಬಿಲ್ ಕಡಿಮೆ ಬಂದಿರೋದ್ರಿಂದ ನಾವು ಅಷ್ಟೊಂದು ಇರ್ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡ್ತಿದ್ದೀವ? ನಮ್ಮ ಸೈಕಾಲಜಿನ ನಾನು ನಿಮ್ಮ ಮೂಲಕ ಕೇಳ್ತಾ ಇದ್ದೀನಿ.
ಮೇಡಮ್ ಅದು ಕರೆಂಟ್ ಹಾಕ್ಬೇಕಾದ್ರೆ ಬಿಲ್ ಕರೆಂಟ್ ಬಿಲ್ ಜಾಸ್ತಿ ಇರ್ತದೆ ಮೇಡಮ್. ಕರೆಂಟ್ ಬಿಲ್ ಜಾಸ್ತಿ ಇರ್ತದೆ. ತುಂಬಾ ಜಾಸ್ತಿ ಬಟ್ ಆ ಮೆಂಟಾಲಿಟಿ ನಾನು ನಮ್ಮ ನಾಗರಿಕರು ಅಥವಾ ನಮ್ಮ ಬೆಂಗಳೂರು ಜನತೆ ಆ ರೀತಿ ಯೋಚನೆ ಮಾಡ್ತಾರೆ ಅಂತ ನಾನು ಅನ್ಕೊಳ್ಳಲ್ಲ. ಬಟ್ ಗೊತ್ತಿರೋದಿಲ್ವೇನೋ ನೀರ್ ಬಿಟ್ಬಿಟ್ಟಿರ್ತಾರೆ. ಇತ್ತೀಚೆಗೆ ಆ ರೀತಿ ಯೋಚನೆ ಮಾಡಕ್ ಆಗಲ್ಲ ಮೇಡಮ್. ಬಟ್ ಅಲ್ಲಲ್ಲ, ನಾನು ಯಾಕಂದ್ರೆ ಇವೆರಡು ಕೂಡ ವೆರಿ ಹೌದು, ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಮೇಡಮ್. ಆಮೇಲೆ ಇನ್ನೊಂದು ಏನಾಗ್ತದೆ ಮೇಡಮ್, ಈಗ ಸಪೋಸ್ ನಾವು ಏನ್ ಮಾಡ್ತಿರ್ತೀವಿ, ಈಗ ನಾವು ಏನು ಈ ಕಮೋಡ್ ಬಳಸ್ತೀವಲ್ಲ ಮೇಡಮ್, ಇಂಗ್ಲಿಷ್ ಕಮೋಡ್ ಬಳಸಿದಾಗ ಅಲ್ಲಿ 3 ಲೀಟರ್ಸ್ ವಾಟರ್ 6 ಲೀಟರ್ ವಾಟರ್ ಅಂತ ಹೇಳಿ ಎರಡೆರಡು ಇದನ್ನ ಪುಷ್ ಬಟನ್ಸ್ ಕೊಟ್ಬಿಟ್ಟು ಒತ್ತುತ್ತಾ ಇರ್ತಾರೆ. ಸೊ ಅದನ್ನ ಹಿಂದೆ ನಾವು ಇದ್ರ ಕಮೋಡ್ ಬಳಸ್ತಿದ್ವಲ್ಲ, ಏನದು ನಮ್ದು ಇಂಡಿಯನ್ ಟಾಯ್ಲೆಟ್ಸ್ ಎಷ್ಟು ಕಡಿಮೆ ಯೂಸ್ ಮಾಡ್ತಾರೆ, ಅದರಲ್ಲಿ ಆಲ್ಮೋಸ್ಟ್ ಒಂದು 1 ಲೀಟ್ರು ಎಲ್ಲ ಮುಗಿಸ್ತಾರೆ. ಬಟ್ ಇದಕ್ಕೆ ಹೋದ್ರೆ 6 ಲೀಟ್ರು 8 ಲೀಟ್ರು ವಿತ್ ಇದಕ್ಕೂ ಏನು ಇವನ್ ಯೂರಿನಲ್ಸ್ ಹೋದ್ರು ಕೂಡ ನೀವು ಜಾಸ್ತಿ ಪ್ರೆಸ್ ಮಾಡಿ ನೀರ್ನ ಅದು 6 ಲೀಟರ್ಸ್ ಹೋಗ್ತದೆ ಅಥವಾ 3 ಲೀಟರ್ಸ್ ಹೋಗ್ತದೆ. ಅಂಡ್ ಅದು ಇಟ್ ಇಸ್ ಎ ವ್ಯಾಲ್ಯೂಬಲ್ ಡ್ರಿಂಕಿಂಗ್ ವಾಟರ್, ಕಾವೇರಿ ವಾಟರ್. ಸೊ ನಾನು ಅದಕ್ಕೆ ನಮ್ಮ ಒಂದು ನೀರು ಬಳಸಿ ನೀರನ್ನ ಉಳಿಸಿ ಅನ್ನೋ ಕಾನ್ಸೆಪ್ಟ್ಗೆ ಬೇಕಿದ್ರೆ ಇನ್ನೂ ಇಲ್ಲಿ ಒಂದು ತುಂಬಾ ಲೈಫ್ ಸ್ಟೈಲ್ ಬರುತ್ತೆ. ಎಲ್ರಿಗೂ ಮಂಡಿ ನೋವಿದೆ, ಯಾರು ಇವಾಗ ಇದೇನದು ಇಂಡಿಯನ್ ಟಾಯ್ಲೆಟ್ ಯಾರು ಯೂಸ್ ಮಾಡ್ತಾನೆ ಇಲ್ಲ. ಮತ್ತೆ ಡಾಕ್ಟರ್ಸು ಹೇಳ್ತಾ ಇದಾರೆ ಇಂಡಿಯನ್ ಟಾಯ್ಲೆಟ್ಸ್ ನ ಯೂಸ್ ಮಾಡಿ ಅಂತ. ಇಟ್ಸ್ ಎ ವೆರಿ ಟ್ರಿಕಿ ಸಿಚುಯೇಷನ್. ನೀವು ಹೇಳ್ತಾ ಇರೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಈಗ ನಾನೇನ್ ಹೇಳ್ತಾ ಇದ್ದೀನಿ, ಒಂದ್ ಸೆಕೆಂಡ್, ಇಲ್ಲ ನಾನು ಇನ್ನು ಮುಗಿಸಿಲ್ಲ. ಈಗ ನೀವು ಇಷ್ಟೊಂದೆಲ್ಲ ಅಡ್ವೊಕೇಸಿ ಮಾಡ್ತಾ ಇದ್ದೀರಾ ನೀರು ರಿಲೇಟೆಡ್ ಆಗಿ, ಅಫಿಷಿಯಲ್ ಆಗಿ ಪಾಲಿಸಿ ಲೆವೆಲ್ ಅಲ್ಲಿ. ನೀವೇ ಯಾತಕ್ಕೆ ಇದು ಕಮೋಡ್ ಮ್ಯಾನುಫ್ಯಾಕ್ಚರರ್ಸ್ಗೆ ಒಂದು ಐಡಿಯಾನ ಡಿವೈಸ್ನ ಚೇಂಜ್ ಮಾಡಿ ಅಂತ ಹೇಳ್ಬಾರ್ದು ಮೇಡಮ್? ಇನ್ನೊಂದು ಏನಾಗಿದೆ, ನಾನು ಕಮೋಡ್ ಯೂಸ್ ಮಾಡಬೇಡಿ ಅಂತ ಹೇಳ್ತೀನಿ. ಇಲ್ಲ, ಇವಾಗ ಇನ್ನೋವೇಟಬಲ್ ಆಗಿದೆ ಅದು. ಇಟ್ ಇಸ್ ಇನ್ನೋವೇಟಬಲ್. ಇಟ್ ಇಸ್ ಇನ್ನೋವೇಟಬಲ್, ಬಟ್ ಯು ಮೇಕ್ ಶ್ಯೂರ್ ದಟ್ ಯು ಆರ್ ಯೂಸಿಂಗ್ ದಿ ಆಲ್ಟರ್ನೇಟ್ ಸೋರ್ಸ್ ಆಫ್ ವಾಟರ್. ಡ್ರಿಂಕಿಂಗ್ ವಾಟರ್ನ ಯೂಸ್ ಮಾಡೋದಕ್ಕಿಂತ ಬದಲಾಗಿ ಅಂಥ ಒಂದು ಟಾಯ್ಲೆಟ್ಸ್ಗಳಿಗೆ ಅಂಥ ಒಂದು ಕಮೋಡ್ ಯೂಸ್ ಎಲ್ಲಿ ಫೆಸಿಲಿಟಿ ಇದೆ ಅದಕ್ಕೆ ನೀವು ಏನು ಮಾಡಬೇಕು ಅವಾಗ ಅಟ್ಲೀಸ್ಟ್ ಅಂತ ಅಂದರೆ ನೀವು ಎನಿವೇ. ಈಗ ನಾನು ರೈನ್ ವಾಟರ್ ಹಾರ್ವೆಸ್ಟಿಂಗಿಗೆ ಬರ್ತಿದ್ದೀನಿ ಎಸ್ ಮೇಡಮ್. ಈಗ ನಾನೇನ್ ಹೇಳ್ತೀನಿ, ನೀವು ಸಪೋಸ್ ನಿಮ್ಮ ಒಂದು ಟ್ಯಾಂಕರ್ನಲ್ಲಿ ನಿಮ್ಮ ಮನೆಯಲ್ಲಿ ಈಗ ನೀವು ಪ್ರತಿಯೊಂದು ಮನೆಗೂ ನಾವು ರೈನ್ ವಾಟರ್ ಹಾರ್ವೆಸ್ಟ್ ನ ಕಡ್ಡಾಯ ಮಾಡಿದೀವಿ, ಹೊಸ ಮನೆಗಳಿಗೆ ಕಡ್ಡಾಯ ಮಾಡಿದೀವಿ. ಸೊ ಅಲ್ಲಿ ಏನಾಗ್ತದೆ, ಪ್ರತಿ ಮನೆಯವರು ಕೂಡ ರೈನ್ ವಾಟರ್ನ ಏನು ಯೂಸ್ ಮಾಡ್ತಾರೆ. ಐ ಮೀನ್ ಶೇಖರಣೆ ಮಾಡಲೇಬೇಕು. ಆ ಶೇಖರಣೆ ಮಾಡಿದ ರೈನ್ ವಾಟರ್ನ ಅಟ್ಲೀಸ್ಟ್ ನೀವು ಇದಕ್ಕೆ ನಾನ್ ಪೋರ್ಟಬಲ್ ಪರ್ಪಸ್ ಮಾಡ್ಕೊಂಡ್ರೆ ನೀವು ಅದು ಕಮೋಡ್ಗೆ ಎಷ್ಟು ಬೇಕಾದ್ರೂ ಯೂಸ್ ಮಾಡ್ಬೋದು ಅಲ್ವಾ? ನಮ್ಮ ಒಬ್ರು ಸೈಂಟಿಸ್ಟ್ ಇದ್ದಾರೆ KSCST ನಲ್ಲಿ, ಒಬ್ರು ಶಿವಕುಮಾರ್ ಅವರು. ಹೌದು ಮೇಡಮ್, ಅವರು ನೋಡಿ ಅವ್ರಿಗೆ ಆಗ್ತದೆ ಏನಂಗಿದ್ರೆ ನಮ್ಗೆ ಯಾಕಾಗಲ್ಲ? ಮತ್ತೆ ಅವ್ರು ತುಂಬಾ ಜನ ಕನ್ವರ್ಟ್ ಮಾಡಿದ್ದಾರೆ. ಅಂಡ್ ಅವರು ನೋಡಿ ಅವ್ರು ಏನ್ ಮಾಡಿದ್ದಾರೆ, ಅವರು ಇದುವರೆಗೂ ಕಾವೇರಿ ನೀರು ಕನೆಕ್ಷನ್ ತಗೊಂಡಿಲ್ಲ. ಅವ್ರು ಕುಡಿಯೋದಕ್ಕೂ ಅಷ್ಟೇ, ಬೇರೆ ಬಳಕೆಗೂ ಅಷ್ಟೇ. ಈಸ್ ಯೂಸಿಂಗ್ ಆಂಪಲ್ ಕ್ವಾಂಟಿಟಿ ಆಫ್ ರೈನ್ ವಾಟರ್ ಫಾರ್ ದಿ ಪರ್ಪಸ್ ಆಫ್ ಡ್ರಿಂಕಿಂಗ್ ಅಂಡ್ ಫಾರ್ ದಿ ಅದರ್ ದ್ಯಾನ್ ಡ್ರಿಂಕಿಂಗ್ ಆಲ್ಸೋ ಅಂತ ಅಂದಾಗ ನಾವು ಕೂಡ ಅಂದ್ರೆ ಅವ್ರು ಆವಾಗಲೇ ಮಾಡ್ಕೊಂಡಿದ್ದಾರೆ. ನಾವು ಕೂಡ ಪ್ರತಿಯೊಬ್ಬ ಬೆಂಗಳೂರು ಏನು ನಾಗರಿಕರು ಏನಿದ್ದಾರೆ ಅವರು ಮನ್ಸು ಮಾಡ್ಬೇಕಾಗ್ತದೆ ಮೇಡಮ್. ಇಟ್ ಈಸ್ ಓನ್ಲಿ ದ ಮೈಂಡ್ ಸೆಟ್ ಆಫ್ ದಿ ಪೀಪಲ್ಸ್ ದೋಸ್ ಹೂ ಆರ್ ಇನ್ ದ ಸಿಟಿ. ಅವರು ಏನ್ ಮಾಡ್ಬೇಕು, ನಾನು ಮಳೆ ನೀರ್ನ ಕಲೆಕ್ಟ್ ಮಾಡಬೇಕು, ಮಳೆ ನೀರ್ನ ಕುಡಿಯೋದಕ್ಕೆ ಯೂಸ್ ಮಾಡಬೇಡಿ. ಬೇಕಿದ್ರೆ ನೀವು ಅಟ್ಲೀಸ್ಟ್ ಸ್ಯಾನಿಟರಿ ಪರ್ಪಸ್ ನಿಮ್ದೇನಿದೆ ಈ ಇದು ನಾನ್ ಪೋರ್ಟಬಲ್ ಪರ್ಪಸ್ಗೆ ನೀವು ಯೂಸ್ ಮಾಡ್ಕೊಂಡ್ರೆ ದೇರ್ ಬೈ ಯು ಆರ್ ರೆಡ್ಯೂಸಿಂಗ್ ದಿಸ್ 150 LPCD into the almost ಎಷ್ಟು ರಿಡ್ಯೂಸ್ ಮಾಡಬಹುದು ನಾನು, ಮೇ ಬಿ 30, 40, ಲೆಟ್ ಇಟ್ ಬಿ 25. ಸೋ ಮಚ್ ಆಫ್ ಕ್ವಾಂಟಿಟಿ ವಿಲ್ ಬಿ ದಿ ಸೇವಿಂಗ್ಸ್ ಅಲ್ವಾ ನಿಮ್ಗೆ? ಹೌದು. ಸೊ ಈಗ ನಾನೇನು ಹೇಳ್ತಿದ್ದೀನಿ, ಆಲ್ಟರ್ನೇಟ್ ಸೋರ್ಸ್ ಆಫ್ ವಾಟರ್ನ ನೀವು ಕನ್ಸಂಟ್ರೇಟ್ ಮಾಡಿದ್ರೆ, ಅದನ್ನ ಬಗ್ಗೆ ನೀವು ಥಿಂಕ್ ಮಾಡಿ ಅದನ್ನ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರೆ ನೀವು ನೀರು ಕೂಡ ಸೇವ್ ಮಾಡ್ತೀರಾ, ಬಿಲ್ ಕೂಡ ಸೇವ್ ಮಾಡ್ತೀರಾ. ಅಂಡ್ ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿ, ನಿಮ್ಮ ಕಾಂಟ್ರಿಬ್ಯೂಷನ್ ಟು ದ ಇದೇನು ನಮ್ಮ ಒಂದು ಸಿಟಿ ಕ್ಲೈಮೇಟ್ ಚೇಂಜ್ ಅಂಡ್ ದಿ ನೆಕ್ಸ್ಟ್ ಜನರೇಷನ್, ವಿ ಆರ್ ಸೇವಿಂಗ್ ದಿ ವಾಟರ್ ಫಾರ್ ದಿ ನೆಕ್ಸ್ಟ್ ಜನರೇಷನ್ ಅಲ್ವಾ? ಇಷ್ಟೆಲ್ಲ ಇರ್ತದೆ ಅನ್ನೋ ಉದ್ದೇಶಕ್ಕೆ ನಾನು ನಿಮ್ಮ ಈಗ ಏನು ರೈನ್ ವಾಟರ್ ಹಾರ್ವೆಸ್ಟ್ ಕೂಡ ಮಾಡ್ಬೋದು. ಈಗ ನಾವು ಒಂದು ಪಾಲಿಸಿ ಮಾಡಿ ಏನು ಮಾಡ್ಕೊಂಡಿದ್ದೀವಿ, ಇದು 2011ರಿಂದ ನೀವು ರೂಫ್ ಟಾಪ್ ಕೂಡ ಹಾರ್ವೆಸ್ಟ್ ಮಾಡ್ಬೋದು ಅಂಡ್ ರೀಚಾರ್ಜ್ ಕೂಡ ಮಾಡ್ಬೋದು. ಈಗ ರೂಫ್ ಟಾಪ್ ಅಂತ ಹೇಳಿದ್ರೆ ಫೌಂಡೇಶನ್ ರೂಫ್ ಟಾಪ್ ಇವೆರಡು ಇಲ್ಲ ಮೇಡಮ್, ಹೇಳ್ತೀನಿ. ಈಗ ಏನಾಗಿದೆ, ಮನೆಗೆ 2 ವಿಧದಲ್ಲಿ ನಾವು ನೀರನ್ನ ಏನು ಮಳೆ ನೀರನ್ನ ಕೊಯ್ಲು ಅಂತ ಕರಿತೀವಿ ಕನ್ನಡದಲ್ಲಿ. ಸೊ ರೂಫ್ ಟಾಪ್ ಹಾರ್ವೆಸ್ಟ್ ಅಂತ ಅಂದ್ರೆ ಮನೆಯಲ್ಲಿ ರೂಫ್ಗೆ ಏನ್ ಬೀಳ್ತದೆ ನೀರು ಅದನ್ನ ಹಾರ್ವೆಸ್ಟ್ ಮಾಡೋದು ಅಂತಂದ್ರೆ ನಾವು ತಗೊಳ್ಳೋ ಅಂತದ್ದು. ಹಾರ್ವೆಸ್ಟ್ ಮಾಡ್ಕೊಂಡು ಒಳ್ಳೆ ನೀರನ್ನ ನಿಮ್ಮ ಸಂಪು ಅಥವಾ ಸಪ್ರೇಟ್ ಸಂಪು ಅಥವಾ ಒಂದು ಒಳ್ಳೆ ಸಂಪು ಏನೋ ಮಾಡ್ಕೊಂಡು ಅಥವಾ ಒಂದು ಸ್ಮಾಲ್
ಏನು 1000 ಲೀಟ್ರ್ 2000 ಲೀಟ್ರದ ಒಂದು ಅಲ್ಲೇ ಕಾರ್ ಶೆಡ್ಡಲ್ಲೋ ಎಲ್ಲೋ ಒಂದು ಕಡೆ ಒದಗಿಸ್ಕೊಂಡು ಅದನ್ನ ಮೇಲ್ಗಡೆ ಪಂಪ್ ಮಾಡ್ಕೊಂಡ್ರೆ ಸಪ್ರೇಟಾಗಿ ಒಂದು ಟ್ಯಾಂಕ್ ಇರ್ತದೆ, ಅದನ್ನೇ ಬಳಸ್ಕೊಂತ ಬಂದ್ರೆ ನಿಮಗೆ ಮಿನಿಮಮ್ ಅಂತ ಅಂದ್ರೂ ಒಂದು 2000-3000 ಲೀಟರ್ ನೀರು ನಿಮಗೆ ಅದನ್ನ 15-20 ದಿನದ ಮೇಲೆ ಬರ್ತದೆ. ಇದಕ್ಕೆ ಓನ್ಲಿ ಫಾರ್ ನಾನ್ ಪೋರ್ಟಬಲ್ ಪರ್ಪಸ್ಸಿಗೆ ಅಂತ ಅಂದ್ರೆ. ಸೊ ನಿಮ್ಗೆ ಅಷ್ಟು 3 ಟ್ಯಾಂಕ್ ನೀರು ಕಾವೇರಿ ನೀರು ಸೇವ್ ಆಗ್ತದೆ ನಿಮಗೆ. ಸರಿ, ಇವಾಗ ನೀವು ಹೇಳ್ತಾ ಇರಬೇಕಾದ್ರೆ ಕೇಳಕ್ಕೆ ತುಂಬ ಚೆನ್ನಾಗಿದೆ, ಖಂಡಿತ ಚೆನ್ನಾಗಿದೆ, ನನಗೂ ಮಾಡೋಣ ಅಂತ ಅನಿಸುತ್ತೆ, ಇನ್ಸ್ಪೈರ್ ಆಗುತ್ತೆ. ಆದರೆ ಹ್ಯಾಂಡ್ ಹೋಲ್ಡಿಂಗ್ ಎಷ್ಟು ಮಟ್ಟಿಗಿದೆ, ಎಷ್ಟು ಮಟ್ಟಿಗೆ ನಮಗೆ ಸಿಗುತ್ತೆ ಟೆಕ್ನಿಕಲ್ ಸಪೋರ್ಟ್? ಅಲ್ಲ ಮೇಡಮ್, ಹೌದು, ಅದು ವೆರಿ ವೆರಿ ಇಂಪಾರ್ಟೆಂಟ್, ಪ್ರಾಕ್ಟಿಕಲಿ ಬೇಕಾಗುತ್ತೆ ನಮ್ಗೆ. ಒಳ್ಳೇದು ಮೇಡಮ್ ತಾವು ಹೇಳಿದ್ದು. ಈಗ ನಾವೇನ್ ಮಾಡಿದೀವಿ ಟೆಕ್ನಿಕಲ್ ಸಪೋರ್ಟ್ಗೆ ಅಂತೇಳಿ BWSSB ನಲ್ಲೂ ಕೂಡ ನಾವು ಒಂದು ಜಯನಗರ 9th ಬ್ಲಾಕ್ನಲ್ಲಿ ಒಂದು ಮಳೆ ನೀರು ಸುಗ್ಗಿ ಕೇಂದ್ರ ಅಂತಾನೆ ಒಂದು ಡೆಮೋ ಮಾಡಿದೀವಿ. ಅಗೇನ್ ಅಲ್ಲಿ ನಮ್ಮ ಸ್ಟಾಫ್ ಇರ್ತಾರೆ, ಹೌ ಇಟ್ ವರ್ಕ್ಸ್ ಅಂತ ಹೇಳ್ತಾರೆ, ಅಂಡ್ ದೇ ಆರ್ ಗಿವಿಂಗ್ ಯು ದ ರೆಫರೆನ್ಸ್ ಆಲ್ಸೋ. ದೋಸ್ ಹೂ ಆರ್ ನಮ್ಮ ವೆಬ್ಸೈಟ್ಗೆ ಹೋಗ್ಬಿಟ್ರೆ ಯಾರ್ಯಾರು ಮಾಡ್ತಾರೆ, ಯಾರ್ಯಾರು ಎಕ್ಸಿಕ್ಯೂಟ್ ಮಾಡ್ತಾರೆ ಅನ್ನೋದು ಕೂಡ ಇದೆ ಅದರಲ್ಲಿ. ಅಂಡ್ ಇಟ್ಸ್ ಆಲ್ಸೋ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಅಷ್ಟೇ ಮೇಡಮ್ ಅದರಲ್ಲಿ. ನಂಗೆ ಇವಾಗ ಅವೆಲ್ಲ ಏನು ಬೇಡ, ಈಗ ನಾನು ಇವಾಗ ನಮ್ಮ ಜೊತೆಲಿ ಇರೋ 4 ಜನ ನಮ್ಗೆ ಇಂಟ್ರೆಸ್ಟ್ ಇದೆ ಮಾಡಿಸ್ಬೇಕು ಅಂತ. ನಮಗೆ ಇಮಿಡಿಯೇಟಾಗಿ ಟೆಲಿಫೋನ್ ಬೇಕು, ನನಗೆ ವೆಬ್ಸೈಟ್ ನೋಡೋಕ್ಕೆ ಬರೋದಿಲ್ಲ. ಆಗ ನಾನು ಫೋನ್ ಮಾಡ್ತು ಅಂತಂದ್ರೆ ನಿಮ್ಮ ಡಿಪಾರ್ಟ್ಮೆಂಟ್ ಖಂಡಿತ ಮೇಡಮ್ ನಮಗೆ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಸಿಸ್ಟಮ್ ಇದೆ, ಖಂಡಿತ ಮಾಡ್ತಾರೆ. ಸೊ ಹಾಗಾದ್ರೆ ಅದು ತುಂಬಾ ಇಂಪಾರ್ಟೆಂಟ್. ನಮ್ಮಲ್ಲಿ ಏನ್ ಮಾಡಿದ್ದಾರೆ, ನಮ್ದು IVRS ಕೂಡ ಇದೆ ಅಂಡ್ ಸೆಂಟ್ರಲ್ ಕಂಪ್ಲೇಂಟ್ಸ್ ಕೂಡ ಇದೆ. ನೀವು ಅಲ್ಲಿ ನಿಮ್ಮ ದೂರನ ದಾಖಲ್ ಮಾಡಿ ನಿಮ್ಮ ನಂಬರ್ನ ಅಲ್ಲಿ ಬಿಟ್ರೆ ಅವರು ಖಂಡಿತ ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ, ನಿಮಗೆ ರೆಫರೆನ್ಸ್ ಕೊಡ್ತಾರೆ. ಇನ್ ದೋಸ್ ಆರ್ ಯಾರು ಮಳೆ ನೀರು ಕೊಯ್ಲು ಯಾವ ರೀತಿ ಮಾಡ್ಬೋದು ಅಂತ ಕೂಡ ಹೇಳ್ತಾರೆ. ಆ್ಯಂಡ್ ಮೋರ್ ಓವರ್ ಇನ್ನೊಂದೇನು ನಿಮಗೆ ಅವತ್ತೇ ಬೇಕು ಅನ್ನಂಗಿದ್ರೆ ನಮ್ಮ ಸರ್ವಿಸ್ ಸ್ಟೇಷನ್ನಲ್ಲಿ ನಿಮ್ಮ ಪ್ರತಿಯೊಂದು ಏರಿಯಾದಲ್ಲಿ ಕೂಡ ನಮ್ಮ ಸರ್ವಿಸ್ ಸ್ಟೇಷನ್ ಅಂತಿದೆ, ಸೇವಾ ಠಾಣೆ ಅಂತ ಮಾಡ್ಕೊಂಡಿದ್ದೀವಿ. ಅಲ್ಲಿ ಹೋದ್ರೆ ಇಂಜಿನಿಯರ್ಗಳು ಡೆಫಿನೆಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ಕೊಡ್ತಾರೆ, ಯಾವ ರೀತಿ ಮಾಡೋದು ಅಂತಾನು ಹೇಳ್ತಾರೆ, ನಿಮಗೆ ಟೆಕ್ನಿಕಲ್ ಸಪೋರ್ಟ್ ಕೂಡ ಕೊಡ್ತಾರೆ, ರೆಫರೆನ್ಸ್ ಕೂಡ ಕೊಡ್ತಾರೆ, ಅಂಡ್ ಅಶ್ಯೂರ್ ಮಾಡ್ತಾರೆ ನೀವು ಮಾಡಿದ್ದೀರಾ ಇಲ್ವಾ ಚೆಕ್ ಮಾಡ್ಕೊಳ್ತಾರೆ. ನೋಡಿ, ನಮ್ಮ ಸಾಹೇಬ್ರು ಇಂಜಿನಿಯರ್ ಸಾಹೇಬ್ರು ಅಶ್ಯೂರೆನ್ಸ್ ಕೊಡ್ತಾ ಇದ್ದಾರೆ ನಮ್ಮ ಕಡೆಯಿಂದ ಎಲ್ಲ ಥರ ಹ್ಯಾಂಡ್ ಹೋಲ್ಡಿಂಗ್ ಇದೆ ಅಂತ. ಇವ್ರು ಕೊಟ್ಟಿರೋ ಡೀಟೇಲ್ಸ್ನ ನಾನಾಗಲಿ ನೀವಾಗಲಿ ಖಂಡಿತ ನಾವು ಚೆಕ್ ಮಾಡೋಣ. ಬಿಕಾಸ್ ಇವ್ರು ತುಂಬ ಕಾನ್ಫಿಡೆಂಟ್ಲಿ ಹೇಳ್ತಾ ಇದ್ದಾರೆ, ಸಾಕಷ್ಟು ಪ್ರೋ ಪೀಪಲ್ ಆ್ಯಕ್ಟಿವಿಟೀಸ್ನ ಪಾಲಿಸೀಸ್ನ ಇವ್ರು ಇಂಟ್ರಡ್ಯೂಸ್ ಮಾಡಿದ್ದಾರೆ. ಲೆಟ್ ಅಸ್ ಸಿ, ನಾವು ಟೆಸ್ಟ್ ಮಾಡೋಣ. ಖಂಡಿತ ಮೇಡಮ್, ಖಂಡಿತ. ಓಕೆ, ಆಮೇಲೆ ನೀವು ವಾಟರ್ ವೇಸ್ಟೇಜ್ ಆಗಬೇಕಾದ್ರೆ ವಾಟರ್ ಪ್ಯೂರಿಫಿಕೇಷನ್ದು, ವಾಟರ್ ಪ್ಯೂರಿಫೈಯರು, RO ಎಲ್ಲ ಹೇಳ್ತಾ ಇದ್ರಿ. ಈಗ ನೀವು ಇಷ್ಟೆಲ್ಲ ಸೇಫ್ಟಿ ಮೆಷರ್ಸ್ ತೊಗೊಂಡಾದ್ಮೇಲೆ ನಮಗೆ ನಿಜವಾಗ್ಲೂ RO ವಾಟರ್ ಪ್ಯೂರಿಫೈಯರ್ ನಾವು ಮನೆಗೆ ಹಾಕೋಬೇಕಾ? ಮೇಡಮ್, ಅದು ನೆಸೆಸಿಟಿ ಇಲ್ಲ. ಈಗ ಏನು ವಾಟರ್ ಪ್ಯೂರಿಫೈಯರ್ ಅಂಡ್ ಇದನ್ನ ನೆಸೆಸಿಟಿ ಇಲ್ಲ ಮೇಡಮ್. ನಾವು ಅಷ್ಟೊಂದು ನೀರನ್ನ ಕೇರಾಗೆ ಟ್ರೀಟ್ ಮಾಡಿ ಅದರದ್ದು ಸ್ಯಾಂಪಲ್ಸ್ ಟೆಸ್ಟ್ ಮಾಡಿ ಜನಗಳಿಗೆ ಕುಡಿಯೋದಕ್ಕೆ ಯೋಗ್ಯ ಇದೆ ಅಂತ ನಾವು ಕೊಟ್ಟಾಗ ಅದನ್ನೇನು ಬೇಕಾಗಿಲ್ಲ. ಬಟ್ ದ ಮೈಂಡ್ ಸೆಟ್ ಆಫ್ ದಿ ಪೀಪಲ್ಸ್ ಏನು ಮಾಡ್ತಾರೆ ಸಿಟಿನಲ್ಲಿ, ಈಗ ನೀವು ಅದು ಆ ನೀರಿಗೂ ಈ ನೀರಿಗೂ ಡಿಫ್ರೆಂಟ್ ಇದೆ. ನೀವು RO ವಾಟರ್ಗೆ ಹೋದ್ರೂ ನಿಮ್ಮ ಅದೇನು ದೇ ಆರ್ ಏನೋ ಹೇಳ್ತಾರೆ, ಬಟ್ ನಮಗೂ ಗೊತ್ತಿಲ್ಲ ಅದು. ದಟ್ ಮಿನರಲ್ಸ್ ಹ್ಯಾಸ್ ಟು ಬಿ ಏನೋ ಮೂವ್ ಆಗ್ಬಿಟ್ಟಿರುತ್ತೆ. ಬಟ್ ಐ ಆಮ್ ನಾಟ್ ಶೂರ್ ಅಂಡ್ ಐ ಆಮ್ ನಾಟ್ ಅಗೇನ್ಸ್ಟ್ ದಿ ಅದು ಹೆಲ್ತ್ ಹೆಜಾರ್ಡ್ ಆಗಿದೆ, ನನಗೆ ಗೊತ್ತಿಲ್ಲ ಅದು. ಬಟ್ ನನಗೇನಪ್ಪ ಅಂದ್ರೆ ನಾನು ಕಾವೇರಿ ನೀರು ಕುಡಿತೀನಿ. ಬಟ್ ನಾವು ಹಂಗಾಗಿ ಇಲ್ಲ, ನೀವು ಹೇಳಿರೋದು ಸರಿ. ಅದು ಯಾಕೆ ಅಂತಂದ್ರೆ ಸಮ್ ಇಯರ್ಸ್ ಬ್ಯಾಕು ಡೆಲ್ಲಿನಲ್ಲಿ CSE ಸೆಂಟರ್ ಫಾರ್ ಸೈನ್ಸ್ ಅಂಡ್ ಎನ್ವೈರನ್ಮೆಂಟ್ ಅಂತ ಒಂದು ಆರ್ಗನೈಸೇಷನ್ ಇದೆ. ಸುನೀತಾ ನಾರಾಯಣ್ ಅಂತ ಅದಕ್ಕೆ ಡೈರೆಕ್ಟರ್ ಆಗಿರೋದು ಡಾಕ್ಟರ್. ಅವ್ರುಗಳು ತುಂಬಾ ಹಿಂದೆ ವಾಟರ್ ಬಾಟಲ್ ಬಗ್ಗೆ ಕೆಲಸ ಮಾಡಿದ್ರು, ರಿಸರ್ಚ್ ಮಾಡಿ. ಇಟ್ ವಾಸ್ ಎ ವೆರಿ ಬಿಗ್ ನ್ಯೂಸ್ ಇನ್ ದ ಕಂಟ್ರಿ. ಇದರಲ್ಲಿ ಬರೋ ನೀರು ಮತ್ತೆ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗೋ ನೀರು ಎರಡಕ್ಕೂ ಕಂಪೇರ್ ಮಾಡಿದ್ರೆ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನೀರ್ ಈಸ್ ಮೋರ್ ಸೇಫರ್ ದ್ಯಾನ್ ದಿಸ್ ಬಾಟಲ್ಡ್ ವಾಟರ್ ಅಂತ ಬಂತು. ಆಮೇಲೆ ಈ RO ಬಂತು, ಮತ್ತೆ ಆರ್ಡಿನರಿ ಪ್ಯೂರಿಫೈಯರ್ ಅದೆಲ್ಲ ಬಂತದು. ಹಾಗಾಗಿ ಮತ್ತೆ ಇವಾಗ ನಮ್ಗಳ ಮನೆಗೂ ಕೂಡ ಇದೆಲ್ಲರಿಗೂ ಆಗಿರುತ್ತೆ ಎಕ್ಸ್ಪೀರಿಯನ್ಸು. ನಿಮಗೆ ಕಾವೇರಿ ನೀರು ಬಂತು ಅಂದರೆ ಇದನ್ನು ತಗೊಳ್ಳಿ, ಬರಲ್ಲ ಅಂತಂದರೆ ಅದನ್ನು ತಗೊಳ್ಳಿ ಅಂತ ಎರಡೆರಡು ಥರದ್ದನ್ನ ಸಜೆಸ್ಟ್ ಮಾಡ್ತಾರೆ. ಅದಕ್ಕೆ ಕೇಳಿದ್ದು, ಬೇಕು ಬೇಡ ಅಂತ ಕರೆಕ್ಟಾಗಿ ನೀವು ಹೇಳಿ ನಾವು ತಗೊಳ್ಳೋಣ. ನಮಗೆ ಗೊತ್ತಿರೋ ಪ್ರಕಾರ ನೀವು ನೀರನ್ನ ಸ್ಯಾಂಪಲ್ನ ಚೆಕ್ ಮಾಡಿಸಿದ್ರೆ ನಿಮ್ಮದು ಏನೋ ನೀರಿನಲ್ಲಿ ಕರೆಕ್ಟಾಗಿದೆ, ಕುಡಿಯೋದಕ್ಕೆ ಯೋಗ್ಯವಾಗಿದೆ ಅಂತ ಅಂದಾಗ ನಾಟ್ ನೆಸೆಸರಿ ಟು ಗೋ ಫಾರ್ ದಿ ROs. ಪಕ್ಕ ಹೌದು ಮೇಡಮ್, ಬೇಕಾಗಿಲ್ಲ ಮೇಡಮ್, ಬೇಕಾಗಿಲ್ಲ. ಓಕೆ, ಇದನ್ನ ಇವರು ಪಕ್ಕ ಹೇಳ್ತಾ ಇದ್ದಾರೆ. ಮತ್ತೆ ನಾನು ಇಲ್ಲೊಂದು ಜಾಯಿಂಡರ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಯಾತಕ್ಕೆ ಅಂತಂದರೆ ನಮ್ಮ ದೇಶ ಇಂಡಿಯಾ ಅಂತ ಮಾತ್ರ ನಾ ಹೇಳ್ತಾ ಇಲ್ಲ, ಯುನೈಟೆಡ್ ನೇಷನ್ಸು SDGs ಅಂತ ತಂದಿದೆ.
ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ, ಸುಸ್ಥಿರ ಅಭಿವೃದ್ಧಿ ಗುರಿ ಅಂತ ಬರುತ್ತೆ. ಅದರಲ್ಲಿ ಗೋಲ್ ನಂಬರ್ 6 ಬಂದು ವಾಟರ್ ಆ್ಯಂಡ್ ಸ್ಯಾನಿಟೇಷನ್. ಇಷ್ಟೊತ್ತು ನಾವು ಮಾತಾಡಿರೋದು ವಾಟರ್ ಆ್ಯಂಡ್ ಸ್ಯಾನಿಟೇಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮತ್ತು ನಾವು ಯಾವುದೇ ಥರ ಒಂದು ಹೆಲ್ತಿ ಲಿವಿಂಗ್ ವೆಲ್ ಬೀಯಿಂಗ್ ಅಂತ ಬಂದಾಗ ನೀರು ಪ್ಲೇಸ್ ಎ ವೆರಿ ಬಿಗ್ ಆ್ಯಂಡ್ ಮೇಜರ್ ರೋಲ್. ಆ ವಿಷಯದಲ್ಲಿ ಬಂದಾಗ ಇವತ್ತು ನಾವು ಮಾತಾಡಿರೋದು ಇಷ್ಟೊತ್ತು ನಾವು ಮಾತಾಡ್ತಾ ಇದ್ದಿದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. RO ನಾವು ಹಾಕಿಸ್ಕೋಬೇಕೋ ಬೇಡವೋ ಅನ್ನೋದು ಕೂಡ ಎ ಸಾರ್ಟ್ ಆಫ್ ಲಾಬಿ. ಒಪ್ಕೋತೀರಾ? ಹಾಂ, ಇವರು ತುಂಬ ಕಾನ್ಫಿಡೆಂಟ್ಲಿ ನಮಗೆ ಅಶ್ಯೂರ್ ಮಾಡ್ತಾ ಇದ್ದಾರೆ, ನೀವು ಅದನ್ನು ಹಾಕಿಸ್ಕೊಳ್ಳೋದು ಏನೂ ಬೇಕಾಗಿಲ್ಲ, ಡೈರೆಕ್ಟ್ಲಿ ಯು ಕ್ಯಾನ್ ಯೂಸ್ ಅವರ್ ವಾಟರ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇವಾಗ ಕೆಲವು ಕಡೆಗೆ ರಿಪೋರ್ಟ್ಸ್ ಅಂತೂ ಬರ್ತಾನೆ ಇರುತ್ತಲ್ಲ, ಕಂಟಾಮಿನೇಟೆಡ್ ವಾಟರ್ ಅಂತ ಟೈಮ್ನಲ್ಲಿ. ಎಸ್ ಮೇಡಮ್, ನೀವು ಒಳ್ಳೆ ಪ್ರಶ್ನೆ. ಅದು ಏನು ಒಳ್ಳೆ ಸಮಯದಲ್ಲಿ ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ. ಏಕೆಂದರೆ ಕಂಟಾಮಿನೇಷನ್ ಆಗುವಂಥದ್ದು ಜಾಸ್ತಿ ಮಳೆಗಾಲ ಮತ್ತು ಬೇಸಿಗೆಗಾಲದಲ್ಲಿ. ಸೊ ಈ ಬೇಸಿಗೆಗಾಲದಲ್ಲಿ ಮಳೆಗಾಲದಲ್ಲಿ ಮತ್ತು ಬೇಸಿಗೆ ಕಾಲದಲ್ಲಿ ಯಾವಾಗ ಮಾನ್ಸೂನ್ ಬಿಗಿನಿಂಗ್ ಏನಿರ್ತದೆ ಆವಾಗ ಕಂಟಾಮಿನೇಷನ್ ಜಾಸ್ತಿ ಶುರು ಆಗ್ತದೆ ಮೇಡಮ್. ಏನಾಗ್ತದೆ, ಈ ಕಂಟಾಮಿನೇಷನ್ ಯಾಕೆ ಆಗ್ತದೆ, ನೀರು ಯಾಕೆ ಕಲುಷಿತಗೊಳ್ತದೆ ಅಂತಂದರೆ, ನಮಗೆ ಗೊತ್ತಿರೋ ಪ್ರಕಾರ ಒಂದು 2-3 ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ನಾವು ನೋಡಿರುವಂಥದ್ದು. ಸಪೋಸ್ ನೀವೇನು ಮಾಡ್ತೀರಾ, ನಿಮ್ಮ ಯಾರ್ದೋ ಒಂದು ಡ್ರೈನ್ನಲ್ಲಿ ನೀರು ಹೋಗ್ತಾ ಇರ್ತದೆ, ನೀರು ಹೋಗಿ ಸ್ಟ್ಯಾಗ್ನೇಟ್ ಆಗಿ ನೀರು ನಿಂತು ಒಂದಷ್ಟು ದಿನ ಏನಾಗ್ತದೆ, ಅಲ್ಲಿ ನೀರು ಕೊಳೆತ್ಬಿಟ್ಟಿರ್ತದೆ. ಸೊ ಅಲ್ಲಿ ಮನೆ ಕನೆಕ್ಷನ್ಗಳು ಯಾವಾಗಲೂ ಏನು ಮಾಡಿರ್ತೀರ ನೀವು, ನಾವುಗಳೆಲ್ಲ ಸೇರಿ ಏನು ಮಾಡಿರ್ತೀವಿ, ಆ ಡ್ರೈನ್ ಕ್ರಾಸಿಂಗ್ ಮಾಡ್ಕೊಂಡು ಹೋಗ್ತೀವಿ. ಒಂದು 1/4 ಇಂಚ್ ಪೈಪ್ನಲ್ಲಿ, ನಮ್ಮ ಪೈಪ್ಲೈನ್ ಇಂದ 1/4 ಇಂಚ್ ಪೈಪ್ನಲ್ಲಿ ನಮ್ಮ ಮನೆಗಳಿಗೆ 1/2 ಇಂಚ್ ಪೈಪ್ನಲ್ಲಿ ಎಳ್ಕೊಂಬಂದಿರ್ತೀವಿ ಮೇಡಮ್. ಆ ಡ್ರೈನಲ್ಲಿ ನೀರು ನಿಂತಿರ್ತದೆ. ಅದು ನೀರು ಎಲ್ಲಿ ನಿಂತಿರ್ತದೆ ಡ್ರೈನ್ನಲ್ಲಿ, ಅದು ಇಂಟರ್ಸೆಕ್ಟ್ ಆಗ್ತದೆ, ನಮ್ಮ ವಾಟರ್ ಕನೆಕ್ಷನ್ಗೆ ಇಂಟರ್ಸೆಕ್ಟ್ ಆಗಿದಾಗ ಏನಾಗ್ತದೆ, ಅದು ನೀವು ಎಳ್ಕೊಂಬಂದಿರೋ ಲೈನು, ಇದು ಹಿಂದೆ ಎಲ್ಲ ನಾವೇನ್ ಮಾಡಿದೀವಿ, GI ಪೈಪ್ ಹಾಕಿದೀವಿ, ಗ್ಯಾಲ್ವನೈಸ್ ಐರನ್ ಪೈಪ್ ಅಂತ ಕರೀತಾರೆ, ಹಳೆ ಕಾಲದ ಪೈಪು. ಅದೆಲ್ಲ ತುಕ್ಕಿಡ್ದಿರ್ತಾಗ ಏನಾಗ್ತದೆ, ಅದು ಸ್ಟ್ರೆಂತ್ ಕಳ್ಕೊಂಡಿರ್ತದೆ, ಮೇಲ್ಗಡೆ ಇದೆಲ್ಲ ಏನು ಸರ್ಫೇಸ್ ಎಲ್ಲ ಹಾಳಾಗಿರ್ತದೆ. ತುಕ್ಕಿಡ್ತು ಅಂತ ತಕ್ಷಣ ಏನಾಗ್ತದೆ, ಪೈಪ್ ಶುಡ್ ಬಿ ಲೀಕೇಜ್ ಆಗ್ತಾ ಇರ್ತದೆ. ಏನಾಗ್ತದೆ, ನೀರಿಲ್ದೇ ಇದ್ದಾಗ ಸಕ್ ಮಾಡ್ತದೆ, ನೀರಿದ್ದಾಗ ಒಳಗೆ ಹೋಗ್ತದೆ, ಪೈಪ್ಲೈನ್ ಒಳಗಡೆ ಹೋಗ್ತದೆ ಮೋಸ್ಟ್ ಆಫ್ ಇದು. ಆ ಪಾಯಿಂಟ್ಗಳಲ್ಲಿ ಏನಾಗ್ತದೆ, ಅಲ್ಲಿ ನೀವು ಏನೋ ಒಂದು ಕೈ ತೊಳೆದಿರೋ ನೀರಾಗಿರ್ಬೋದು, ಚರಂಡಿ ನೀರು ನಿಂತಿರ್ಬೋದು, ಆ ಮನೆ ಕನೆಕ್ಷನ್ಸ್ ಎಲ್ಲಿರ್ತದೆ ಅಲ್ಲಿ ಜಾಯಿನ್ ಆಗ್ತದೆ ಅದು ಪೈಪು. ಈ ಕಡೆಗೂ ಜಾಯ್ನ್ ಆಗುತ್ತೆ, ಈ ಕಡೆಗೂ ಜಾಯ್ನ್ ಆಗ್ತದೆ, ಇವನ್ ನಿಮ್ಮ ಮನೆಗೂ ಬರುತ್ತೆ ಅಂಡ್ ಪೈಪ್ಲೈನ್ಗೂ ಹೋಗ್ತದೆ. ಪೈಪ್ಲೈನ್ ಮುಖಾಂತರ ಲಾಸ್ಟಲ್ಲಿ ಆ ಪೈಪ್ ಎಲ್ಲಿ ಫೀಡ್ ಆಗ್ತದೆ, ಆ ಫೀಡ್ ಆಗಿರೋ ಪೈಪ್ಲೈನ್ಗೆಲ್ಲ ಮನೆಗಳಿಗೆಲ್ಲ ಹೋಗಿರ್ತದೆ ಅದು ಕಲುಷಿತ ನೀರು. ಸೊ ಅದನ್ನೇ ನಾವು ಹೇಳೋದು, ಎಂಡ್ ಪಾಯಿಂಟ್ನಲ್ಲಿ ನಾವು ಚೆಕ್ ಮಾಡ್ತೀವಿ ವೆದರ್ ದಿಸ್ ವಾಟರ್ ಈಸ್ ಸೂಟಬಲ್ ಫಾರ್ ಪೋರ್ಟಬಲ್ ಪರ್ಪಸ್ ಅಂತ. ಎಂಡಿಂಗ್ ಪಾಯಿಂಟ್ನಲ್ಲಿ, ಎಂಡ್ ಪಾಯಿಂಟಲ್ಲಿ ಚೆಕ್ ಮಾಡಿದಾಗ ಎಂಡ್ ಕನ್ಸ್ಯೂಮರ್ಗೆ ನೀರು ಸರಿ ಬರಲಿಲ್ಲ ಅಂದಾಗ ಇದೆಲ್ಲ ಹುಡ್ಕೊಂಡ್ ಬರ್ತೀವಿ ನಾವು. ಹಾಗಾಗಿ ಯು ಮೀನ್ ಟು ಸೇ, ಇವಾಗ ಸಪೋಸ್ ನಮ್ಮನೆ ಪೈಪ್ ಸರಿಗಿಲ್ಲ ಅಂತ ಹೇಳಿದ್ರೆ ನಮ್ಮನೆ ಗಲೀಜ್ ನಮಗೆ ವಾಪಸ್ ಹೊಡೆಯುತ್ತೆ. ಹೌದು, ಅಂಡ್ ನಿಮ್ಮ ಮನೆಗೆ ಬೇರೆಯವ್ರಿಗೂ ತೊಂದರೆ ಆಗ್ತದೆ ಅಕ್ಕಪಕ್ಕದ್ದು. ಹೌದು, ಅದೇ ಹೇಳಿದ್ನಲ್ಲ ಮೇಡಮ್, ಈಗ ಮೋಸ್ಟ್ ಆಫ್ ದಿ ಮಳೆಗಾಲದಲ್ಲಿ ನೀರು ಬರ್ತದೆ. ಒಂದ್ ಸೆಕೆಂಡ್, ನಿಮ್ಗೆ ಇದು ಜಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೀನಿ. ಈ ತರ ಕಂಟಾಮಿನೇಷನ್ ವಾಟರ್ ಅಂತ ಹೈಲೈಟ್ ಆದಾಗ ಈ ಲಾಜಿಕ್ ನೀವು ಹೇಳ್ತಾ ಇದ್ದೀರಾ. ಆ ಕಂಪ್ಲೇಂಟ್ಸ್ ಬಂದಾಗ ಯಾತಕ್ಕೆ ನೀವುಗಳು ಸುಮ್ಮನೆ ಇರ್ತೀರಾ? ಈ ತರ ನಿಮ್ ಕಡೆಯಿಂದಾನೇ ಆಗಿರುತ್ತೆ ಅನ್ನೋದು ಯಾತಕ್ಕೆ ಬರಲ್ಲ? ಇಲ್ಲ, ಕಂಟಾಮಿನೇಷನ್ ನಾವು ಸುಮ್ಮನೆ ಇರೋದಿಲ್ಲ. ಕಂಟಾಮಿನೇಷನ್ ಅಂದ ತಕ್ಷಣ ವಿ ಆರ್ ಗಿವಿಂಗ್ ದ ಫಸ್ಟ್ ಪ್ರಿಫರೆನ್ಸ್ ಟು ಕ್ಲಿಯರ್ ದ ಕಂಟಾಮಿನೇಷನ್. ಅದೇ ಸೋರ್ಸ್, ಅದು ಯಾರ್ದಾದ್ರೂ ಆಗಿರ್ಲಿ, ಅಲ್ಲ ಸೋರ್ಸ್ ಅದು. ಹೌದು ಮೇಡಮ್, ನಾವು ಅದನ್ನ ಫಸ್ಟ್ ಪ್ರಿಫರೆನ್ಸ್ ನಮ್ದು, ಅದನ್ನ ಫಸ್ಟ್ ಬಂದ್ ಮಾಡ್ತೀವಿ, ನಿಮ್ ಮನೆಗೆ ನೀರ್ ಕೊಡೋದನ್ನ ನಿಲ್ಲಿಸ್ತೀವಿ. ಓಕೆ, ಫಸ್ಟ್ ಬಂದ್ ಮಾಡ್ಬಿಡ್ತೀವಿ. ಈ ವಿಷಯ ನಮಗ್ ಬರಲ್ಲ ಹೊರಗೆ. ಫಸ್ಟ್ ಬಂದ್ ಮಾಡ್ತೀವಿ ಅದು ಕನೆಕ್ಷನ್. ನಿಮ್ ಮನೆ ಯಾವ ಕಂಟಾಮಿನೇಟೆಡ್ ಮನೆ ಆಗಿರ್ತದೆ, ಆ ಮನೆಗೆ ನೀರ್ ಕನೆಕ್ಷನ್ ನಾವು ಕಟ್ ಮಾಡ್ತೀವಿ. ಕಟ್ ಮಾಡಿ ಆ ಮನೆಗೆ ನಾವು ಬೋರ್ವೆಲ್ ಮುಖಾಂತರ, ನಮ್ಮ ಒಂದು ಟ್ಯಾಂಕರ್ ಮುಖಾಂತರ ಸಪ್ಲೈ ಮಾಡ್ತೀವಿ. ವಿ ಆರ್ ಗೋಯಿಂಗ್ ಫಾರ್ ಇನ್ವೆಸ್ಟಿಗೇಟಿಂಗ್ ದಿ ಪೈಪ್ಲೈನ್. ನೀವು ಆಲ್ಟರ್ನೇಟಿವ್ ಕೊಟ್ಬಿಟ್ಟು ಪರ್ಮನೆಂಟ್ ಸೊಲ್ಯೂಷನ್. ಅವ್ರಿಗೆ ಜನಕ್ಕೆ ನೀರ್ ಬೇಕಲ್ಲ ಮೇಡಮ್, ಅವ್ರಿಗೆ ಸರ್ವೈವ್ ಮಾಡ್ತಾರೆ. ಸೊ ಅವ್ರಿಗೆ ಏನ್ ನೀರ್ ಬೇಕೋ ನಮ್ಮ ಟ್ಯಾಂಕರ್ ಇಂದ ಹಾಕ್ಸ್ತೀವಿ. ಅಂಡ್ ಅಗೈನ್ ನಾವು ಎಲ್ಲಿ ಬಂತು ಇದು ಸೋರ್ಸ್ ಹುಡ್ಕೊಂಡು ಹೋಗ್ತೀವಿ. ಸೋರ್ಸ್ ಹುಡ್ಕೊಂಡು ಸಪ್ಲೈ ಒಂದೊಂದು ವಾಲ್ಗಳನ್ನ ಬಿಡಿಸ್ಕೊಳ್ತೀವಿ. ಎಲ್ಲಿಂದ ಬಂದಿರ್ಬೋದು ನೋಡ್ತೀವಿ. ಆ ಡ್ರೈನ್ ಅನ್ನ ಓಪನ್ ಮಾಡ್ತೀವಿ. ಅನ್ನೋದು ಸ್ಲ್ಯಾಬ್ ಹಾಕಿರ್ತಾರೆ ಮನೆ ಮುಂದೆ, ಎಲ್ಲ ಸ್ಲ್ಯಾಬ್ ಹಾಕಿ ಮುಚ್ಚಿಬಿಟ್ಟಿದ್ದಾರೆ. ಆ ಸ್ಲ್ಯಾಬ್ ಒಂದೊಂದು ಓಪನ್ ಮಾಡ್ತೀವಿ. ಯಾವ ಮನೆ ಕನೆಕ್ಷನ್ ಎಲ್ಲಿ ನೀರು ನಿಂತಿದೆ ನೋಡಿಸ್ತೀವಿ ಕೆಳಗಡೆ. ಸೊ ನೋಡಿಸ್ಕೊಂಡು ಅದನ್ನ ಫೈಂಡ್ ಔಟ್ ಮಾಡಿ, ಒಂದನ್ನ ಸಿಕ್ಕಿದ್ರೆ ಇನ್ನೊಂದು ಪ್ಲಗ್ ಮಾಡಿ ಅಗೈನ್ ನಾವು ಇದನ್ನ ಕಳಿಸ್ತೀವಿ, ಏನೋ ನೀರು ಬಿಡ್ತೀವಿ. ನೀರು ಬಿಟ್ಟು ಒಂದು ಏನು ಟೆಸ್ಟಿಂಗ್ ಪಾಯಿಂಟ್ ಒಂದು ರೈಸ್ ಮಾಡಿ ನೀರು ಡ್ರಾ ಮಾಡಿ ಚೆಕ್ ಮಾಡ್ತೀವಿ. ಸೊ ಅಗೈನ್ ಅಲ್ಲಿ ಬರ್ತಾ ಇದೆ ಅಂದರೆ ದಿಸ್ ಪಾಯಿಂಟ್, ಇನ್ನೊಂದು ಪಾಯಿಂಟಲ್ಲಿ ಎಲ್ಲೋ ಬರ್ತಾ ಇದೆ, ಆ ಪಾಯಿಂಟ್ ಹುಡುಕ್ಬೇಕು. ಅಗೈನ್ ಬ್ರಾಂಚಸ್ನ ನಾವು ಮೇನ್ ಕಲ್ಪ್ರಿಟ್ಸ್ ಅಂತ ಕರಿತೀವಿ.
ಬ್ರಾಂಚಸ್ ಆಫ್ ಪೈಪ್ ಲೈನ್. ಬ್ರಾಂಚಸ್ ಆಫ್ ಪೈಪ್ ಲೈನ್. ಬ್ರಾಂಚಸ್ ಓಕೆ ಈ ಓಕೆ. ಏನು ಈ ತರ ಎಲ್ಲಿ ಬಂದಿರ್ತದೆ, ಟೀ ತರ ಎಲ್ಲಿ ಬರ್ತದೆ, ದಟ್ ಇಸ್ ಕಾಲ್ಡ್ ಬ್ರಾಂಚಸ್. ಟೀ ಈಗ ನಿಮ್ಮ ಮನೆಗೂ ಹೋಗ್ತದೆ, ಇನ್ನೊಂದು ರೋಡ್ಗೂ ಹೋಗ್ತದೆ. ಸೊ ಆ ಬ್ರಾಂಚ್ ಅಲ್ಲಿ ಕಟ್ ಮಾಡ್ತು ಅಂತಂದ್ರೆ ಆ ರೋಡ್ದ ಈ ರೋಡ್ದ ಗೊತ್ತಾಗ್ತದೆ ನಮಗೆ. ಹುಡುಕ್ತೀವಿ, ಅಲ್ಲಿ ನೀರು ಬಿಟ್ಕೊಂಡು ಅಲ್ಲಿ ನೀರು ಸ್ಯಾಂಪಲ್ ತಗೊಂಡು ಚೆಕ್ ಮಾಡ್ತೀವಿ ವೆದರ್ ಇಟ್ ಈಸ್ ಪೊಲ್ಯೂಟೆಡ್ ಆರ್ ನಾಟ್. ಅದು ಒಂದು. ಸೊ ಅದನ್ನ ನೋಡಿಕೊಂಡು ಎಲ್ಲಿ ಆಗಿದೆ ನೋಡಿಕೊಂಡು ಸೋರ್ಸ್ ಹುಡುಕಿ ಸೋರ್ಸಲ್ಲಿ ಪ್ಲಗ್ ಮಾಡ್ತೀವಿ. ಅದನ್ನ ಸೋರ್ಸಲ್ಲಿ ಪ್ಲಗ್ ಮಾಡಾದ್ಮೇಲೆ ಇದನ್ನ ಇವ್ರಿಗೆ ಕ್ಲಿಯರ್ ಮಾಡಿ ಅವ್ರ ಮನೆ ಸ್ಯಾಂಪಲ್ ಎಗೇನ್ ಚೆಕ್ ಮಾಡ್ತೀವಿ, ನಿಮ್ಮ ಮನೆಗೆ ಪುನಃ ಕಲುಷಿತ ನೀರು ಬಂತಾ ಇಲ್ವಾ. ಫಾಲೋ ಅಪ್ ಇರುತ್ತೆ. ಅಪ್ ಟು ಕನ್ಸ್ಯೂಮರ್ ಸ್ಯಾಟಿಸ್ಫ್ಯಾಕ್ಷನ್ ವಿ ಆರ್ ಡೂಯಿಂಗ್. ಸೊ ಫಾಲೋ ಅಪ್ ಇರುತ್ತೆ. ಹೌದು ಮೇಡಮ್, ಅದು ಇರಲೇಬೇಕು. ಇದೇ ಸೇಮ್ ಮೆಥಡಾಲಜಿ ಪಬ್ಲಿಕ್ ಟಾಯ್ಲೆಟ್, ಐ ಮೀನ್ ಪಬ್ಲಿಕ್ ಟ್ಯಾಪ್ಸ್ ಅಲ್ಲೂ ಕೂಡ ಹೌದು, ಸೇಮ್ ನೀರನ್ನ ಕೊಡೋದು. ಪಬ್ಲಿಕ್ ಟ್ಯಾಪ್ ಅಲ್ಲ ಇದು ಏನಾದ್ರು ಕ್ರಾಸ್ ಚೆಕ್ ಮಾಡಿ. ಹೌದು ಮೇಡಮ್, ಖಂಡಿತ. ವೇರ್ ವಿ ಆರ್ ಸ್ಪ್ರೆಡಿಂಗ್ ದಿ ವಾಟರ್ ಟು ದಿ ಸಿಟಿಸನ್ಸ್ ಆಫ್ ಬ್ಯಾಂಗ್ಳೂರ್, ವಿ ಆರ್ ಇದು ಸೇಮ್ ಅದೇ ತರ ನಾವು ಫಾಲೋ ಅಪ್ ಮಾಡಿಕೊಂಡು ಅದನ್ನ ಕಂಟಾಮಿನೇಷನ್ ನ ಕ್ಲಿಯರ್ ಮಾಡ್ಕೊಳ್ಳೋ ತನಕನೂ ಕಾರ್ಯನಿರ್ವಹಿಸ್ತೀವಿ. ಓಕೆ. ಸೊ ಒಂದು ಟು ಕನ್ಕ್ಲೂಡ್ ವಿತ್ ಅಂತ ಹೇಳಿದ್ರೆ, ಈಗ ಪಾಸ್ಟ್ ಸೆವರಲ್ ಇಯರ್ಸ್ ಇಂದ ಕರ್ನಾಟಕ ಈಸ್ ಇನ್ ದ ನ್ಯೂಸ್ ಫಾರ್ ಆಲ್ ರಾಂಗ್ ನ್ಯೂಸ್, ಫಾರ್ ಆಲ್ ರಾಂಗ್ ರೀಸನ್ಸ್ ಇಂದ ಇದೆ. ಆದರೆ ಮೊನ್ನೆ ಇದು AI ಸಮಿಟ್ ನೋಡಿದಾಗ ಯಾವ ಸ್ಟೇಟು ರೆಪ್ರೆಸೆಂಟ್ ಮಾಡಿರಲಿಲ್ಲ. ಇಟ್ ವಾಸ್ ಓನ್ಲಿ ಕರ್ನಾಟಕ, ವಾಟರ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಇಟ್ ಈಸ್ ಎ ವೆರಿ ಹಾರ್ಟ್ ವಾರ್ಮಿಂಗ್ ನ್ಯೂಸ್ ಅದು. ಮತ್ತು ನಿಮ್ಮಲ್ಲಿ ಹೇಗೆ ಇದನ್ನು ಟೆಕ್ನಾಲಜಿನ ಇಷ್ಟೊಂದು ಫ್ರೆಂಡ್ಲಿಯಾಗಿ, ಯೂಸರ್ ಫ್ರೆಂಡ್ಲಿಯಾಗಿ ತಗೊಳ್ಳೋದಕ್ಕೆ ಸಾಧ್ಯ ಆಗಿದೆ ಟು ಕನ್ಕ್ಲೂಡ್ ವಿತ್. ಮತ್ತೆ ತುಂಬಾ ರೆಕಗ್ನಿಷನ್ಸ್ ಬರ್ತಾ ಇದೆ. ಹೌದು ಮೇಡಮ್, ಇತ್ತೀಚೆಗೆ ನಾವು ಕೂಡ ಈ ನೀರಿನ ಲೀಕ್ಗಳನ್ನ ಫೈಂಡ್ ಔಟ್ ಮಾಡ್ಲಿಕ್ಕೂ ಕೂಡ ರೋಬೋಟ್ನ ಯೂಸ್ ಮಾಡ್ತಾ ಇದ್ದೀವಿ. ರೋಬೋಟ್. ಸೊ ಅಲ್ಲಿ ಏನ್ ಮಾಡ್ತಾ ಇದೀವಿ, ನೀರು ಈಗ ಏನಾಗ್ತಿದೆ, ಸಪೋಸ್ ನಿಮ್ಗೆ ಈಗ ಏನೋ ವೈಟ್ ಟಾಪಿಂಗ್ ರೋಡ್ ಮಾಡ್ಬಿಟ್ಟಿದ್ದಾರೆ ಬ್ಯಾಂಗ್ಳೂರ್ ಸಿಟಿನಲ್ಲಿ. ಹಿಂದೆ ಏನಾಗ್ತಿತ್ತು ಕಲ್ಚರ್, ನಾವು ಏನ್ ಮಾಡ್ತಿದ್ವಿ ಹಿಂದೆ, ನೀರ್ ಬಿಟ್ಟಾಗ ಅದು ಎಲ್ಲಿ ಉಕ್ತಾ ಇರ್ತದೆ ಅಲ್ಲಿ ಹೋಗ್ಬಿಟ್ಟು ಅಗ್ದು ಪೈಪ್ ಎಲ್ಲಿದೆ ಐಡೆಂಟಿಫೈ ಮಾಡಕ್ಕೆ ಅಲ್ಲಿ ಮಾಡ್ತಾ ಇತ್ತು. ಸೊ ದೂರ ಅಲ್ಲಿಂದ ನೀರು ಬಿಟ್ರೆ, ವೈಟ್ ಟಾಪಿಂಗ್ ಮಾಡಿಲ್ಲ ಅಂತ ಅಂದ್ರೆ ಇಲ್ಲಿವರೆಗೂ ತೇವ ಇರೋದು, ಅಲ್ಲಿಂದ ಇಲ್ಲಿವರೆಗೂ ಪೈಪ್ ಎಲ್ಲಿ ಹೊಡೆದೋಗಿದೆ ಅಂತ ಗೊತ್ತಾಗ್ತಿರ್ಲಿಲ್ಲ ನಮ್ಗೆ. ಸೊ ಏನ್ ಮಾಡಿದ್ದಾರೆ, ಮೊನ್ನೆ ನಮ್ಮ ಮಾನ್ಯ ಅಧ್ಯಕ್ಷರು ಒಂದು ಒಳ್ಳೆ ಇದನ್ನ ಕೊಡಿಸಿ ನಮ್ಗೆ, ಅದು ರೋಬೋಟ್ ತಂತ್ರಜ್ಞಾನ ಅಂತ ಹೇಳಿ ಮಾಡಿದೀವಿ. ಅದನ್ನ ಏನ್ ಮಾಡಿದೀವಿ, ನಾವು ಒಂದು ಪೈಪ್ ಲೈನ್ ಮುಖಾಂತರ ರೋಬೋ ಬಿಡ್ತೀವಿ, ಅದು ಎಕ್ಸಾಕ್ಟ್ ಪಾಯಿಂಟ್ ಆಫ್ ಲೀಕೇಜ್ ನ ಫೌಂಡ್ ಔಟ್ ಮಾಡ್ತದೆ, ಮಾನಿಟರ್ನಲ್ಲಿ ಇಲ್ಲಿ ವಾಚ್ ಮಾಡ್ತಾರೆ. ಸೊ ಆ ಜಾಗನ ಮೆಷರ್ ಮಾಡ್ತಾರೆ, ಈ ಮೆಷರ್ಮೆಂಟ್ ಅಲ್ಲಿ ಇದೆ ಅದು ಲೀಕೇಜ್ ಅಂತ ಹೇಳ್ತಾರೆ, ಲೀಕೇಜ್ ಪೋರ್ಷನ್ ನ ಕಟ್ ಮಾಡ್ತಾರೆ, ಅಲ್ಲಿ ಲೀಕ್ ಫಿಕ್ಸ್ ಮಾಡಿ ದೆನ್ ವಿ ಆರ್ ಕ್ಲೋಸಿಂಗ್ ದಿ ರೋಡ್. ಓಕೆ. ಇದು ಹೈಯರ್ ಲೆವೆಲ್ ಎಂಜಿನಿಯರಿಂಗ್ ನಾಲೆಡ್ಜ್ ಇರೋರಿಗೆ ಸರಿ ಹೋಗುತ್ತೆ. ಎಕ್ಸಿಕ್ಯೂಟ್ ಮಾಡೋ ಗ್ರೌಂಡ್ ಲೆವೆಲ್ ವರ್ಕರ್ಸ್ಗೆ ರೋಬೋ AI ಎಲ್ಲ ಹೇಗೆ ಗೊತ್ತಾಗುತ್ತೆ? ಟ್ರೈನಿಂಗ್ ಮಾಡಿದೀವಿ, ನಮ್ಮಲ್ಲಿ ಇದೆ ಅದು, ಏನು ಟ್ರೈನಿಂಗ್ ಇದೆ. ಹಂತವಾಗಿ ಏನು ನಾವು ಸಿಬ್ಬಂದಿಗೆ ಏನ್ ತರಬೇತಿ ಕೊಡಬೇಕೋ ಎಲ್ಲ ಕೊಡ್ತೀವಿ. ಮಾಡಿದಿಲ್ಲ ಸರಿ, ಬಟ್ ನಾ ಹೇಳ್ತಾ ಇರೋದು ಅವರು ಒಂದು ಸೆಟ್ ಆಫ್ ಟೈಪ್ಗೆ ವರ್ಕ್ ಪ್ಯಾಟರ್ನ್ಗೆ ಅಡ್ಜಸ್ಟ್ ಆಗಿರ್ತಾರೆ. ಈ ಟೆಕ್ನಾಲಜಿನ ತಗೊಂಡು ಬಂದಾಗ, ಇವಾಗ ನೀವೇನೋ ಎಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇದ್ದೀರಾ, ಗ್ರೌಂಡ್ ಲೆವೆಲಲ್ಲಿ ಅವ್ರ ಬ್ಯಾಕ್ಗ್ರೌಂಡ್ ಈಸ್ ಡಿಫ್ರೆಂಟ್. ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿದೆ, ಲರ್ನಿಂಗ್ ಕೆಪಾಸಿಟಿ ಅಂಡ್ ಗ್ರಾಸ್ಪಿಂಗ್ ಹೇಗಿತ್ತು ಮೇಡಮ್? ಎಲ್ಲ ಈಗ ಏನಾಗ್ತದೆ, ಈ ಟ್ರಾನ್ಸ್ಫಾರ್ಮೇಶನ್ ಅಂತ ಇರ್ತದೆ, ನಾಲೆಡ್ಜ್. ಈ ನಾಲೆಡ್ಜ್ ಟ್ರಾನ್ಸ್ಫಾರ್ಮೇಶನ್ ಅಂತ ಪ್ರತಿಯೊಂದು ಇದರಲ್ಲೂ, ಪ್ರತಿಯೊಂದು ಹಂತದಲ್ಲೂ, ಪ್ರತಿಯೊಂದು ಸ್ಟೇಜ್ ಅಲ್ಲಿ ಕೂಡ ಇರ್ತದೆ. ಎಂಪ್ಲಾಯೀಸ್ ಅಂಡ್ ವರ್ಕರ್ಸ್, ಇದರಲ್ಲಿ ಎಂಪ್ಲಾಯೀಸ್ ಅಂಡ್ ವರ್ಕರ್ಸ್ ಸ್ಟಾಫ್ನಲ್ಲಿ. ಸೊ ಅವ್ರನ್ನ ಟ್ರಾನ್ಸ್ಫಾರ್ಮ್ ಮಾಡಬೇಕಾಗ್ತದೆ. ಅದು ಮಾಡಿದ ಇವ್ರಿಗೂ ಕೂಡ ನಾವೇನು ಮಾಡಿರ್ತೀವಿ, ನಾವು ಈಗ ಇಂಜಿನಿಯರ್ಸ್ ಏನು ನೋಡಿಕೊಂಡು ಹೊಸ ಇನ್ನು ಆವಿಷ್ಕಾರಗಳನ್ನ ನಾವೇನು ಅಳವಡಿಸ್ಕೊಳ್ತೀವಿ ಜಲಮಂಡಲಿಗೆ, ಅದನ್ನು ನಮ್ಮ ಒಂದು ಅಧೀನದ ಸಿಬ್ಬಂದಿಗಳಿಗೂ ಕೂಡ ಅವ್ರಿಗೆ ಒಂದು ತರಬೇತಿ ಮುಖಾಂತರ ಆ್ಯಂಡ್ ಪ್ರಾಕ್ಟಿಕಲ್ ಏನು ಪ್ರಾತ್ಯಕ್ಷಿಕೆ ಅಂತ ಏನು ಹೇಳ್ತೀವಿ, ಆ ಪ್ರಾತ್ಯಕ್ಷಿಕೆ ನೀಡಿ ಅವ್ರಿಗೂ ಕ್ಯೂರಿಯಾಸಿಟಿ ಇರ್ತದೆ. ಏನು ಈ ನಾವು ಕೆಳಗಡೆ ವರ್ಕರ್ಸ್ಗೆ ಅವ್ರಿಗೆ ನಾಲೆಡ್ಜ್ ಇರಲ್ಲ ಅಂತ ನಾವು ಹೇಳಕ್ಕಾಗಲ್ಲ ಮೇಡಮ್. ಕ್ಯೂರಿಯಾಸಿಟಿ ಇರ್ತದೆ ಹೊಸದು ಮೇಡಮ್. ಈಗ ಯಾರೇ ಆಗಿರ್ಲಿ, ಒಂದು ಹೊಸದು ಏನಿದೆ ಅಂತಂದ್ರೆ ಏನೋ ಇದೆ ಇದರಲ್ಲಿ, ಏನಿದೆ ನೋಡೋಣ ಅಂತ ಎಲ್ರಿಗೂ ಒಂದು ಕುತೂಹಲ ಇರ್ತದೆ. ಆ ಕುತೂಹಲದಲ್ಲಿ ಏನ್ ಮಾಡ್ತಾರೆ, ಕಲಿತಾರೆ, ಬೇಗನೂ ಕೂಡ ಕಲ್ತ್ಕೋತಾರೆ. ಇಲ್ಲಿ ಹ್ಯೂಮನ್ ಎಲಿಮೆಂಟ್ ಬರುತ್ತೆ, ಅದಕ್ಕೆ ಕೇಳಿದ್ದು. ಹೌದು ಮೇಡಮ್, ಅದೇ ಈಗ ಏನಾಗ್ತಿತ್ತು ಹಿಂದೆ, ನಾವು ಇಲ್ಲಿಂದ ಇಲ್ಲಿವರೆಗೆ ಅಗಿಬೇಕಾದ್ರೂ ಕೂಡ ವಿ ನೀಡ್ ಮೋಸ್ಟ್ ಆಫ್ ದಿ ಇದು ಏನೋ ಮೆಷಿನರೀಸ್ ಬೇಕಾಗಿತ್ತು, ಮೆನ್ಸ್ ಬೇಕಾಗಿತ್ತು, ಲಾಟ್ ಆಫ್ ಟೂಲ್ಸ್ ಬೇಕಾಗಿತ್ತು.
ಅಲ್ಲಿಂದ ಇಲ್ಲಿಗೆ ಹಾಕ್ಕೊಂಬರ್ಬೇಕಾದ್ರೆ. ಇವಾಗ ಏನಾಗಿದೆ, ರೋಬೋಟ್ ಟೆಕ್ನಾಲಜಿ ಇರೋದ್ರಿಂದ ಜಸ್ಟ್ ಒಂದು ನಮ್ಮ ಅವರು ಇನ್ಸ್ಪೆಕ್ಟರ್ ಅಥವಾ ಇಂಜಿನಿಯರ್ಸು ರೋಬೋನ ಒಳಗೆ ಬಿಡ್ತಾರೆ, ಒಂದು ಮಾನಿಟರ್ ಇಟ್ಕೋತಾರೆ, ಇಲ್ಲಿ ರೋಬೋ ಎಲ್ಲಿ ಹೋಗ್ತಾ ಇದೆ, ಎಷ್ಟು ಮೀಟ್ರಲ್ಲಿ ಹೋಗ್ತಾ ಇದೆ ರೋಬೋ ಅಂತ ನೋಡ್ತಾರೆ. ಅಲ್ಲಿ ಲೀಕ್ ಆದ ತಕ್ಷಣ ಏನಾಗ್ತದೆ, ನೀರು ಸೌಂಡ್ ಬರ್ತದೆ, ಎಗೈನ್ ಅಲ್ಲಿ ಮಾನಿಟರ್ನಲ್ಲಿ ಏನು ಕ್ರ್ಯಾಕ್ ಪೋರ್ಷನ್ ಗೊತ್ತಾಗ್ತದೆ ಅವರಿಗೆ. ಸೊ ದಿಸ್ ಈ ಮೀಟ್ರಿಂದ ಇಷ್ಟು ಮೀಟ್ರ್ ಒಳಗಡೆ ಈ ಎಕ್ಸಾಕ್ಟ್ ಈ ಮೀಟ್ರಲ್ಲಿದೆ, ಯು ಕ್ಯಾನ್ ಗೋ ಅಂತ ತೋರಿಸ್ತದೆ. ಅದು ಅವನೇನು ಮಾಡ್ತಾನೆ, ಮಾರ್ಕ್ ಮಾಡ್ತಾನೆ. ಸೊ ಸೇಮ್ ಇಬ್ಬರು ಲೇಬರ್ ಬಿಟ್ಟು ಕ್ಲಿಯರ್ ದಿಸಪ್ಪ ಅಂತಾರೆ, ಮಾಡ್ತಾರೆ, ತೆಗಿತಾರೆ, ಕಟ್ ಮಾಡ್ತಾರೆ, ಫಿಕ್ಸ್ ಮಾಡ್ತಾರೆ, ಫಿಕ್ಸ್ ಮಾಡಿ ಕ್ಲೋಸ್ ಮಾಡಿ ವಾಪಸ್ ಬರ್ತಾರೆ. ಸೊ ಇದೆ ಮೇಡಮ್, ಏನು ಹೊಸ ನೀವು ಹೇಳಿದ ರೀತಿ ಹೊಸ ಒಂದು ಆವಿಷ್ಕಾರಗಳನ್ನು ಅಳವಡಿಸ್ಕೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ಸೂಕ್ತವಾಗಿ ನಿರ್ವಹಿಸ್ಕೊಂಡು ಹೋಗ್ಬೇಕಷ್ಟೇ. ಅದು ಆ ನಿಟ್ಟಿನಲ್ಲಿ ನಮ್ಮ ಒಂದು ಮ್ಯಾನೇಜ್ಮೆಂಟ್ ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾರೆ, ನಮ್ಮ ಅಧ್ಯಕ್ಷರು. ಆ್ಯಂಡ್ ಅವ್ರು ಬಂದಮೇಲೆ ಸುಮಾರು ಒಂದು 2-3 ಈ ಥರ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೊಡ್ತಾ ಇದ್ದಾರೆ ಲಾಸ್ಟ್ 2 ಇಯರ್ಸಿಂದನು. ನೀವು ಸಂಚಾರಿ ಕಾವೇರಿ ಆಗಿರ್ಬೋದು, ಮತ್ತೆ ರೋಬೋ ಆಗಿರ್ಬೋದು, ಆ್ಯಂಡ್ ಫಿಕ್ಸಿಂಗ್ ಆಫ್ ಇದು ಏನು ಬೋರ್ವೆಲ್ ಎಕ್ಸ್ಟ್ರಾಕ್ಷನ್ಗೆ ನೀವು ಒಂದು AI ಟೂಲ್ನ ಫಿಕ್ಸ್ ಮಾಡಿ, ಇಷ್ಟೇ ನೀರು ಇಷ್ಟೇ ಪವರ್ ಯೂಸ್ ಮಾಡಬೇಕು, ಪವರ್ ಜಾಸ್ತಿ ಯೂಸ್ ಮಾಡ್ತಿದ್ದೀರಾ, ಮೋಟ್ರ್ ಬರ್ನ್ ಆಯ್ತಾ ಇಲ್ವಾ. ಈವನ್ ನಮ್ಮ BWSSB ಬೋರ್ವೆಲ್ಗಳು ಕೂಡ 24/7 ಓಡಿಸ್ತಾ ಇರ್ತಾರೆ ಸಿಟಿಗಳಲ್ಲಿ. ಸೊ AI ಟೂಲ್ ಇದ್ರೆ ದಿಸ್ ಮೋಟರ್ ಇಸ್ ರನ್ನಿಂಗ್ ಮೋರ್ ದ್ಯಾನ್ ದಿ ಶೆಡ್ಯೂಲ್ಡ್ ಅವರ್ಸ್ ಅಂತ ಹೇಳಿ ಇನ್ಫಾರ್ಮೇಷನ್ ಬರುತ್ತೆ ಅವರಿಗೆ, ನಮ್ಮವರಿಗೆ. ಸೊ ಈ ಕ್ಯಾನ್ ಕಟ್ ಡೌನ್ ದಿ ಇದು ಅಲ್ಲೇನೆ ನಿಲ್ಲಿಸ್ಬೋದು ಆ ಮೋಟರ್ನ. ಓವರ್ ಎಕ್ಸ್ಪ್ಲೈಟೇಷನ್ ಆಫ್ ದಿ ಏನು ಬೋರ್ವೆಲ್ ವಾಟರ್ ಶುಡ್ ಬಿ ಅವಾಗ ಸ್ವಲ್ಪ ಬೋರ್ವೆಲ್ ಅಂತ ಇಂಟರ್ಲಿಂಕ್ ಅದು ಮಾಡಿದ್ದಾರೆ ನಮ್ಮ ಸಾಹೇಬ್ರು. ಸೊ ಆಲ್ ದ ಥಿಂಗ್ಸ್ ಹ್ಯಾವ್ ಬಿನ್, ನೀವು ಹೇಳ್ದಂಗೆ ನವಡೇಸ್ ಮಾಡ್ತಾ ಇದ್ದಾರೆ. ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಟೆಕ್ನಾಲಜಿನ ಇನ್ವಾಲ್ವ್ ಮಾಡಿಕೊಂಡು ನಮ್ಮ ಊರಿಗೆ, ನಮ್ಮ ಬೆಂಗಳೂರಿಗೆ ವಾಟರ್ ಸಪ್ಲೈ ಮಾಡ್ತಾ ಇರೋದು ಮಾತ್ರನೇ ಇಲ್ಲ, ವಾಟರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಟೂ ಮೆನಿ ಇನೋವೇಷನ್ಸ್ ಆ್ಯಂಡ್ ಟೂ ಮೆನಿ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಇಲ್ಲಿ ಆಗ್ತಾ ಇದೆ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಅವ್ರು ಹೆಂಗೆ ಇದನ್ನು ಮೋಟಿವೇಟ್ ಆದರು ಅಂತ, ಓಕೆ, ಲೆಟ್ ಅಸ್ ಹ್ಯಾವ್ ಎ ಪಾಡ್ಕಾಸ್ಟ್, ಲೆಟ್ ಅಸ್ ಹ್ಯಾವ್ ಎ ಕಾನ್ವರ್ಸೇಷನ್ ವಿತ್ ಹಿಮ್. ಆ್ಯಂಡ್ ನಮಗೆ ತುಂಬ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು. ನಮಗೆ ಮನೆಗೆ ಮತ್ತು ಇಂಡಿವಿಜುವಲ್ ಸೆಂಟ್ರಿಕ್ ಆಗಿ ನೀವು ನಮಗೆ ಇನ್ಫಾರ್ಮೇಷನ್ ಕೊಟ್ರಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮತ್ತು ಇನ್ಯಾರಿಗಾದರೂ ಏನಾದರೂ ಕ್ವಶನ್ಸ್ ಕೇಳಬೇಕು ಅಂತಂದರೆ ದಯವಿಟ್ಟು ಸ್ಟೇಜಿಗೆ ಬನ್ನಿ. ನನ್ನ ಹೆಸರು ಪ್ರಸಾದ್ ಅಂತ ಸರ್. ಬೇಸಿಕಲಿ BWSSB ಅನ್ನೋದು ಬರೀ ನೀರು ಸರಬರಾಜು ಮಾತ್ರ ಅಲ್ಲ, ಒಳಚರಂಡಿ ಕೂಡ ಇನ್ವಾಲ್ವ್ ಆಗಿದೆ. ಆಮ್ ಐ ಕರೆಕ್ಟ್ ಸರ್? ಎಸ್ ಸರ್, ಎಸ್ ಸರ್, ರೈಟ್. ನಾವು ಬೆಂಗಳೂರಲ್ಲಿ ಸಾಮಾನ್ಯವಾಗಿ ನಾವು ಬೆಳೆದು ಬಂದಂಥ ವಾತಾವರಣದಲ್ಲಿ 8ರಿಂದ 10 ಅಡಿಗೆ ಬಾವಿಲಿ ನೀರು ಸಿಗ್ತಿತ್ತು. ಬೋರ್ವೆಲ್ ಅನ್ನೋ ಕಾನ್ಸೆಪ್ಟ್ ಬಂದಮೇಲೆ ಬಾವಿ ಮುಳುಗೋಯ್ತು. ಒಂದು. ಎರಡನೇದು, ವಟಾರ ಅನ್ನೋದು ಅಡ್ಡಾಯಿತು. ಉದ್ದುದ್ದ ವಟಾರಗಳಾದ್ಮೇಲಂತೂ ನೀರನ್ನೋದು ಪ್ರಪಾತ ಆಗೋಗಿದೆ. ದರ್ ಇಸ್ ನೋ ಅಂಡರ್ಗ್ರೌಂಡ್ ವಾಟರ್ ಆರ್ ಗ್ರೌಂಡ್ ವಾಟರ್ ಲೆವೆಲ್ ಈಗೂ ಇಲ್ಲ. ಮುಂಚೆ 15 ಅಡಿ ಬೋರ್ವೆಲ್ ನೀರು ಸಿಗ್ತಿತ್ತು, ಈಗ 50 ಅಡಿ ಕೊರೆದ್ರೂ ನೀರಿಲ್ಲ. ವಾಟ್ ಇಸ್ ದಿ ಆಲ್ಟರ್ನೇಟಿವ್ ಫಾರ್ ಗ್ರೌಂಡ್ ವಾಟರ್? ಒಂದು, ಐ ಹ್ಯಾವ್ ಅ ಸೊಲ್ಯೂಷನ್ ಫಾರ್ ಇಟ್. ಎರಡನೇದು, ದಿ ಅಮೌಂಟ್ ಆಫ್ ವಾಟರ್ ವೇಸ್ಟೆಡ್ ಇನ್ ಟರ್ಮ್ಸ್ ಆಫ್ ಕ್ಲೀನಿಂಗ್, ವಾಷಿಂಗ್ ಆ್ಯಂಡ್ ಬಾತಿಂಗ್ ಈಸ್ ಇನಾರ್ಮಸ್. ನಾವು 100% ಸಿವಿಲ್ BWSSB ಒಳಚರಂಡಿಗೆ ಹೋಗುತ್ತೆ ಅಂದರೆ ಟಾಯ್ಲೆಟಿಗೆ ಯೂಸ್ ಆಗೋದು 20 to 30% ವಾಟರ್ ಮಾತ್ರ. 70% ಆಫ್ ದ ವಾಟರ್ ಈಸ್ ಯೂಸ್ಡ್ ಫಾರ್ ಕ್ಲೀನಿಂಗ್, ಬೇತಿಂಗ್ ಆ್ಯಂಡ್ ವಾಷಿಂಗ್ ಪರ್ಪಸಸ್. ಈ ನೀರನ್ನು ಪ್ರತಿ ಮನೆಯಿಂದ ಅಥವಾ ಅಪಾರ್ಟ್ಮೆಂಟ್ಗಳಿಂದ ಗ್ರೌಂಡ್ ವಾಟರ್ ಕನೆಕ್ಟ್ ಮಾಡಿದ್ರೆ ಗ್ರೌಂಡ್ ವಾಟರ್ ಲೆವೆಲ್ ಇಂಪ್ರೂವ್ ಆಗುತ್ತೆ. ಸೀವೇಜ್ ಕ್ಲಾಗಿಂಗ್ ಕಂಪ್ಲೀಟಾಗಿ ನಿಂತೋಗುತ್ತೆ. ಮೂರನೇದು, ವಾಟರ್ ವೇಸ್ಟೇಜ್ ಆಗೋದಿಲ್ಲ. ಇದರಿಂದ ಗ್ರೌಂಡ್ ವಾಟರ್ ರಿಸೋರ್ಸಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಈ ನಿಟ್ಟಿನಲ್ಲಿ BWSSB ವರ್ಕ್ ಮಾಡ್ಬೋದು. ಒಂದು, ಯಾಕೆಂದರೆ ಇನ್ಪುಟ್ ಇಸ್ ಔಟ್ಪುಟ್ ಅಂತ ತೊಗೊಂಡ್ರೂ ನಿಮ್ಮ ಬಿಲ್ಲಿಂಗಲ್ಲಿ ಏನು ಕೊರತೆ ಆಗಲ್ಲ. ಬಿಕಾಸ್ ದರ್ ಇಸ್ ನೋ ವೇ ಆಫ್ ಪ್ರಿಸರ್ವಿಂಗ್ ದ ವಾಟರ್. ಅಷ್ಟೊಂದು ನೀರು ಇಟ್ಕೊಳ್ಳೋಕ್ಕಾಗಲ್ಲ ಮನೇಲಿ ಇರೋದೇ 3 ಜನ 4 ಜನ ಈಗಿನ ಕಾಲದಲ್ಲಿ. ಈ ನಿಟ್ಟಿನಲ್ಲಿ BWSSB ಮುಂಬರುವ ದಿನಗಳಲ್ಲಿ ಕೆಲಸ ಮಾಡಿದ್ರೆ ಅಥವಾ ಮ್ಯಾಂಡೇಟ್ರಿ ಮಾಡಿದ್ರೆ ಪ್ರತಿ ಮನೆಗೂ ಕ್ಲೀನಿಂಗ್ ಆ್ಯಂಡ್ ಬೇತಿಂಗ್ ವಾಟರ್ ಶುಡ್ ಗೋ ಬ್ಯಾಕ್ ಟು ಗ್ರೌಂಡ್ ಅನ್ನುವ ಕಾನೂನು ತಂದರೆ ಪ್ರಾಯಶಃ
ಗ್ರೌಂಡ್ ವಾಟರ್ ಲೆವೆಲ್ ಇಂಪ್ರೂವ್ ಆಗುತ್ತೆ, ಫರ್ಟಿಲಿಟಿ ಆಫ್ ದ ಸಾಯಿಲ್ ಇಂಪ್ರೂವ್ ಆಗುತ್ತೆ, ಗಿಡ ಮರ ಚೆನ್ನಾಗಿ ಬೆಳೆಯುತ್ತೆ. ಇನ್ನೊಂದು ನೆಲ ತಣ್ಣಗಿದ್ರೆ ಇಷ್ಟೊಂದು ಬಿಸಿಲು ಬರೋದಿಲ್ಲ. ಕರೆಕ್ಟ್. 25-26 ಡಿಗ್ರಿ ನೋಡಿದವರು ಇವತ್ತು 40 ಆದರೂ ಮಳೆ ಇಲ್ಲ. ಸೊ ಈ ನಿಟ್ಟಿನಲ್ಲಿ BWSSB ಏನು ಮಾಡ್ತಿದ್ದೀವಿ ಸರ್? ತಮ್ಮದು ಮೊದಲನೇದಾಗಿ ತಾವು ಹೇಳಿದ್ದು ನಾವು ನೀರು ಸರಬರಾಜು ಮಾಡೋದಕ್ಕೆ ಅಷ್ಟೇ ಅಲ್ಲ, ಒಳಚರಂಡಿ ಕೂಡ ಮೇಂಟೈನ್ ಮಾಡೋದಕ್ಕೆ ಕೂಡ ನಾವು ನಮ್ಮ ಸಂಸ್ಥೆ ಬದ್ಧವಾಗಿದೆ ಆ್ಯಂಡ್ ಆಲ್ಸೋ ಮಾಡ್ತಾ ಇದ್ದೀವಿ ಕೂಡ. ಈ ಏನು ಬ್ಯಾಂಗ್ಳೂರು ಸಿಟಿನಲ್ಲಿ ಎವ್ರಿ ಡೇ ನಾವು 1,300 ದಶಲಕ್ಷ ಲೀಟರ್ನಷ್ಟು ತ್ಯಾಜ್ಯ ನೀರನ್ನ ನಾವು ಸಂಸ್ಕರಣೆ ಮಾಡ್ತಾ ಇದ್ದೀವಿ. 1300 MLD ಆಫ್ ಸಿವರೇಜ್ ವಾಟರ್ ವಿಸ್ ಟ್ರೀಟಿಂಗ್ ಇನ್ ಬ್ಯಾಂಗ್ಳೂರ್ ಸಿಟಿ. ಔಟ್ ಆಫ್ 1300 MLD 800 MLDನ ನಾವು 930 or 950 MLD is used for ಏನು ರೀಸೈಕ್ಲಿಂಗ್ ಆ್ಯಂಡ್ ರೀಯುಟಿಲೈಸ್ ಆಗ್ತಾ ಇದೆ. ಔಟ್ ಆಫ್ 1300 950 ಅಷ್ಟು ನಾವು ಟ್ರೀಟ್ ಮಾಡಿದ್ನ ರಿಯೂಸ್ ಮಾಡ್ತಾ ಇದ್ದೀವಿ. ಯಾವ ರೀತಿ ಮಾಡ್ತಾ ಇದ್ದೀವಿ ಅಂತಂದರೆ, ಒಂದು ಈಗ ತಮಗೆ ಗೊತ್ತಿರೋ ರೀತಿಯಲ್ಲಿ ಏನು ಕೋಲಾರ ಮತ್ತು ಕೋಲಾರ ಜಿಲ್ಲೆನಲ್ಲಿ 138 ಕೆರೆಗಳನ್ನು ಫಿಲ್ ಮಾಡಲಿಕ್ಕೆ ನಮ್ಮ ಇದನ್ನು ಟ್ರೀಟೆಡ್ ವಾಟರ್ನ KNC ವ್ಯಾಲಿಯಿಂದ ತೊಗೊಂಡು ಹೋಗ್ತಾ ಇದ್ದಾರೆ. ಅದು ಒಂದು ದಿನಕ್ಕೆ 400 MLD ಅಷ್ಟಿದೆ, 400 ಮಿಲಿಯನ್ ಲೀಟರ್ಸ್ ಪರ್ ಡೇ. ಆ್ಯಂಡ್ 160 MLD ಅಷ್ಟು ವಾಟರ್ನ ನಾವು ಚಿಕ್ಕಬಳ್ಳಾಪುರ ತಾಲೂಕಿಗೆ ನೀರನ್ನ ಕಳಿಸ್ಲಿ, ಅದು ಆ ಕೆರೆಗಳು ಫಿಲ್ ಮಾಡಲಿಕ್ಕೆ ಹೆಬ್ಬಾಳ ಮತ್ತು ನಾಗವಾರ ವ್ಯಾಲಿಯಿಂದ ಕೊಡ್ತಾ ಇದ್ದೀವಿ ಆ ಟ್ರೀಟೆಡ್ ಮಾಡಿರೋದು ವಾಟರು. ಇವು ಮೈಸೂರು ರೋಡ್ ವಾಟರ್ ಕೂಡ, ಮೈಸೂರು ರೋಡಲ್ಲಿ ಏನಿದೆ ವಿ ವ್ಯಾಲಿ ವಾಟರ್ ಕೂಡ, ವಿ ವ್ಯಾಲಿನಲ್ಲಿ ಅದು ಶುಭಾವತಿ ಏನು ಇದೆ ಅದರಲ್ಲಿ ಏನು ಬರ್ತದೆ ನಮ್ಮದು, ಅಲ್ಲಿ ಬರೋ ಟ್ರೀಟೆಡ್ ವಾಟರ್ ಕೂಡ ನಮ್ಮದು ಈ ನೆಲಮಂಗಲ ಮತ್ತು ಸುತ್ತಮುತ್ತಲ ಪ್ರದೇಶಗಳಿಗೆ ನೀರನ್ನು ತಗೊಳ್ಳಿಕ್ಕೋಸ್ಕರ ಒಂದು ಪ್ರಾಜೆಕ್ಟ್ ರನ್ ಆಗ್ತಾ ಇದೆ. ಆಲ್ಮೋಸ್ಟ್ ನಾವೇನು ಬ್ಯಾಂಗ್ಳೂರು ಸಿಟಿನಲ್ಲಿ ಟ್ರೀಟೆಡ್ ವಾಟರ್ನ ಟ್ರೀಟ್ ಮಾಡ್ತಾ ಇದ್ದೀವಿ, ಸಿವರೇಜ್ನ, ಇಟ್ ಈಸ್ ಆಲ್ ಬುಕ್ಡ್ ನವಡೇಸ್. ಹಿಂದೆ ನಿಮಗೆ ಗೊತ್ತಿರೋ ಪ್ರಕಾರ ಅದಷ್ಟು ಟ್ರೀಟ್ ಮಾಡಿ ಮೋರಿಗೆ ಹೋಗ್ತಾ ಇತ್ತು. ಈ ಕಾನ್ಸೆಪ್ಟ್ ಬರೋವರೆಗೂ ಮೊನ್ನೆ ಸರ್ಕಾರದವರು ಇದನ್ನ ಮಾಡಿ, ಆಮೇಲೆ ಇವನ್ ವಿಧಾನಸೌಧ ಕಬ್ಬನ್ ಪಾರ್ಕ್ನಲ್ಲಿ 4 MLD ಅಷ್ಟು 4 ಮಿಲಿಯನ್ ಲೀಟರ್ ಪರ್ ಡೇ ಅಷ್ಟು ನೀರನ್ನ ಕಬ್ಬನ್ ಪಾರ್ಕಿಗೆ ನಾವು ಟ್ರೀಟ್ ಮಾಡಿ ಕೊಡ್ತಾ ಇದ್ದೀವಿ. ಅವ್ರು ಯೂಸ್ ಮಾಡ್ತಿದ್ದಾರೆ, ಕಬ್ಬನ್ ಪಾರ್ಕಿಗೆ ಯೂಸ್ ಮಾಡ್ತಾ ಇರೋದು ನಮ್ಮ ನೀರು ಟ್ರೀಟೆಡ್ ವಾಟರು. ನಿಮ್ಗೆ ಅಷ್ಟು ತಂಪಾಗಿದೆ ಅಂದರೆ ಅದು BWSSB ಟ್ರೀಟೆಡ್ ವಾಟರ್. ಆ್ಯಂಡ್ ಲಾಲ್ಬಾಗ್ಗೆ ನಾವು 1.5 MLD ಆಫ್ ವಾಟರ್ನ ಟ್ರೀಟ್ ಮಾಡಿ ಕೊಡ್ತಾ ಇದ್ದೀವಿ ಲಾಲ್ಬಾಗಿಗೆ. ಆ್ಯಂಡ್ ಜಕ್ಕೂರಿಂದ ಈ ಪವರ್ ಜನ್ರೇಷನ್ಗೋಸ್ಕರ KPCLನವರು, ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ನವರು 15 MLD ಆಫ್ ವಾಟರ್ನ ಕಮಿಟ್ ಆಗಿ ಅವ್ರು ಯೂಸ್ ಮಾಡ್ತಿದ್ದಾರೆ ಫಾರ್ ಪವರ್ ಜನ್ರೇಷನ್. ನಮ್ಮದು ಅಂದರೆ ನೀರನ್ನು ಸರಬರಾಜು ಮಾಡಿ ಆ ನೀರಿನಿಂದ ಬಂದಂಥ ವೇಸ್ಟ್ ವಾಟರ್ನ ಟ್ರೀಟ್ ಮಾಡಿ ಆ ನೀರನ್ನು ಕೂಡ ಜನಗಳಿಗೆ ಉಪಯೋಗ ಮಾಡುವಂಥ ಒಂದು ಕೆಲಸ ನಡೀತಾ ಇದೆ BWSSBನಲ್ಲಿ. ಸೊ ದಟ್ ಈಸ್ ದಿ ಎಂಡ್ ಕನ್ಸ್ಯೂಮರ್ಸ್ಗೆ ಯಾರಿಗೂ ಹೋಗ್ಬೇಕೋ ಆ ನಿಟ್ಟಿನಲ್ಲಿ ಹೋಗ್ತಾ ಇದೆ. ಆ್ಯಂಡ್ ಈವನ್ ನಾವು ಗಾಲ್ಫ್ ಕೋರ್ಸ್ಗೆ ನಮ್ಮ ನೀರು ಯೂಸ್ ಮಾಡ್ತಾರೆ, ವಿಧಾನಸೌಧ ನಮ್ಮ ನೀರು ಯೂಸ್ ಮಾಡ್ತಾರೆ, ವಿಕಾಸಸೌಧ ನಮ್ಮ ನೀರು ಯೂಸ್ ಮಾಡ್ತಾರೆ, ಹೈಗ್ರೌಂಡ್ಸ್ ನಮ್ಮ ನೀರು ಯೂಸ್ ಮಾಡ್ತಾರೆ, ಯಾವುದಾದ್ರು ಇಂದಿರಾ ಗಾಂಧಿ ಮ್ಯೂಸಿಯಮ್ಗೆ ನಮ್ಮ ನೀರು ಯೂಸ್ ಮಾಡ್ತಾರೆ. ಆ್ಯಂಡ್ ಮೋಸ್ಟ್ ಆಫ್ ದಿ ಈ ಸಿಟೀಸ್ ಏನು ಸಿಟಿ ಸೆಂಟರ್ನಲ್ಲಿ ಈ ಪೋರ್ಟಬಲ್ ವಾಟರ್ನ ಈ ನೈಸ್ನವ್ರು ಯೂಸ್ ಮಾಡ್ತಿದ್ದಾರೆ, ಅರವಿಂದ್ ಮಿಲ್ಸ್ ಅವ್ರು ಯೂಸ್ ಮಾಡ್ತಿದ್ದಾನೆ. ಸೊ ಈ ಟ್ರೀಟೆಡ್ ವಾಟರ್ನಿಂದ ಏನು ಉಪಯೋಗ ಆಗುತ್ತೆ ಅಷ್ಟು ಕೂಡ ಮಾಡ್ತಾ ಇದ್ದೀವಿ. ಅದೇ ಸಿವರೇಜ್ನ ಕೂಡ ನಾವು ಒಂದು ಏನು ಗಣನೆಗೆ ತಗೊಂಡು ಸಿವರೇಜ್ನು ಕೂಡ ಬ್ಯಾಂಗ್ಳೂರು ಸಿಟಿನಲ್ಲಿ ಟ್ರೀಟ್ ಮಾಡಿ ಜನಗಳಿಗೆ ಏನು ಇದು ಹೆಲ್ತ್ದು ಮತ್ತು ಅವ್ರವ್ರ ಸಿವರೇಜು ಯಾವ ರೀತಿ ಟ್ರೀಟ್ ಆಗಬೇಕೋ ಅದನ್ನು ಆ ಸ್ಟ್ಯಾಂಡರ್ಡ್ಸ್ ಟ್ರೀಟ್ ಮಾಡಿ ಕೆಲಸ ಮಾಡ್ತಾ ಇದ್ದೀವಿ. ಒಂದು ಆಮೇಲೆ ಎರಡನೇದು ನೀವೇನು ಬೋರ್ವೆಲ್ದು ಎಕ್ಸ್ಟ್ರಾಕ್ಷನ್ ಏನು ಕೇಳಿದ್ರಲ್ಲ ಸರ್, ಬೋರ್ವೆಲ್ದೇನೋ ಒಂದು ಹೇಳಿದ್ರಿ, ಏನು ಇಷ್ಟು ಅಡಿನಲ್ಲಿ ಕೊರೆತರೆ ನೀರು ಬರ್ತಾಯಿತ್ತು. ಹೌದು, ಇವಾಗ ಏನಾಗಿದೆ ಸರ್, ಮರುಪೂರಣ ವ್ಯವಸ್ಥೆ ಏನಿದೆ, ದಟ್ ಈಸ್ ರೀಚಾರ್ಜ್ ಆಫ್ ದಿ ಏನು ಗ್ರೌಂಡ್ ರೀಚಾರ್ಜ್ ಏನಿದೆ ಅದು ಸ್ವಲ್ಪ ಕಡಿಮೆ ಆಗಿದೆ ಬ್ಯಾಂಗ್ಳೂರು ಸಿಟಿನಲ್ಲಿ. ಬಿಕಾಸ್ ನಿಮ್ಮ ಮರುಪೂರಣಕ್ಕೆ ಮಾಡಲಿಕ್ಕೆ ಅಂತ ಇದೇ ಇರೋದಿಲ್ಲ, ಏನು ಏರಿಯಾನೇ ಸಿಗ್ತಾ ಇಲ್ಲ ನಿಮಗೆ ಮಾಡಲಿಕ್ಕೆ. ನಾವು ಅದಕ್ಕೆ ಏನು ಮಾಡಿದ್ದೀವಿ, ಮರುಪೂರಣ ವ್ಯವಸ್ಥೆ ಅಥವಾ ನೀರನ್ನ ಹಾರ್ವೆಸ್ಟ್ ಮಾಡೋ ಅಂಥದಕ್ಕೂ ಕೂಡ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಅದು ಕೂಡ ಒಂದು ಕಾಯ್ದೆ ಮ್ಯಾಂಡೇಟ್ ಮಾಡಿದ್ದೀವಿ ಕೂಡ. ಪ್ರತಿಯೊಂದು ಮನೆ 30-40ಗಿಂತ ಜಾಸ್ತಿ ಇತ್ತು ಅಂತಂದರೆ ಆ ಮನೆಯಲ್ಲಿ ನೀವು ಏನು ಮರುಪೂರಣ ಮತ್ತು ಅದನ್ನು ಯೂಸ್ ಮಾಡಬೇಕು ಅಂತ ಕಂಪೆಲ್ ಮಾಡಿದ್ದೀವಿ ಕೂಡ, ಅದನ್ನು ಮಾಡ್ತಾ ಇದ್ದೀವಿ. ಆ್ಯಂಡ್ ಅವ್ರಿಗೆ ಮಾಡದೇ ಇದ್ದಂಥ ಜನಕ್ಕೆ ದಂಡ ಹಾಕೋವಂಥ ಕೆಲಸ ಕೂಡ ನಡೀತಾ ಇದೆ.
ಮಾಡದೇ ಇರೋ ಜನಕ್ಕೆ ಅದನ್ನು ದಂಡ ಹಾಕೋಕ್ಕೆ ಕೂಡ ಕೆಲಸ ನಡೀತಾ ಇದೆ, ಅದು ಕೂಡ ನಮ್ಮ ಪಾಲಿಸಿನಲ್ಲಿದೆ. ಆ್ಯಂಡ್ ಮೂರನೇದು ತಾವು ಹೇಳಿದ್ದು ಏನು, ಈ ಒಂದು ವ್ಯವಸ್ಥೆ ಏನಿದೆ ಏನು, ಎಕ್ಸೆಪ್ಟ್ ದಿ ಸ್ಯಾನಿಟೇಷನ್ ವಾಟರ್, ಈ ಏನು ಬಾತ್ರೂಮ್ ನಿಮ್ಮ ಬಾತಿಂಗ್ ವಾಟರ್ ಆ್ಯಂಡ್ ದಿ ಕಿಚನ್ ವಾಟರ್ ಶುಡ್ ಬಿ ಲಿಂಕ್ಡ್ ಟು ಯುವರ್ ಮರುಪೂರ್ಣ ವ್ಯವಸ್ಥೆ, ದಟ್ ಇಸ್ ರೀಚಾರ್ಜಿಂಗ್. ಇಟ್ಸ್ ಎ ವೆಲ್ ಥಿಂಕಿಂಗ್. ಅದನ್ನು ಆಯಾ ಮನೆಗಳಲ್ಲಿ ಏನೇನು ಈಗ ಅದು ಕೂಡ ಮಾಡಬೇಕು ಸರ್. ಸಪೋಸ್ ಆ ಬೋರ್ವೆಲ್ಗೆ ಯಾವ್ದಾದ್ರು ಮನೆಗಳಲ್ಲಿ ಪ್ರತಿಯೊಂದು ಆಲ್ಮೋಸ್ಟ್ ಬೋರ್ವೆಲ್ ಇರ್ತದೆ, ಅಥವಾ ಮರುಪೂರ್ಣ ವ್ಯವಸ್ಥೆ ನಿಮ್ಗೇನು ನಿಮ್ಮ ಮನೆ ಪಕ್ಕದಲ್ಲಿ ಮಾಡೋಕ್ಕಾಗಲಿಲ್ಲ, ಅಥವಾ ನಿಮ್ಮ ಮನೆ ಸೈಟು 30-40, ನಾನು 30-40ನಲ್ಲಿ ಮಾಡೋಕ್ಕಾಗಲಿಲ್ಲ, ನಾನು ಮರುಪೂರ್ಣ ವ್ಯವಸ್ಥೆ ಮಾಡಿದ್ರೆ ನಂದು ಏನು ಫೌಂಡೇಶನ್ ಹಾಳಾಗ್ತದೆ ಅಂತ ಏನು ಜನಗಳೇನ ಎಲ್ಲ ತಿಳ್ಕೊಂಡಿರ್ತೀರ ನೀವು. ಅದನ್ನು ಬಿಟ್ಟು ಅಟ್ಲೀಸ್ಟ್ ನಿಮ್ಮ ಮನೆ ಅವ್ರು ಹೇಳಿದ ರೀತಿ ಕರೆಕ್ಟ್ ಇದೆ, ಏನು ನಿಮ್ಮದು ಇದ್ರ ನೀರು ಬರ್ತದಲ್ಲ, ಏನು ಕಿಚನ್ ಆ್ಯಂಡ್ ಬಾತ್ರೂಮ್ದೇನು ನೀರು ಬರ್ತದೆ, ಅದನ್ನು ನಿಮ್ಮ ಮನೆ ಮುಂದೆ ಡ್ರೈನ್ ಇದ್ದೇ ಇರ್ತದೆ, BBMP ಡ್ರೈನ್ ಅಲ್ಲೇ ಮಾಡಿ. ಅದನ್ನು ಜನಗಳು ಕೂಡ ಸರ್, ಈಗ ಏನಾಗ್ತದೆ 30-40ನಲ್ಲಿ ಸಣ್ಣ ಮನೆ ಇದೆ, ನಾನು ರೀಚಾರ್ಜ್ ಮಾಡಿಬಿಟ್ರೆ ನನ್ನ ಫೌಂಡೇಶನ್ ಹಾಳಾಗ್ಬಿಡ್ತದೆ, ಎಲ್ಲಿ ನನ್ನ ಗೋಡೆ ಬಿದ್ದೋಗ್ತದೆ ಅನ್ನೋ ಭಯ ಇರ್ತದೆ ಜನಗಳಿಗೆ. ಸೊ ಅದನ್ನು ಬಿಟ್ಬಿಡಿ, ನಿಮ್ಮ ಮನೆಯೇ ಬಿಟ್ಬಿಡಿ. ಮುಂದೆಗಡೆ ಡ್ರೈನ್ ಇರ್ತದೆ, BBMP ನಮ್ಮ ಸ್ಮಾಲ್ ಡ್ರೈನ್ ಇರ್ತದೆ. ನಿಮ್ಮ ಮನೆ ಮುಂದೆ ಇರೋ ಡ್ರೈನು ನೀವು ರೆಸ್ಪಾನ್ಸಿಬಲ್ ಇರ್ತೀರಾ, ಅಲ್ಲಿ ಕಸ ನೀವೇ ತೆಗಿತಾ ಇರ್ತೀರಾ. ಸೊ ಒಂದು 2 ಸ್ಲ್ಯಾಬ್ ತೆಗೆದುಬಿಟ್ಟು, 2 ಸ್ಲ್ಯಾಬ್ ಅಳತೆಗೆ ಸರ್ ಎಷ್ಟಿರ್ತದೆ, 2 ಸ್ಲ್ಯಾಬ್ ತೆಗೆದ್ರೆ ಇವತ್ತೆಲ್ಲ ಒಂದು 1.5 3 ಅಡಿ ಸಿಗುತ್ತೆ ನಿಮಗೆ. 3 ಅಡಿ ಬೈ ಈ ಕಡೆ ಒಂದು 2 ಅಡಿ ಸಿಗುತ್ತೆ, ಅಥವಾ ಮಿನಿಮಮ್ 2 ಫೀಟ್ 3 ಅಡಿ ಬೈ 2 ಅಡಿ ಸಿಗುತ್ತೆ. ಅಲ್ಲೇ ತೆಗೀರಿ, ಒಂದು ಸಣ್ಣದು ಒಂದು ಏನು ಎಕ್ಸ್ಕವೇಟ್ ಮಾಡಿ, ಅದಕ್ಕೆ ನೀವು ಏನು ಸಣ್ಣದು ಒಂದು 40 mm ಜಲ್ಲಿ ಹಾಕಿ, ಮೇಲೆ ಒಂದು ಲೇಯರ್ ಮಾಡಿ ಮರಳು ಹಾಕಿ, ಅಗೈನ್ 20 mm ಜಲ್ಲಿ ಹಾಕಿ, ಇನ್ನೊಂದು ಲೇಯರ್ ಮರಳು ಹಾಕಿ, ಯು ಜಸ್ಟ್ ಕ್ರಿಯೇಟ್ ಸಮ್ ಇದು ಏನು ರೀಚಾರ್ಜ್ ಮಾಡಿಕೊಂಡ್ರೆ ನಿಮ್ಮ ಮನೆಯೂ ಸೇಫ್ ಇರ್ತದೆ. ನಾನು ಮಾಡಿದ್ದೀನಿ ರೈನ್ ವಾಟರ್ ಹಾರ್ವೆಸ್ಟ್, ನನ್ನ ಮನೆ ಮುಂದೆ ನಾನೇ ಮಾಡ್ಕೊಂಡಿದ್ದೀನಿ ಅಂತ ನಿಮಗೂ ಸಂತೃಪ್ತಿ ಇರ್ತದೆ. ಥ್ಯಾಂಕ್ ಯು ಸರ್.